ಭ್ಯೋ ನಮಃ. ಹಳಗನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 3 ದಿನದ ನಮ್ಮ ಮಾತುಕತೆಗಳಲ್ಲಿ 2ನೇ ದಿನವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ನಿನ್ನೆ ದಿನ ಹಳಗನ್ನಡವನ್ನು ಏಕೆ ಓದಬೇಕು ಎಂಬುದಕ್ಕೆ ಉತ್ತರ ಕಂಡುಕೊಳ್ಳಿಕ್ಕೆ ನಮ್ಮ ಅನುಬಂಧ ಚತುಷ್ಟಯಗಳ ಮೂಲಕ ಹೇಗೆ ಈ ವಿಧಾನದಲ್ಲಿ ಸಾಧ್ಯವೋ ಎಂಬಂತಹದ್ದನ್ನು ನಾವು ನೋಡುವಂಥ ಪ್ರಯತ್ನ ಮಾಡಿದ್ದೇವೆ. ಈ ದಿನ ಹಳಗನ್ನಡಕ್ಕೆ ಪ್ರವೇಶ ಮಾರ್ಗಗಳು ಹಳಗನ್ನಡವನ್ನು ನಾವು ಹೇಗೆ ಪ್ರವೇಶಿಸಬಹುದು ಅಂತ. ನಿನ್ನೆ ಇಲ್ಲಿ ಉಪನ್ಯಾಸ ಮಾಡಿ ಹೊರ ಹೋದಾಗ ಒಬ್ಬರು ಮಿತ್ರರು, ಹೊಸದಾಗಿ ಮಿತ್ರರಾದಂಥವರು, ಯಾರು ಎಂಬುದು ಹೊಸ ಪರಿಚಯ, ಅವರು ನಾಳೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಎಂಬಂತಹ ಮಾತನ್ನು ಹೇಳ್ತಾ ಹಳಗನ್ನಡ ಓದಬೇಕು ಅಂತ ಇದೆ ನಮಗೆ, ಆದರೆ ಓದೋದು ಹೇಗೆ, ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಂಬಂಥ ಪ್ರಶ್ನೆಯನ್ನು ಕೇಳಿದರು. ಆಗ ನಾನು ಅಂದೆ, ಈ 2ನೇ ದಿನದ ಉಪನ್ಯಾಸದಲ್ಲಿ ಅದೇ ವಿಷಯವನ್ನು ಇರಿಸಿಕೊಳ್ಳಲಾಗಿದೆ, ನೀವು ನಾಳೆ ಬನ್ನಿ ಅಂತ ಹೇಳಿ. ನಾಳೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ಆಮೇಲೆ ಅದು ಲಿಖಿತವಾಗಿ ನಮಗೆ ಸಿಕ್ಕಬಹುದು ಅಂತ ಹೇಳುವಂಥದ್ದನ್ನು ನಾನು ಹೇಳಿದೆ. ಇಲ್ಲಿ ಪ್ರವೇಶ ಮಾರ್ಗ ಅಂತ ಹೇಳಿದಾಗ ನಾವು ಯಾವುದೇ ಒಂದು ಶಾಸ್ತ್ರಾಧ್ಯಯನ ಇರಲಿ ಅಥವಾ ಕಾವ್ಯಾಧ್ಯಯನ ಇರಲಿ, ಗುರು ಪರಂಪರಾ ಪ್ರಾಪ್ತವಾಗಿ ಬಂದಂತಹದ್ದನ್ನು ಅಧ್ಯಯನ ಮಾಡುವಂಥ ಒಂದು ವಿಧಾನ ಇದೆ. ಅಲ್ಲಿ ಒಬ್ಬ ಗುರು ಒಬ್ಬ ಶಿಷ್ಯ ಇರಬಹುದು, ಒಬ್ಬ ಗುರು ಅಥವಾ 10 ಮಂದಿ ಶಿಷ್ಯರು ಒಟ್ಟಾಗಿರುವಂಥದ್ದಿರಬಹುದು. ಅಲ್ಲಿಯೂ ಕೂಡ ಅದು ಪೂರ್ಣವಾದಂಥ ಅಧ್ಯಯನ ಆಗುವುದಿಲ್ಲ. ಅದರಲ್ಲಿ ಗುರೂಪದೇಶಾದಧ್ಯೇತಂ ಕಾಲಂಶ ಮಾತ್ರ ಬರ್ತದೆ, ಆಚಾರ್ಯಾತ್ ಪಾದಮಾದತ್ತೆ ಎಂಬಂತಹ ಒಂದು ಸುಭಾಷಿತದ ರೂಪದ ಮಾತಿದೆ. ಅದರಲ್ಲಿ ಆಚಾರ್ಯರಿಂದ ಕಾಲಂಶ ಮಾತ್ರ ಬರುವುದು ಅಂಥೇಳಿ. ಅದು ಏನಿದ್ರೂ ಸ್ವಾಧ್ಯಾಯದ ಒಂದು ಬಲ ಬೇಕೇ ಬೇಕು. ಸ್ವಾಧ್ಯಾಯದ ಬಲ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಸಹಾಧ್ಯಾಯಿಗಳು ಒಟ್ಟಿಗೆ ಅಧ್ಯಯನ ಮಾಡುವಂಥವರ ಬಲವೂ ಬೇಕು ಎಂಬುದನ್ನು ನಮ್ಮ ಹಿಂದಿನವರು ಪ್ರತಿಪಾದನೆ ಮಾಡಿದ್ದಾರೆ. ಅಂದರೆ ಒಂದು ರೀತಿಯ ಟೀಮ್ ಸ್ಟಡಿ ಇದೂ ಕೂಡ ಅಗತ್ಯ ಅಂಥೇಳಿ. ಹೊಸ ಕಾಲದಲ್ಲಿ ನಾವು ಈ ರೀತಿಯ ಅಧ್ಯಯನವನ್ನು ಕಾಣ್ತಾ ಇಲ್ಲ. ಮಾನ್ಯ ಶತಾವಧಾನಿ ಗಣೇಶರಂಥವರು ಒಂದು ತಂಡವನ್ನು ಕಟ್ಟಿಕೊಂಡು ಅಧ್ಯಯನದ ವಿಷಯವನ್ನು ಮುಂದುವರಿಸ್ತಾ ಇರುವಂಥದ್ದು ನಮಗೆ ಗೊತ್ತು. ಪರಮ ಸನ್ಮಾನ್ಯರಾದಂತಹ DVG ಅವರು ಇದನ್ನು ಬಹಳ ಕಾಲದಿಂದ ಮಾಡಿಕೊಂಡು ಬಂದಿದ್ದಾರೆ ಎಂಬಂತಹದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಇಂಥಲ್ಲಿ ಹಳಗನ್ನಡ ಮಾತ್ರ ಅಲ್ಲ, ಯಾವುದನ್ನೂ ಹೊಸದಾಗಿ ಪ್ರವೇಶ ಮಾಡುವಂಥದ್ದು ಸುಲಭ ಇಂಥ ತಂಡ ಇತ್ಯಾದಿಗಳಿದ್ದಾಗ. ಅದಲ್ಲದೆ ನಾವೇ ಸ್ವತಂತ್ರವಾಗಿ ಪ್ರವೇಶ ಮಾಡುವಂಥದ್ದಾದರೆ ಹೇಗೆ, ಯಾವ ರೀತಿಯಲ್ಲಿ ನಾವು ಓದಿಕೊಳ್ಳಬಹುದು. ಯಾಕೆಂದರೆ ಹೊಸ ಕಾಲದಲ್ಲಿ ನಮಗೆ ಸಮಾನ ಮನಸ್ಕರಾದಂಥವರು ನಮ್ಮಲ್ಲಿ ಸಮೀಪದಲ್ಲೇ ದೊರಕ್ತಾರೆ ಎಂಬಂಥದ್ದೇನಿಲ್ಲ. ಎಷ್ಟೋ ಬಾರಿ ನಾವು ಅಧ್ಯಯನಾನುಕೂಲತೆಗಳು ಬೇರೆ ಬೇರೆ ರೀತಿಯೂ ಇರಬಹುದು, ಆದರೂ ಒಬ್ಬೊಬ್ಬರೇ ಅಧ್ಯಯನ ಮಾಡಬೇಕಾದಂಥ ಸಂದರ್ಭಗಳು ಸಾಕಷ್ಟು ಇವೆ. ಏಕೆಂದರೆ ಸಮಾನವಾದಂಥ ಆಸಕ್ತಿಯವರು ಒಟ್ಟಾಗುವಂತಹದ್ದು ಕೂಡ ತುಂಬ ಕಷ್ಟ ಸಾಧ್ಯವಾದಂಥ ಕಾಲದಲ್ಲಿ ನಾವಿದ್ದೇವೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಕಾಲೇಜುಗಳಲ್ಲಿ ಅಧ್ಯಾಪನದಲ್ಲಿರುವವರು ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಾಪನದಲ್ಲಿರುವವರು ಕೂಡ ವಿಷಯಗಳನ್ನು ಪರಸ್ಪರ ಹಂಚಿಕೊಳ್ಳುವಂತಹ, ಒಬ್ಬರ ಸಮಸ್ಯೆಯನ್ನು ಇನ್ನೊಬ್ಬರ ಜೊತೆಗೆ ವಿಮರ್ಶಿಸಿ ಪರಿಹಾರ ಮಾಡಿಕೊಳ್ಳುವಂತಹ ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಎಷ್ಟೋ ವಿಚಾರ ಸಂಕಿರಣಗಳು ನಡೀತವೆ, ಅಲ್ಲಿ ಅವರವರ ವಿಷಯವನ್ನು ಹೇಳ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನೊಬ್ಬರು ಮಾತಾಡುವಂತಹದ್ದನ್ನು ಕೇಳುವುದು ಕೂಡ ಇಲ್ಲ. ಅವರ ಮಾತಿಗಾಗುವಾಗ ಬರ್ತಾರೆ, ಅವರ ಮಾತಿಗಾಗುವಾಗ ಹೋಗ್ತಾರೆ, ಮಾತು ಮುಗಿದು ಕೂಡಲೇ ಹೋಗ್ತಾರೆ. ಈ ಥರದ ಸಂದರ್ಭಗಳಿರುವಾಗ ಇನ್ನೊಬ್ಬನ ಮಾತನ್ನು ಕೇಳುವಂಥ ತಾಳ್ಮೆಯೂ ಇಲ್ಲ, ತಾನು ಹೇಳಿದ್ದನ್ನು ಪುನಃ ಸ್ಪಷ್ಟಪಡಿಸುವಂಥ ಅವಕಾಶಗಳೂ ಇಲ್ಲ. ಒಂದು ವೇಳೆ ಯಾರಿಗಾದರೂ ಸಂದೇಹ ಬಂದಿದ್ದರೆ ಇಂಥ ಸಂದರ್ಭಗಳಲ್ಲಿ ಪ್ರವೇಶ ಮಾಡುವಂಥದ್ದು ಹೇಗೆ ಎಂಬಂಥದ್ದು ಕೂಡ ಕಷ್ಟವೇ. ಆದ್ದರಿಂದಲೇ ನಮ್ಮ ಗುರುಕುಲಗಳಲ್ಲಿ ಇದರ ಇನ್ನೊಂದು ರೂಪ ಸದಾಕಾಲ ಅಲ್ಲಿಯೇ ಇರುವಂತಹದ್ದು, ಅಲ್ಲೇ ಅಧ್ಯಯನ ಮಾಡುವಂತಹದ್ದು. ಇದರಿಂದ ಎಷ್ಟೋ ಗುಣಗಳು ಇದ್ದಿರಬಹುದು ಅಂತ ನಾವು ಸಾಧಾರಣವಾಗಿ ಊಹಿಸಬಹುದಾಗಿದೆ. ವಿದ್ಯಾರ್ಥಿಗಳು ಪರಸ್ಪರ ಮಾತಾಡಿಕೊಳ್ಳುವುದರಲ್ಲಿಯೂ ಅಧ್ಯಯನದ ವ್ಯಾಪ್ತಿ ಮುಂದುವರಿಯುತ್ತಾ ಹೋಗ್ತದೆ, ಅಧ್ಯಯನ ಮುಂದುವರಿಯುತ್ತಾ ಹೋಗ್ತದೆ ಎಂಬಂತಹದ್ದಂತೂ ಸ್ಪಷ್ಟ. ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ, ನನಗೆ ಹಳಗನ್ನಡದಲ್ಲಿ ಆಸಕ್ತಿ ಉಂಟು, ಏನು ಮಾಡೋಣ, ಹೇಗೆ ನಾನು ಪ್ರವೇಶ ಮಾಡಬಹುದು ಅಂತ ಹೇಳುವಂಥದ್ದಕ್ಕೆ ಉತ್ತರ ಅಷ್ಟೇ ಹೊರತು ಈ ಅಧ್ಯಯನದ ಪರಂಪರೆ ಇರುವಲ್ಲಿ ಅಲ್ಲ. ಇದು
ಆ ಅಧ್ಯಯನದ ಪರಂಪರೆ, ಒಬ್ಬರು ಅಧ್ಯಯನ ಮಾಡಿ ಅಧ್ಯಾಪನ ಮಾಡುವ ಮೂಲಕ ಬೋಧಿಸುವಂತಹ ವಿಷಯ ಇದೆಯಲ್ಲ, ಅದಕ್ಕೆ ಹೊರತಾಗಿ ನಾವು ಯಾವ ರೀತಿ ಪ್ರವೇಶ ಮಾಡಬಹುದು ಅಂತ, ಸಾಮಾನ್ಯವಾಗಿ ಯಾವ ರೀತಿ ಪ್ರವೇಶ ಮಾಡಬಹುದು, ಅದಕ್ಕೆ ಕೆಲವು ಮಾರ್ಗಗಳನ್ನು ನಾನಿಲ್ಲಿ ಹೇಳಿದ್ದೇನೆ. ನಾನು ಚಿಂತಿಸಿದಂತಹ ವಿಷಯಗಳಲ್ಲಿ ಹೊಸಗನ್ನಡ ಕಾಲದಲ್ಲಿ ಹೆಚ್ಚಿನ ಕನ್ನಡಿಗರಿಗೆ ಹಳಗನ್ನಡ ಎಂಬುದು ಒಂದು ಕಠಿಣವಾದ ಕೋಟೆ ಎಂದೋ, ಅದನ್ನು ಪ್ರವೇಶಿಸಲು ಸಾಮಾನ್ಯರಿಗೆ ಸಾಧ್ಯವಿಲ್ಲ ಎಂದೋ ಅಭಿಪ್ರಾಯ ಇದೆ. ಇದು ಮೊದಲೇ ಒಂದು ಕಲ್ಪನೆ ಮಾಡಿಬಿಡುವಂಥದ್ದು. ಹಳಗನ್ನಡ ತುಂಬ ಕಷ್ಟವಾದಂಥದ್ದು, ಸಂಸ್ಕೃತ ತುಂಬ ಕಷ್ಟವಾದಂಥದ್ದು, ಈ ಥರದ ಕೆಲವು ಕಲ್ಪನೆಗಳನ್ನು ನಾವು ಮಾಡಿಕೊಳ್ಳುವಂಥದ್ದು. ಅದು ಕಬ್ಬಿಣದ ಕಡಲೆ ಎಂದು ಬಾಯಿಬಿಟ್ಟು ಹೇಳಿದವರೂ ಇದ್ದಾರೆ. ಪಠ್ಯಕ್ರಮದಲ್ಲಿ ನಡುಗನ್ನಡ ಮತ್ತು ಹಳಗನ್ನಡ ಪಠ್ಯಭಾಗಗಳನ್ನು ಅಧ್ಯಾಪಕರ ಮುಖದಿಂದ ಕೇಳಿ ತಿಳಿದ ಬಹಳ ಮಂದಿ ಕನ್ನಡಿಗರು ತಮ್ಮ ಅಧ್ಯಾಪಕರು ಈ ಭಾಗಗಳನ್ನು ಸರಸ ಸುಂದರವಾಗಿ ವಿವರಿಸುತ್ತಿದ್ದ ಸಂದರ್ಭಗಳನ್ನು ನೆನಪಿಸಿಕೊಳ್ಳುವುದುಂಟು. ಅವರು ಈಗ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡದವರೇ ಆಗಿದ್ದರು. ನಮ್ಮ ಹೈಸ್ಕೂಲು ಕಾಲದಲ್ಲಿ ಇಂಥ ಒಬ್ಬರು ಕನ್ನಡ ಪಂಡಿತರು ಇದ್ದರು, ನಮಗೆ ಅಧ್ಯಾಪಕರು ಹೀಗಿದ್ದರು, ಅವರು ಹೀಗೆ ಪಾಠ ಮಾಡ್ತಾ ಇದ್ದರು ಎಂಬುದಾಗಿ ಅವರ ಹಿರಿಮೆಯನ್ನು ಕೊಂಡಾಡಿದ ಹಾಗೆ ಹೇಳ್ತಾ ಇರುವಂತಹದ್ದು ಇತ್ಯಾದಿಗಳನ್ನು ನಾನು ಕೇಳಿದಂತಹದ್ದುಂಟು. ಕೆಲವರು ಬಾಲ್ಯಕಾಲದಲ್ಲಿ ಬಾಯಿಪಾಠವಾಗಿ ಕಲಿತ ಕೆಲವು ಹಳಗನ್ನಡ ನಡುಗನ್ನಡ ಪದ್ಯಗಳನ್ನು ಪ್ರೌಢವನ ವಯಸ್ಸಿನಲ್ಲಿ ನೆನಪಿನಿಂದ ಹೇಳುವುದುಂಟು. ಆದರೂ ಅದು ಕಠಿಣ ಎಂಬ ಭಾವ ಅವರಲ್ಲಿ ಇದ್ದೇ ಇದೆ. ಎಲ್ಲರಿಗೂ ಅದು ಅವಗತವಾಗುವಂತಹದ್ದು ಅಲ್ಲವೆಂದು, ವಿದ್ವಾಂಸರಿಗೆ ಮತ್ತು ಆ ಕ್ಷೇತ್ರದಲ್ಲಿ ಅತ್ಯಾಸಕ್ತಿಯುಳ್ಳ ಕೆಲವರಿಗೆ ಮಾತ್ರವೇ ಅದು ಪ್ರವೇಶ ಸಾಧ್ಯತೆಯನ್ನು ಉಳ್ಳುದೆಂದು ಅವರ ಅಭಿಪ್ರಾಯವಿದೆ. ಇಂತಹ ಜನ ಹಳಗನ್ನಡವನ್ನು ಆಸಕ್ತಿಗಿಂತ ಹೆಚ್ಚಾಗಿ ಗೌರವ ಭಾವದಿಂದ ಕಾಣುವುದು ಎಂಬುದನ್ನು ಗಮನಿಸಬೇಕು. ಆಸಕ್ತಿಯಿಂದ ತಾವದನ್ನು ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನು ಅವರು ಮಾಡೋದಿಲ್ಲ. ಅದರ ಬದಲು ಅದರ ಬಗ್ಗೆ ಗೌರವ ಇದೆ. ಹಳಗನ್ನಡವು ಇಂದಿಗೆ ಕಾಲದೋಷ ಬಾಧಿತವೆಂದು, ಯಾವುದೇ ರೀತಿಯ ಸಮಕಾಲೀನ ಪ್ರಯೋಜನವನ್ನು ನೀಡುವಂತಹದ್ದು ಅಲ್ಲವೆಂದು ಮುಂದುವರಿದು ಹೇಳುವುದಾದರೆ ಅದರ ಅಧ್ಯಯನವು ನಿಷ್ಪ್ರಯೋಜಕವೆಂದು ಭಾವಿಸುವವರು ಕನ್ನಡದಲ್ಲಿ ಹಲವು ಮಂದಿ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಗೌರವಿಸುವಂತಹ ವರ್ಗ ಒಂದಾದರೆ, ಇನ್ನೊಂದು ವರ್ಗ ಹಳಗನ್ನಡ ಕಾಲಬಾಧಿತ, ಯಾವ ಕಾಲದ್ದೋ ಏನೋ, ಯಾಕೆ ಕಲಿತೀರಿ, ಏನು ಪ್ರಯೋಜನ ಅಂತ ನೇರವಾಗಿ ಕೇಳಿಬಿಡುವಂಥದ್ದು. ಇವತ್ತಿಗೆ ವರ್ತಮಾನಕ್ಕೆ ಬೇಕಾಗುವುದು ಅಲ್ಲ ಅದು ಅಂತ ಹೇಳುವಂಥ ಈ ಭಾವನೆ ಕನ್ನಡದಲ್ಲಿ ಹಲವು ಮಂದಿ ಇದ್ದಾರೆ. ಇವರಲ್ಲಿ ವಿದ್ಯಾವಂತರೆನ್ನಿಸಿಕೊಂಡವರು, ಬುದ್ಧಿಜೀವಿಗಳೆನ್ನಿಸಿಕೊಂಡವರು, ಯೋಚನಾಪರರೆನ್ನಿಸಿಕೊಂಡವರೂ ಇದ್ದಾರೆ. ಈ ಬಗೆಗೆ ಯಾವ ಅಭಿಪ್ರಾಯವನ್ನು ಹೇಳಲಾರದ ಮಂದಿ ಕೂಡ ಇದ್ದಾರೆ. ಹೀಗೆ 3 ತಂಡಗಳುಂಟು ಸಾಮಾನ್ಯವಾಗಿ. ಈ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೇಳಲಾರದ ಮಂದಿ ಎಂದರೆ, ಹಳಗನ್ನಡದ ಬಗೆಗೆ ಏನನ್ನೂ ತಿಳಿಯದ ಮಂದಿ ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಅವಿದ್ಯಾವಂತರು ಅಂತಲ್ಲ, ಆದರೆ ಅಂಥವರ ಸಂಖ್ಯೆ ಈ ಹೊಸ ಕಾಲದಲ್ಲಿ ಕಡಿಮೆ. ಯಾಕೆಂದರೆ ಹಳಗನ್ನಡ ಎಂಬ ಶಬ್ದವನ್ನು ಅವರು ಕೇಳಿರ್ತಾರೆ. ಯಾಕೆಂದರೆ ಒಂದು ಸಾಮಾನ್ಯ ಮಟ್ಟದ ವಿದ್ಯಾಭ್ಯಾಸ ಆಗುವಾಗಲೂ ಕನ್ನಡ ಹಳಗನ್ನಡ ಅಂತ, ನಡುಗನ್ನಡ ಆದರೂ ಕೇಳದೇ ಇರ್ಬೋದು, ಕನ್ನಡ ಹಳಗನ್ನಡ, ಹಳೆ ಕಾಲದ ಒಂದು ಕನ್ನಡ ಇತ್ತು ಅಂತ ಹೇಳುವಂಥ ಒಂದು ಮಾಹಿತಿ ಅವರಲ್ಲಿ ಇರ್ತದೆ. ಅದಕ್ಕಿಂತ ಹೆಚ್ಚಿನ ಪರಿಜ್ಞಾನ ಅವರಲ್ಲಿ ಇರೋದಿಲ್ಲ. ಏಕೆಂದರೆ ಸಾಮಾನ್ಯ ಶಾಲಾ ವಿದ್ಯಾಭ್ಯಾಸದಲ್ಲಿ ಹಳಗನ್ನಡ ಎಂಬ ಶಬ್ದ ಪ್ರಯೋಗವನ್ನಾದರೂ ಕೇಳಿದವರ ಸಂಖ್ಯೆ ಸಾಕಷ್ಟಿದೆ. ಹೀಗೆ ಇಂಥ ಪರಿಸ್ಥಿತಿಯಲ್ಲಿ ಹಳಗನ್ನಡದ ಬಗೆಗೆ ತಿಳಿಯಬೇಕು ಎನ್ನುವರು ಅಧ್ಯಯನದಲ್ಲಿ ಆಸಕ್ತರಾದ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ಅಂದರೆ ಯಾರು ಅಂತ, ಈ ವಿದ್ಯಾರ್ಥಿಗಳೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದುವವರು ಎಂದು ನಾವು ತಿಳಿಯಬೇಕಾಗಿಲ್ಲ. ಹಳಗನ್ನಡದ ವಿದ್ಯಾರ್ಥಿಗಳು ಅಂದರೆ ಶಾಲಾ ಕಾಲೇಜಿನಲ್ಲಿ ನಿಗದಿಪಡಿಸಿದಂಥ ಪಠ್ಯವನ್ನು, ಹಳಗನ್ನಡ ಪಠ್ಯಗಳನ್ನು ಓದುವಂಥವರು ಅಂತಲೇ ನಾವು ತಿಳಿಯಬೇಕಾಗಿಲ್ಲ. ಅವರೂ ಆಗಬಹುದು, ಅಂತಹ ವಿದ್ಯಾರ್ಥಿಗಳು ಇರಬಹುದು, ಪ್ರೌಢರೂ ಇರಬಹುದು. ಆದರೆ ಅವರಲ್ಲಿ ಮೇಲೆ ಹೇಳಿದ ವಿವಿಧ ಜನವರ್ಗಗಳ ಪೈಕಿ ಮೊದಲನೇ ವರ್ಗದ ಒಂದು ಗುಣ ಇರಲೇಬೇಕು. ಅದು ಕಠಿಣ ಎಂಬ ಭಾವನೆ ಇದ್ದರೆ ಇದ್ದುಕೊಳ್ಳಿ, ತೊಂದರೆ ಇಲ್ಲ. ಅದು ಕಠಿಣ ಎಂಬ ಭಾವನೆ ಇದ್ದರೂ ಅದರ ಬಗೆಗೆ ಗೌರವವನ್ನು ಇರಿಸಿಕೊಂಡಿರುವುದೇ ಈ ಗುಣ. ಅದರ ಬಗೆಗೆ ನಾವು ಒಂದು ಅಧ್ಯಯನ ಮಾಡಬೇಕು ಅಂತ ಆದರೆ ಅದರ ಬಗೆಗೆ, ಆ ವಸ್ತುವಿನ ಬಗೆಗೆ ನಮಗೆ ಏನೇನೂ ಗೌರವ ಇಲ್ಲದೇ ಇದ್ದರೆ ನಮಗೆ ಅಧ್ಯಯನ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಮಂದಿಗೆ ಅದು ಗೌರವ ಅಂತ ಹೇಳಿದರೆ ಅದರ ಭಕ್ತಿ ಭಾವನೆಯೋ ಇನ್ನೇನೋ ಇರಬಹುದು. ಅಷ್ಟಲ್ಲದೇ ಇದ್ದರೂ ನಾವು ಅದಕ್ಕೆ ಸರಿಯಾದಂಥ ಮರ್ಯಾದೆಯನ್ನು ಕೊಟ್ಟು ಇದರಿಂದ ನನಗೆ ಪ್ರಯೋಜನ ಇದೆ ಎಂಬಂಥ ಒಂದು ನಿಷ್ಠೆಯನ್ನು ಇರಿಸಿಕೊಂಡು ಅದರ ಬಗೆಗೆ ಸರಿಯಾದಂಥ ಒಂದು ಕಲ್ಪನೆಯನ್ನು ಇರಿಸಿಕೊಳ್ಳಬೇಕು ಎಂಬಂಥದ್ದು ಗೌರವವನ್ನು ಇರಿಸಿಕೊಂಡಿರುವುದು ಈ ಗುಣ. ಹೀಗೆ ಗೌರವ ಭಾವನೆಯನ್ನು ಉಳ್ಳವರು ಮಾತ್ರವೇ ಅದರ ಅಧ್ಯಯನವನ್ನು ಸರಿಯಾಗಿ ಮುಂದುವರಿಸಬಲ್ಲರು. ಆ ಬಗೆಗೆ ಗೌರವವಿಲ್ಲದ ವಿದ್ಯಾವಂತ ವರ್ಗ, ಇವರಿಂದಲೂ ಹಳಗನ್ನಡದ ಅಧ್ಯಯನ ಸಾಧ್ಯ ಇಲ್ಲ. ಒಂದು ವೇಳೆ ಈ ವರ್ಗದವರು ಅಷ್ಟಿಷ್ಟು ಅಧ್ಯಯನ ಮಾಡಿದರೂ ಅದು ಪೂರ್ಣ ಪ್ರಯೋಜನವನ್ನು ಕೊಡಲಾರದು. ವಿದ್ಯಾವಂತ ವರ್ಗವೇ ಆಗಿದ್ದರೂ ಅದರ ಬಗ್ಗೆ ಗೌರವ ಇಲ್ಲದೆ ಮಾಡಿದಂತಹ ಕೆಲಸ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ.
ಆದ್ದರಿಂದ ಆ ಗೌರವ ಭಾವವನ್ನು ಇರಿಸಿಕೊಂಡೇ ಹಳಗನ್ನಡವನ್ನು ಪ್ರವೇಶಿಸಬೇಕಾಗುತ್ತದೆ. ಅದರಿಂದ ಮೊದಲು ಅದರ ಪ್ರವೇಶಕ್ಕೆ ಬೇಕಾದಂಥದ್ದು ಆ ವಸ್ತು ವಿಷಯದ ಬಗೆಗೆ ಒಂದು ಗೌರವ, ಒಂದು ಆತ್ಮೀಯತೆ, ಇದು ನಮ್ಮದು ಅಂತ ಹೇಳುವಂಥ ಭಾವನೆ. ಪ್ರೌಢಶಾಲೆ, ಪದವಿ ಪೂರ್ವ ತರಗತಿಗಳು ಮತ್ತು ಪದವಿ ತರಗತಿಗಳಲ್ಲಿ ಕೂಡ ಹಳಗನ್ನಡಕ್ಕೆ ಮಹತ್ವವು ಕುಂದುತ್ತಾ ಬಂದಿರುವುದನ್ನು ನಾವು ಬೇರೆ ಬೇರೆ ಕಾಲದ ಪಠ್ಯಪುಸ್ತಕಗಳ ಅವಲೋಕನದಿಂದ ತಿಳಿಯಬಹುದು. ಒಂದು ಕಾಲದಲ್ಲಿ ಇಂದಿನ 10ನೇ ತರಗತಿಯ ಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿದವರು ಓದಿರಬಹುದಾದ ಪಠ್ಯವಸ್ತುಗಳನ್ನು ಇಂದು ಪದವಿ ತರಗತಿಯವರು ಕೂಡ ಓದುತ್ತಿಲ್ಲ ಎಂಬುದು ವಾಸ್ತವ. ಅಂದರೆ ಒಂದು ಹೈಸ್ಕೂಲಿನ ತರಗತಿಗೆ ಹಿಂದಿನ ಕಾಲದಲ್ಲಿ ಕುಮಾರವ್ಯಾಸ ಭಾರತದ ಇಡೀ ಸಂಧಿಗಳನ್ನು ಇರಿಸ್ತಾ ಇದ್ದರು. ಇವತ್ತು ಅದು PUC ಮಾತ್ರ ಅಲ್ಲ, ಪದವಿ ತರಗತಿಗಳಿಗೂ ಕೂಡ ಇಡೀ ಸಂಧಿಯನ್ನು ಇರಿಸುವಂಥದ್ದಿಲ್ಲ. ನಾನು ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದವನು, ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಪಠ್ಯಪುಸ್ತಕಗಳ ರಚನೆಯ ಸಂದರ್ಭಗಳಲ್ಲಿಯೂ ನಾನು ಭಾಗವಹಿಸಿದವನು. ಹಳಗನ್ನಡ ಪದ್ಯ ಆದರೆ ಅದಕ್ಕೆ ಮಿತಿ ಹಾಕುವಂಥದ್ದು, 15 ಪದ್ಯಗಳನ್ನು ಕೊಡೋಣ ಅಂಥೇಳಿ. 15 ಪದ್ಯಗಳಿಗಿಂತ ಹೆಚ್ಚು ಬೇಡ, ಅಷ್ಟಕ್ಕಿಂತ ಹೆಚ್ಚಾದರೆ ಕಠಿಣ ಆಗ್ತದೆ ಅಂತ ಹೇಳುವಂಥದ್ದನ್ನು ಇಡೀ ಉದ್ಯೋಗ ಪರ್ವ ಇತ್ಯಾದಿಗಳನ್ನೆಲ್ಲ PUCಯಲ್ಲಿ ಇರಿಸಿದಂಥದ್ದಿತ್ತು ಹಿಂದೆ ಇತ್ತು. ಮಾತ್ರ ಅಲ್ಲ, ನಾವು ಪದವಿ ತರಗತಿಯಲ್ಲಿ ಓದುವಂಥ ಸಂದರ್ಭದಲ್ಲಿ ನಮಗೆ ಪಂಪರಾಮಾಯಣ ಸಂಗ್ರಹ ಅದು ಪೂರ್ತಿಯಾಗಿ ಒಂದು ಪುಸ್ತಕ ಇತ್ತು. ಪಂಪ ಭಾರತದ 3 ಆಶ್ವಾಸಗಳಿದ್ವು. ಆಮೇಲೆ ಅಕ್ಕನ ವಚನಗಳು ಅಂಥೇಳಿ ವಚನಗಳ ಒಂದು ಪೂರ್ತಿ ಪುಸ್ತಕ ಇರ್ತಾ ಇತ್ತು. ಹೀಗೆ ಇವೆಲ್ಲವೂ ಪಠ್ಯವಾಗಿದ್ದವು. ಆವಾಗ ಅಷ್ಟಾದರೂ ನಮಗೆ ಆ ಭಾಷೆಗೆ ಪ್ರವೇಶ, ಸಾಹಿತ್ಯಕ್ಕೆ ಪ್ರವೇಶ ಇತ್ಯಾದಿಗಳೆಲ್ಲವೂ ಹೆಚ್ಚಿನ ಪ್ರಮಾಣದಲ್ಲಿ ದೊರಕಲಿಕ್ಕೆ ಸಾಧ್ಯ. ಈಗ ಪದವಿ ತರಗತಿಗಳಲ್ಲಿ ನೋಡಿದರೂ ಪಠ್ಯ ಎಷ್ಟು ಸೊರಗಿದೆ ಎಂಬಂಥದ್ದು ನಮಗೆ ಗೊತ್ತಾಗ್ತದೆ. ಮಾತ್ರ ಅಲ್ಲ, ಆ ಪಠ್ಯ ರಚನೆ ಮಾಡುವಂಥ ಸಂದರ್ಭದಲ್ಲಿ, ಇದು ನಾನು ಟೀಕೆ ಮಾಡುವಂಥದ್ದು ಅಂತಲ್ಲ, ನೋಡಿದ್ದನ್ನು ಅನುಭವಿಸಿದ್ದನ್ನು ಹೇಳ್ತಾ ಇರುವಂಥದ್ದು. ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಇದ್ದ ಕಾಲೇಜುಗಳಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಕನ್ನಡ ಅಧ್ಯಾಪಕರೇ ಸೇರಿ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದಿಂದ ಆ ಪುಸ್ತಕವನ್ನು ಪ್ರಕಟಿಸುವಂಥ ಯೋಜನೆಯನ್ನೆಲ್ಲ ಮಾಡಿದರು. ಆ ಪಠ್ಯ ಸಿದ್ಧಪಡಿಸುವಂಥ ಸಂದರ್ಭ ಹೇಗಿರ್ತದೆ ಅಂತ ಹೇಳಿದರೆ, ನಾವು ಈ ಭಾಗವನ್ನು ತೆಗೆದುಕೊಳ್ಳೋಣ. ಇದು ಮೈಸೂರು ಯೂನಿವರ್ಸಿಟಿಯವರು ಕಾವ್ಯ ತರಂಗಿಣಿಯಲ್ಲಿ ತಗೊಂಡಿದ್ದಾರೆ, ಇದು ಕಾವ್ಯ ವಿಹಾರದಲ್ಲಿ ತಗೊಂಡಿದ್ದಾರೆ, ಇದು ಇಂಥ ಕಾವ್ಯ ಸಂಚಯದಲ್ಲಿದೆ, ಅದನ್ನು ಒಂದು ತುಣುಕನ್ನು ತೆಕ್ಕೊಳ್ಳೋಣ ಅಂತೇಳಿ. ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯದವರೋ ಇನ್ನೊಂದು ವಿಶ್ವವಿದ್ಯಾನಿಲಯದವರೋ ಯಾವ ಪಠ್ಯ ಭಾಗವನ್ನು ತೆಕ್ಕೊಂಡಿದ್ದಾರೋ ಅದರಲ್ಲಿ ಎಷ್ಟು ಪದ್ಯಗಳನ್ನು ಕಡಿಮೆ ಮಾಡಿ ನಾವು ಹಾಕಿಕೊಳ್ಳಬಹುದು ಅಂತ ಇಷ್ಟು ಮಾತ್ರ ನೋಡುವುದಷ್ಟೇ ಹೊರತು, ಒಂದು ಹೊಸ ಪಠ್ಯದಿಂದ ಕೊಡೋಣ, ಒಂದು ಹೊಸ ಈ ಕಾವ್ಯ ಭಾಗದ ಇನ್ನೊಂದು ಭಾಗವನ್ನು ಪರಿಚಯ ಮಾಡೋಣ ಎಂಬಂಥ ಪ್ರಯತ್ನವನ್ನು ಈ ಹೊಸ ತಲೆಮಾರಿದವರು ಮಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬಂದಂಥ ಪಠ್ಯಪುಸ್ತಕಗಳು, ಪದವಿ ಪಠ್ಯಗಳು ನಿಜವಾಗಿ ಬಹಳ ಒಳ್ಳೆಯ ಪಠ್ಯಗಳಾಗಿವೆ. ಅಲ್ಲಿ ತೀನಂ ಶ್ರೀಕಂಠಯ್ಯನಂಥವರು ಕೂಡ ಕೆಲಸ ಮಾಡಿದಂಥದ್ದುಂಟು. ವೆಂಕಟಾಚಲ ಶಾಸ್ತ್ರಿಗಳು ಕೆಲಸ ಮಾಡುವವರೆಗೆ ಆ ಪಠ್ಯಪುಸ್ತಕಗಳು ಗುಣಮಟ್ಟವನ್ನು ಹೇಗೆ ಕಾಪಾಡಿಕೊಂಡಿವೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕು. ಅವರ ಆಯ್ಕೆಯ ಕ್ರಮ, ಆಯ್ಕೆಯ ಪ್ರಮಾಣ, ಆಮೇಲೆ ಕೊಟ್ಟಂಥ ಟಿಪ್ಪಣಿಗಳ ಸ್ವರೂಪ, ಆಮೇಲೆ ಹೆಚ್ಚುವರಿ ಮಾಹಿತಿಗಳನ್ನು ಕೊಟ್ಟಂಥ ಕ್ರಮ, ಇವೆಲ್ಲವೂ ಬಹಳ ಯೋಗ್ಯವಾಗಿ ಉಂಟು. ಮಂಗಳೂರು ವಿಶ್ವವಿದ್ಯಾನಿಲಯದ ಕತೆ ಬಿಡಿ, ಮಂಗಳೂರು ವಿಶ್ವವಿದ್ಯಾನಿಲಯ ಮಾತ್ರ ಅಲ್ಲ, ಎಲ್ಲ ವಿಶ್ವವಿದ್ಯಾನಿಲಯಗಳ ಕಥೆಯು ಹೀಗೆ ಆಗಿರಬಹುದು ಅಂತ ನಾನು ಅಂದುಕೊಂಡಿದ್ದೇನೆ. ಮಾತ್ರ ಅಲ್ಲ, ಯಾವುದೇ ಒಂದು ಹಳಗನ್ನಡ ಪಠ್ಯವನ್ನು ನಾವು ಗಮನಿಸುವಾಗ ಅಕ್ಷರವನ್ನು ಗಮನಿಸಬೇಕು. ಇದು ನಾವು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿಯೂ ಗಮನಿಸಬೇಕಾದಂಥ ಒಂದು ಅತ್ಯಂತ ಮುಖ್ಯವಾದಂಥ ವಿಷಯ. ಅಕ್ಷರವನ್ನು ಗಮನಿಸಬೇಕಾಗ್ತದೆ. ಪಠ್ಯಪುಸ್ತಕವನ್ನು ಸಿದ್ಧಪಡಿಸುವವನು ಅಕ್ಷರವನ್ನು ಗಮನಿಸಬೇಕಾಗ್ತದೆ. ಅದರ ಕರಡಚ್ಚು ನೋಡುವವನು ಅಕ್ಷರವನ್ನು ಗಮನಿಸಬೇಕಾಗ್ತದೆ. ಕುಮಾರವ್ಯಾಸ ಭಾರತದ ಷಟ್ಪದಿಯನ್ನು ಕೊಟ್ಟಲ್ಲಿ ಷಟ್ಪದಿಗೆ 5 ಸಾಲು, 4 ಸಾಲು, ಆಮೇಲೆ 2 ಸಾಲುಗಳು ಒಟ್ಟಾಗಿ 1 ಸಾಲು ನಷ್ಟವಾಗಿ ಆ ಷಟ್ಪದಿಯೇ ಅಲ್ಲದಂಥ ಒಂದು ಸ್ವರೂಪ, ಇಂಥದ್ದೆಲ್ಲ ಬಂದಂಥದ್ದುಂಟು. ಎಲ್ಲಿಯೋ ಒಂದು ವಾರ್ತಾಪತ್ರಿಕೆಯಲ್ಲಿ ಅಕ್ಷರದ ದೋಷವೋ ಇನ್ನೊಂದೋ ಮತ್ತೊಂದೋ ಬರ್ತದೆ ಅಂತ ಹೇಳಿದರೆ ಅದು ಕ್ಷಮ್ಯ ಎಂಬುದಾಗಿ ಬಿಡಬಹುದೋ ಏನೋ. ಆದರೆ ವಿದ್ಯಾರ್ಥಿಗಳು ಓದುವಂಥ ಪಠ್ಯಗ್ರಂಥದಲ್ಲಿ ಇಂತಹದ್ದು ಬಂದಾಗ ಒಂದೇ ಒಂದು ದೋಷ ಬರಬಾರ್ದು, ಬಿಡೋಣ, ಅದು ಆದರ್ಶ, ಅದು ಸಾಧ್ಯವಾಗದೇ ಹೋಯಿತು. ಆದರೆ 4 ಸಾಲಿನ ಷಟ್ಪದಿ, 5 ಸಾಲಿನ ಷಟ್ಪದಿ ಎಲ್ಲ ಬಂದರೆ ಏನು ಮಾಡಬೇಕು? ವಿದ್ಯಾರ್ಥಿಗಳು ಬಿಡಿ, ಅಧ್ಯಾಪಕರಿಗೆ ಕೂಡ ಅದು ಸಮಸ್ಯೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಅಧ್ಯಾಪಕರು ಗಲಿಬಿಲಿಗೊಳ್ಳುವಂತಹದ್ದುಂಟು. ಇದಕ್ಕೆ ಏನು ಪರಿಹಾರ ಅಂತ
ಸ್ವತಃ ತಾವು ತಿಳಿಯದೇ ಹೋಗುವಂಥ ಸಂದರ್ಭವೂ ಉಂಟು. ಯಾಕೆಂದರೆ ಅಧ್ಯಾಪಕರ ಮಟ್ಟವು ಆ ರೀತಿಯಲ್ಲಿದೆ. ಕಾಲೇಜಿನಲ್ಲಿ ಬೋಧನೆ ಮಾಡುವಂಥ ಅಧ್ಯಾಪಕರು ಹೇಳುವಂಥದ್ದು ನಾನು, ಆ 3 ಸಾಲಿನ ಪದ್ಯಗಳು ಒಂದು ವೃತ್ತ ಬಂದರೆ 3 ಸಾಲಿನಲ್ಲೇ ಅದನ್ನು ನಿವೃತ್ತಿ ಮಾಡಿಬಿಡುವಂಥವರೂ ಇರಬಹುದು. ಆ ರೀತಿಯ ಇದು ನನ್ನ ಟೀಕೆ, ಇದು ಅನುದಾರವಾದಂಥ ಟೀಕೆ ಅಂತ ಭಾವಿಸಬಾರದು, ವಸ್ತುಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ಒಂದು ಕಾಲದಲ್ಲಿ ಆ ಹೈಸ್ಕೂಲ್ ಮಟ್ಟದಲ್ಲಿ ಎಷ್ಟು ಭಾಗಗಳನ್ನು ಓದ್ತಾ ಇದ್ದರೋ ಅಷ್ಟನ್ನು ಈಗ ಪದವಿ ತರಗತಿಯವರು ಓದ್ತಾ ಇಲ್ಲ. ಆಗ ಆಸಕ್ತಿಯನ್ನು ಬೆಳೆಸುವುದು ಅಂತ ಹೇಳಿದರೆ ಹೇಗೆ ಅಂಥೇಳಿ ಅದೊಂದು ಸಮಸ್ಯೆ. ಇಂದು ಪಠ್ಯವನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ವಿವಿಧ ರೀತಿಯ ಪರಿಗಣನೆಗಳು ಮಧ್ಯಪ್ರವೇಶ ಮಾಡ್ತವೆ. ಪಠ್ಯ ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿಯೂ ಹಾಗೆ 10 ಹಲವು ಹೊಸ ವಿಷಯಗಳು ಪಠ್ಯದೊಳಗೆ ಪ್ರವೇಶ ಪಡೆದಾಗ ಆ ಹೊಸ ವಿಷಯಗಳಿಗೆ ಬೇರೆ ಬೇರೆ ಪರಿಗಣನೆಗಳಿರ್ತವೆ. ಅದು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಂಥ ಲೇಖನವನ್ನು ಕೂಡ ತೆಗೆದುಕೊಳ್ಳಬೇಕಾಗ್ತದೆ, ಪಠ್ಯವಾಗಿ ಪದವಿ ತರಗತಿಗಳಿಗೆ ಪಠ್ಯವಾಗಿ ತೆಗೆದುಕೊಳ್ಳಬೇಕಾಗ್ತದೆ. ಹಾಗೆ ತೆಗೆದುಕೊಂಡು ನಾವು ಮಾಡಿದಂಥದ್ದುಂಟು, ಪಠ್ಯವನ್ನು ಸಿದ್ಧಪಡಿಸಿದಂಥದ್ದುಂಟು. ಯಾಕೆಂದರೆ ಅದು ಹೊಸ ವಿಷಯ. ಯಾವುದೋ ಒಂದು ಅಂಗವಿಕಲ ವ್ಯಕ್ತಿ ಒಬ್ಬ ಮಾಡಿದಂಥ ಒಂದು ಸಾಧನೆ, ಅದನ್ನು ತೋರಿಸಬೇಕು. ಅದು ಸಾಮಾಜಿಕ ನ್ಯಾಯವನ್ನು ಕೊಡುವಂತಹದ್ದು, ಆದ್ದರಿಂದ ಅದನ್ನು ಕೊಡಬೇಕು. ಒಬ್ಬಳು ಮಹಿಳೆಯ ಸಾಧನೆಯನ್ನು ತೋರಿಸಬೇಕು, ಅದು ಸಾಮಾಜಿಕ ನ್ಯಾಯವನ್ನು ಕೊಡುವಂತಹದ್ದು. ಆಮೇಲೆ ಹಿಂದುಳಿದ ವರ್ಗದವರೊಬ್ಬರು ಮಾಡಿದಂಥ ಸಾಧನೆಯನ್ನು ತೋರಿಸಬೇಕು, ಅದು ಸಾಮಾಜಿಕ ನ್ಯಾಯವನ್ನು ಕೊಡುವಂತಹದ್ದು. ಹೀಗೆ ಇಂಥವುಗಳನ್ನೆಲ್ಲ ಸೇರಿಸ್ತಾ ಹೋಗುವಾಗ ಇಂಥವುಗಳಿಗೆ ಸಾಹಿತ್ಯ ಎಲ್ಲಿ ದೊರಕುವುದು ಅಂತ ಕೇಳಿದರೆ ಪತ್ರಿಕೆಗಳ ಸಾಹಿತ್ಯವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಆವಾಗ ಆ ಪತ್ರಿಕೆಯ ಸಾಹಿತ್ಯವನ್ನು ತೆಗೆದುಕೊಳ್ಳುವಾಗ ವಿಷಯದ ದೃಷ್ಟಿಯಿಂದ ಅದು 1 ಗಂಟೆಯಲ್ಲಿ ಮುಗಿದು ಹೋಗಿಬಿಡ್ತದೆ. ಆ ವ್ಯುತ್ಪತ್ತಿಯ ವಿಷಯ ಎಲ್ಲಿದೆ, ಅದರಲ್ಲಿ ಹೊಸ ವಿಷಯವನ್ನು ತಿಳಿಯುವಂತಹದ್ದು ಮತ್ತು ಹೊಸ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಹೋಗುವಂತಹದ್ದು ಇತ್ಯಾದಿಗಳು ಕಡಿಮೆ ಆಗ್ತಾ ಹೋಗ್ತವೆ. ಹೀಗೆ ಇಂಥ ವಿಷಯಗಳನ್ನು ಪಠ್ಯದ ಮಧ್ಯದಲ್ಲಿ ತರಬೇಕಾದಂಥ ಸಂದರ್ಭದಲ್ಲಿ 10 ಹಲವು ಹೊಸ ವಿಷಯಗಳು ಪಠ್ಯದೊಳಗೆ ಪ್ರವೇಶ ಪಡೆದಾಗ ಸಹಜವಾಗಿ ಹಳಗನ್ನಡದ ಪಾಠಗಳಿಗೆ ಕತ್ತರಿ ಬಿಡ್ತದೆ. ಆಗುವಂಥ ಅದು ಪರಿಣಾಮ ಯಾವುದು? ನಮ್ಗೆ ಬೇಡದೇ ಇರುವಂಥದ್ದನ್ನು ತೆಗೆಯುವ, ಬೇಕಾದ್ದನ್ನು ಸೇರಿಸುವ ಅಂತ ಹೇಳಿ. ಇದು ಬೇಕಾದಂಥದ್ದು, ಅದು ಬೇಡದೇ ಇರುವಂತಹದ್ದು ಅಂತ ಆಗ್ತದೆ. ಹಳಗನ್ನಡ ಪಾಠಗಳಿಗೆ ಕತ್ತರಿ ಬಿಡ್ತದೆ. ಎಂದರೆ ಪಾಠ್ಯಪುಸ್ತಕವನ್ನು ಸಿದ್ಧಪಡಿಸುವ ವ್ಯಕ್ತಿಗಳಿಗೂ ಹಳಗನ್ನಡವು ಅಂತಹ ಅನಿವಾರ್ಯವಾದ ಭಾಗವಲ್ಲದುದರಿಂದ ಅದನ್ನು ಕೈಬಿಟ್ಟರೆ ನಷ್ಟ ಇಲ್ಲ ಎಂಬ ಅಭಿಪ್ರಾಯವಿದೆ ಎಂದು, ಅಥವಾ ಈ ಅಭಿಪ್ರಾಯವನ್ನು ಹೊಂದಬೇಕಾದ ಒತ್ತಡ ಅನಿವಾರ್ಯತೆಗಳಿವೆ ಎಂದು ತಿಳಿಯಬೇಕಾಗುತ್ತದೆ. ಹಾಗೆ ಹಳಗನ್ನಡವನ್ನು ಕೈಬಿಟ್ಟಲ್ಲಿ ಅದನ್ನು ಕಲಿಸುವ ಹೊಣೆಗಾರಿಕೆಯುಳ್ಳ ಅಧ್ಯಾಪಕರು ಕಷ್ಟದ ಪಾಠಗಳು ತಪ್ಪಿ ಹೋದವು ಎಂದು ಸಮಾಧಾನವನ್ನೇ ಹೊಂದುತ್ತಾರೆ ಹೊರತು ಅದನ್ನು ಆಕ್ಷೇಪಿಸುವುದು ಕಂಡುಬರ್ತಾ ಇಲ್ಲ. ಹಾಗಾದರೆ ಸಮಗ್ರವಾಗಿ ಕನ್ನಡವನ್ನು ಕಲಿಸುವಂಥ ಒಂದು ವರ್ಗ ಏನಿದೆ, ಇಲ್ಲಿಯೇ ಹಳಗನ್ನಡದ ಬಗೆಗೆ ಒಂದು ಥರದ ಉಪೇಕ್ಷೆ ಇದೆ ಎಂಬಂಥದ್ದನ್ನು ಒಬ್ಬ ಅಧ್ಯಾಪಕನಾಗಿ 16 ವರ್ಷಗಳ ಕಾಲ ಅನುಭವ ಇದ್ದಂಥವನ್ನು ನಾನು ಹೇಳ್ತಾ ಇದ್ದೇನೆ. ಹೀಗಿದ್ದಾಗ ದಿನದಿಂದ ದಿನಕ್ಕೆ ಹಳಗನ್ನಡದ ಅಧ್ಯಯನ ಮತ್ತು ಆ ಬಗೆಗಿನ ಆಸಕ್ತಿ ಕುಂದುತ್ತಾ ಹೋಗುವುದನ್ನು ಗಮನಿಸಬಹುದು. ಆದರೂ ಅಧ್ಯಯನಾಸಕ್ತರು ಹಳಗನ್ನಡವನ್ನು ಹೇಗೆ ಪ್ರವೇಶಿಸಬಹುದು ಎಂಬುದರ ಬಗೆಗೆ ನಾವು ಭಾಷಾಧ್ಯಯನಾಸಕ್ತರಾಗಿ ವಿಶ್ಲೇಷಿಸಲೇಬೇಕಾಗುತ್ತದೆ. ಹಳಗನ್ನಡದ ಪ್ರವೇಶಕ್ಕೆ ನಾವು 4 ವಿಧಾನಗಳನ್ನು ಪರಿಗಣಿಸಬಹುದು. ನೇರವಾಗಿ ಮೂಲ ಗ್ರಂಥದ ಅಧ್ಯಯನ ಎಂಬಂಥದ್ದು ಒಂದು, ಅನುವಾದದ ಮೂಲಕ ಗ್ರಂಥದ ಪ್ರವೇಶ ಎಂಬಂಥದ್ದು ಇನ್ನೊಂದು, ಟೀಕೆ ವ್ಯಾಖ್ಯಾನ ಇತ್ಯಾದಿಗಳ ಮೂಲಕ ಮೂಲ ಗ್ರಂಥದ ಪ್ರವೇಶ ಎಂಬುದು ಮತ್ತೊಂದು, ಸಂಭಾಷಣಾಭ್ಯಾಸದ ಮೂಲಕ ಭಾಷಾವಲಯಕ್ಕೆ ಪ್ರವೇಶ ಎಂಬುದು ಇನ್ನೊಂದು, ವ್ಯಾಕರಣಾಧ್ಯಯನದ ಮೂಲಕ ಭಾಷೆಯ ಅಭಿವ್ಯಕ್ತಿ ಸ್ವರೂಪವನ್ನು ತಿಳಿಯುವ ಪ್ರಯತ್ನ ಎಂಬುದು ಇನ್ನೊಂದು, ವಿಮರ್ಶೆಯ ಮೂಲಕ ವಾಂಗ್ಮಯ ಪ್ರಪಂಚದ ಪ್ರವೇಶ ಎಂಬುದು ಮತ್ತೊಂದು, ಸಾಹಿತ್ಯ ಚರಿತ್ರೆಯಂತಹ ಹೊಸ ವಿಧಾನಗಳ ಮೂಲಕ ಪ್ರವೇಶ ಎಂಬುದು ಇನ್ನೊಂದು, ಕಲೆಗಳ ಮೂಲಕ ಹಳಗನ್ನಡದ ಪ್ರವೇಶ. ಇವು ಹಳಗನ್ನಡ ಗ್ರಂಥಗಳ ಪ್ರವೇಶಕ್ಕೆ ಹೇಳಬಹುದಾದ ಸಾಮಾನ್ಯ ಮಾರ್ಗಗಳು. ಈಗ ಒಂದೊಂದಾಗಿ ವಿವರಗಳನ್ನು ನೋಡೋಣ. ಇಲ್ಲಿ ಹಳಗನ್ನಡದ ಪ್ರವೇಶ ಅಂತ ಹೇಳಿದಾಗ ನಾನು ಮುಖ್ಯವಾಗಿ ಹಳಗನ್ನಡದ ಸಾಹಿತ್ಯ ಪ್ರಪಂಚವನ್ನು ನಾನು ಇರಿಸಿಕೊಂಡಿದ್ದೇನೆ, ಶಾಸ್ತ್ರ ಪ್ರಪಂಚವನ್ನಲ್ಲ. ನಿನ್ನೆ ಮಾತನಾಡ್ತಾ ಶಾಸ್ತ್ರ ಪ್ರಪಂಚವೊಂದು, ಕಾವ್ಯ ಪ್ರಪಂಚವೊಂದು ಎರಡೂ ಇದೆ. ಹಳಗನ್ನಡದಲ್ಲೂ ಎರಡೂ ಬೆಳವಣಿಗೆ ಸಾಕಷ್ಟು ಹೊಂದಿವೆ ಅಂತ ಹೇಳುವಂಥದ್ದನ್ನು ನಾನು ಹೇಳಿದ್ದೆ. ಅದರಲ್ಲಿಯೂ ನಮ್ಮ ಅಧ್ಯಯನ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಸಾಹಿತ್ಯಕ್ಕೆ ಕೊಟ್ಟಷ್ಟು ಒತ್ತನ್ನು ಶಾಸ್ತ್ರಕ್ಕೆ ಕೊಟ್ಟಿಲ್ಲ ಎಂಬುದನ್ನು ನಾವು ಗಮನಿಸಬೇಕು. ಅದರಲ್ಲಿಯೂ ಶಾಸ್ತ್ರ ಅಂತ ಹೇಳಿದರೆ ಎರಡೇ ಶಾಸ್ತ್ರಗಳಿಗೆ ಹೆಚ್ಚಿನ ಒತ್ತನ್ನು ಕನ್ನಡದ ಓದಿನಲ್ಲಿ, ಅದರಲ್ಲಿಯೂ ಹಳಗನ್ನಡದ ಅಧ್ಯಯನದಲ್ಲಿ ಕೊಟ್ಟಂತಹದ್ದು. ಒಂದು ವ್ಯಾಕರಣ, ಇನ್ನೊಂದು ಛಂದಸ್ಸು. ಈ ಎರಡನ್ನು ಕುರಿತು ಒಂದು ಸ್ವಲ್ಪ ಆದರೂ ಕೆಲಸ ಆಗಿದೆ. ಇನ್ನುಳಿದಂತಹ ಅನೇಕ ಶಾಸ್ತ್ರಗಳು
ಕನ್ನಡದಲ್ಲಿ ಬಂದಿವೆ. ಆದರೆ ಅವುಗಳ ಆ ಗ್ರಂಥಗಳು ಸಂಪಾದಿತವಾಗಿ ಬಂದಂತಹದ್ದೇ ಕಡಿಮೆ, ಸಂಪಾದಿತವಾಗಿ ಬಂದಂತಹ ಗ್ರಂಥಗಳದ್ದು ಅಧ್ಯಯನ ನಡೆದಂಥದ್ದು ಕಡಿಮೆ. ಇನ್ನೂ ಒಂದು ವಿಷಯ ಇದೆ, ಇಂಥ ಗ್ರಂಥಗಳು ಸಂಸ್ಕೃತದಲ್ಲಿ ಸಾಕಷ್ಟು ಬಂದಿವೆ. ಆದ್ದರಿಂದ ಈ ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಓದಿಕೊಳ್ತಾರಷ್ಟೇ ಹೊರತು ಕನ್ನಡದಲ್ಲಿ ಓದಿಕೊಳ್ಳುವುದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕು. ಉದಾಹರಣೆಗೆ ಆಯುರ್ವೇದ ಶಾಸ್ತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳು ಸಂಸ್ಕೃತದಲ್ಲಿವೆ, ಕನ್ನಡದಲ್ಲಿಯೂ ಬಂದಿವೆ. ಆದರೆ ಕನ್ನಡದ್ದನ್ನು ಓದಿಕೊಳ್ಳುವಂಥ, ಅದನ್ನು ಪಠ್ಯಭಾಗದಲ್ಲಿ ಸೇರಿಸುವಂಥ ಒಂದು ಕೆಲಸವೂ ಕೂಡ ಸಾಕಷ್ಟು ನಡೆದಿಲ್ಲ ಅಂತ ಕಾಣ್ತದೆ. ಕನ್ನಡದ ಈ ಪದವಿ ತರಗತಿಗಳಲ್ಲಿ ಆಗಲಿ ಅಥವಾ ಸ್ನಾತಕೋತ್ತರ ತರಗತಿಗಳಲ್ಲಿ ಆಗಲಿ ಆ ಶಾಸ್ತ್ರ ವಿಚಾರಗಳೇನಿವೆ ಅಂಥ ಗ್ರಂಥಗಳನ್ನು ಓದುವುದೇ ಇಲ್ಲ. ಇದನ್ನು ಸಂಪಾದಿಸುವಂತಹ ಕೆಲಸ ಮಾಡಿದ್ದಾದರೂ ಆ ಕ್ಷೇತ್ರದಲ್ಲಿ ಆಸಕ್ತಿಯುಳ್ಳಂಥ ವ್ಯಕ್ತಿಗಳು, ಹಿರಿಯರಾದಂಥವರು, ಹಳೆಯ ತಲೆಮಾರಿನವರು ಕೆಲಸ ಮಾಡಿದ್ದಾರಷ್ಟೇ ಹೊರತು ಹೊಸ ತಲೆಮಾರಿನವರು ಇದರ ಸಂಪಾದನೆ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದನ್ನು ಕೂಡ ಶಾಸ್ತ್ರ ವಿಷಯದ ಗ್ರಂಥಗಳನ್ನು ಸಂಪಾದಿಸುವಂತಹ ಕೆಲಸವನ್ನು ಮಾಡ್ತಾ ಇರೋದು ನಾವು ಕಾಣ್ತಾ ಇಲ್ಲ. ಈಗ ಹಳಗನ್ನಡದ ಪ್ರವೇಶಕ್ಕೆ ಈಗ ಒಂದೊಂದಾಗಿ ನಾವು ನೋಡೋಣ. ಹಳಗನ್ನಡ ಪಠ್ಯಗಳೆಲ್ಲ ಸಂಪಾದಿತವಾಗಿ ಬಂದಿಲ್ಲವಾದರೂ ಬಂದಿರುವ ಸಾಮಗ್ರಿಯ ವಿಸ್ತಾರ ಅಲ್ಪವಲ್ಲ. ಹಲವಾರು ಗ್ರಂಥಗಳು ಒಂದಕ್ಕಿಂತ ಹೆಚ್ಚು ಬಾರಿ ಸಂಪಾದಿತವಾಗಿ, ಪರಿಷ್ಕೃತವಾಗಿ, ಮುದ್ರಿತವಾಗಿ, ಪುನರ್ಮುದ್ರಿತವಾಗಿ ಹೊರಬಂದಿವೆ. ಕ್ರಿಸ್ತಶಕ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಹಳಗನ್ನಡದ ಬಗೆಗೆ ನಡೆದ ಕೆಲಸಗಳು ಬಹಳ ಗಮನಾರ್ಹ. ಸುಮಾರು 1900ರಿಂದ ಅದಕ್ಕಿಂತ ಹಿಂದೆಯೇ ಪ್ರಾರಂಭ ಆಗಿದೆ. ಅದರಿಂದ 1950, 60, 70ರವರೆಗೂ ಹೇಳಬಹುದು. ಅಷ್ಟರವರೆಗೆ ಹಳಗನ್ನಡದಲ್ಲಿ ತುಂಬ ಕೆಲಸ ನಡೆದಿದೆ. ಅನಂತರವೂ ನಡೆದಿದೆ, ಇಲ್ಲ ಅಂತ ಅಲ್ಲ. ಆದರೆ ಆವಾಗ ನಡೆದಂಥ ಕೆಲಸಗಳ ಪ್ರಮಾಣ ಮತ್ತು ಅದು ನಡೆದಂಥ ಆ ಕೆಲಸಗಳ ಗಾಂಭೀರ್ಯ ಅದು ತುಂಬ ಗಮನಾರ್ಹವಾದಂಥದ್ದು, ತುಂಬ ಗಮನಾರ್ಹ. ಇಂದು ಹಳಗನ್ನಡದ ಕೆಲಸಗಳು ನಡೆಯುತ್ತಿವೆ, ಆದರೂ ಅಂದಿನ ಪ್ರಮಾಣದ ಆಸಕ್ತಿ ಮತ್ತು ಮಗ್ನತೆಗಳು ಕಂಡು ಬರ್ತಾ ಇಲ್ಲ. ಅದೇನೇ ಇದ್ದರೂ ಆ ಕಾಲದ ವಿದ್ವಾಂಸರು ಪಠ್ಯ ಸಂಶೋಧನೆಯ ಬಗೆಗೆ ಮಾಡಿದ ಕೆಲಸಗಳು ಅಗಾಧವೇ ಸರಿ. ಇವತ್ತು ಈ ಪಠ್ಯ ಅಂತ ಹೇಳುವಂಥದ್ರ ಬಗೆಗೆ ಹೊಸ ಹೊಸ ವಿವಾದಗಳನ್ನು ಎಳೆದು ತರ್ತಾ ಇದ್ದಾರೆ. ಪಠ್ಯ ಅಂದರೆ ಯಾವುದು ಅಂಥೇಳಿ, ಯಾವುದು ಪಠ್ಯ ಅಂತೇಳಿ. ಒಂದು ಅಪಪಾಠವನ್ನು ಬರೆದ್ರೆ ಅದು ಅವನ ಪಾಠ, ಅವನ ಆ ಲಿಪಿಕಾರ ಹಾಗೆ ಬರೆದಿದ್ದಾನೆ, ಅವನ ಪಾಠ ಹಾಗೆ, ಹೀಗೆ ಪರಿಗಣಿಸಬೇಕು ಎಂಬ ಹಾಗೆ ಪ್ರತಿಪಾದನೆ ಮಾಡ್ತಾ ಇರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿಬಿಡ್ತೇನೆ. ಈ ಭಾಷಾ ವಿಜ್ಞಾನ ಮುಂದುವರೆದು ಎಲ್ಲಿಯವರೆಗೆ ಹೋಗಿದೆ ಅಂತ ಹೇಳಿದರೆ, ಒಬ್ಬರು ಭಾಷಾ ವಿಜ್ಞಾನಿಗಳು, ಬಹಳ ದೊಡ್ಡ ಭಾಷಾ ವಿಜ್ಞಾನಿಗಳು, ಅವರನ್ನು ನಾನು ಭೇಟಿ ಮಾಡುವಂಥ ಒಂದು ಸಂದರ್ಭ ಬಂತು. ಹೆಸರು ಹೇಳಬಹುದು, ಡಾಕ್ಟರ್ DN ಶಂಕರ ಭಟ್ರು. ಅವರು ಎಲ್ಲೆಲ್ಲೋ ಇದ್ದು ಕೊನೆಗೆ ಅವರ ಮೂಲ ಊರಿನಲ್ಲಿ 1 ವರ್ಷದ ಕಾಲ ಇದ್ದರು. ನಾನು ಅದೇ ಊರಿನಲ್ಲಿ ಅಧ್ಯಾಪಕನಾಗಿ ಹೋಗಬೇಕಾದಂಥ ಸಂದರ್ಭ ಬಂತು. DN ಶಂಕರ ಭಟ್ರು ಇಲ್ಲಿದ್ದಾರೆ ಅಂತ ಹೇಳುವಂಥದ್ದನ್ನು ಕೇಳಿ ನಾನು ಅವರ ಭೇಟಿಗಾಗಿ ಹೋದೆ. ಅವರು ಹೋದಾಗ ನನಗೆ ಹೀಗೆ ಉಭಯ ಕುಶಲೋಪರಿ ಮಾತಾಡುವಂಥ ಪದ್ಧತಿ ಇಲ್ಲ ನನಗೆ. ಯಾವುದಾದ್ರೂ ವಿಷಯವನ್ನು ಮಾತಾಡೋಣ ಅಂತ ಹೇಳಿದರು. ಅವರು ಯಾವುದೋ ಒಂದು ಲೇಖನವನ್ನು ಬರೆದಿದ್ದರು. ಆ ಲೇಖನ ಓದಿ ಹೇಳಿದರು. ಸ್ವಲ್ಪ ಹೊತ್ತು, 1 ಗಂಟೆ ಹೊತ್ತು ಅವರಲ್ಲಿ ಇದ್ದು ನಾನು ಬಂದೆ. ಅದೊಂದೇ ಸಾರಿ ನಾನು ಅವರನ್ನು ನೋಡಿದ್ದು. ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಅಂತ ನಾನು ನಿನ್ನೆ ಪ್ರಸ್ತಾವ ಮಾಡಿದೆಯಲ್ಲ, ಅದು DN ಶಂಕರ ಭಟ್ರೇ ಪ್ರಾರಂಭ ಮಾಡಿದಂಥ ವಾದ. ಕನ್ನಡದ ಬಹಳ ದೊಡ್ಡ ಭಾಷಾ ವಿಜ್ಞಾನಿ ಎಂಬಂಥ ಹೆಸರು ಅವರಿಗಿದೆ, ಬಹಳ ದೊಡ್ಡ ವಿದ್ವಾಂಸರು. ಅವರಲ್ಲಿ ಆ ಸಮಯದಲ್ಲಿ ದೇರಾಜೆ ಸೀತಾರಾಮಯ್ಯನವರ ರಾಮಾಯಣ ಅಂತ ಒಂದು ನಮ್ಮ ಪ್ರದೇಶದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಗ್ರಂಥ, ಅದರ ಬಿಡುಗಡೆಗೆ ಗಣೇಶರು ಬಂದಿದ್ದರು. ಅವರದೊಂದು ದಶಾವಧಾನ ಕಾರ್ಯಕ್ರಮವೂ ಆಗಿತ್ತು ಆ ದಿವಸ. ಆ ಪುಸ್ತಕ ಮುದ್ರಿತವಾಗ್ತಾ ಇತ್ತು. ಅಲ್ಲಿ ದೇರಾಜ್ ಸೀತಾರಾಮಯ್ಯನವರು ಕೈಕೇಯಿ, ಕನ್ನಡದಲ್ಲಿ ಕೈಕೆ ಎಂಬುದಾಗಿ ಹೇಳ್ತಾರೆ, ದಶರಥನ ಪತ್ನಿ ಕೈಕೆ ಎಂಬುದಾಗಿ ಪ್ರಸಿದ್ಧವಾಗಿದೆ. ಕೈಕೇಯಿ ಎಂಬಂಥದ್ದು ಅವಳ ಹೆಸರು, ಕೇಕೆ ದೇಶದವಳಾದ್ದರಿಂದ. ಆದರೆ ದೇರಾಜ್ ಸೀತಾರಾಮಯ್ಯನವರು ಕೇಕಯಿ ಅಂತ ಅದಕ್ಕೆ ಅವಳಿಗೆ ಹೆಸರನ್ನು ಕೊಟ್ಟಿದ್ದಾರೆ. ನಾನು ಇದೊಂದು ಪ್ರಸ್ತಾವವನ್ನು ಮಾಡಿದೆ. DN ಶಂಕರ ಭಟ್ರು ದೊಡ್ಡ ಸಂಸ್ಕೃತ ವಿದ್ವಾಂಸರು ಎಂಬಂಥದ್ದು ನನಗೆ ಗೊತ್ತು. ಅವರ ಅಧ್ಯಯನ ಸಂಸ್ಕೃತ, ಅವ್ರದ್ದು ಮೊದಲ ಅಧ್ಯಯನ. ಈಗ ಈ ಗ್ರಂಥದಲ್ಲಿ ಅವರು ಕೇಕಯಿ ಅಂತ ಹೇಳಿದ್ದಾರೆ. ಈ ಕೇಕಯಿ ಎಂಬ ಶಬ್ದ ಹೇಗೆ ಕೈಕೇಯಿ ಆಗಬೇಕಲ್ಲ ಅಂತ ಹೇಳುವಂಥದ್ದನ್ನು ಕೇಳಿದೆ. ಅದಕ್ಕೆ ಅವರು ಹೇಳಿದರು, ಅದು ಅವರ ರಾಮಾಯಣ, ಅವರು ಕೊಟ್ಟ ಹೆಸರು, ಅದರಿಂದ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಬರೆಯುವಂಥ ರಾಮಾಯಣದಲ್ಲಿ ಇನ್ನೊಂದು ಹೆಸರು ಕೊಡ್ಬೋದು, ಮತ್ತೊಬ್ಬರು ಬರೆಯುವ ರಾಮಾಯಣದಲ್ಲಿ ಇನ್ನೇ ಒಂದು ಹೆಸರು ಕೊಡ್ಬೋದು. ಹೀಗೆ
ಭಾಷೆಯನ್ನು ಕೂಡ ಹಾಗೆ. ಅದು ಅವನು ಆಡುವ ಭಾಷೆ, ಆದ್ದರಿಂದ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಇದು ಇವನು ಆಡುವ ಭಾಷೆ, ಆದ್ದರಿಂದ ಅದು ಸರಿಯೇ. ಅದೂ ಸರಿ, ಇದೂ ಸರಿ, ತಪ್ಪು ಎಂಬಂತಹದ್ದಿಲ್ಲ ಅಂತ ಆದರೆ ಅನವಸ್ಥೆ ಉಂಟಾದೀತಷ್ಟೇ ಹೊರತು ವ್ಯವಸ್ಥೆ ಇಲ್ಲಿರ್ತದೆ. ಯಾವುದೋ ಒಂದು ಸಮಾನವಾದಂಥ ಬಿಂದುವಿನಲ್ಲಿ ಎಲ್ಲವೂ ಸೇರಿದರೆ ಮಾತ್ರ ತಾನೇ ನಾನು ಹೇಳುವಂಥದ್ದು ನಿಮಗೆ ಅರ್ಥ ಆಗೋದು, ನೀವು ಹೇಳುವಂಥದ್ದು ನನಗೆ ಅರ್ಥ ಆಗೋದು. ಇಲ್ಲದಿದ್ದರೆ ಇದು ನನ್ನ ಭಾಷೆ, ಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ ಅಂದರೆ ಎಲ್ಲಿವರೆಗೆ ಓದೀತು? ಅನವಸ್ಥೆ ಉಂಟಾದೀತು ಇಂಥದ್ದು. ಹೀಗೆ ಪಠ್ಯದ ವಿಷಯದಲ್ಲಿಯೂ ಹೊಸ ಕಾಲದ ಎಷ್ಟೋ ಮಂದಿ ಈ ರೀತಿಯ ಪ್ರತಿಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಮೂಲ ಪಠ್ಯ, ಕವಿಯ ಪಠ್ಯ ಎಂಬಂಥದ್ದೆಲ್ಲ ಒಂದು ಕಲ್ಪನೆ, ಅದು ಸರಿಯಲ್ಲ. ಹೊಸ ಚಿಂತನೆಯ ಪ್ರಕಾರ ನಾವು ಅದನ್ನು ಪರಿಗಣಿಸಬೇಕಾದಂಥದ್ದಿಲ್ಲ. ಗ್ರಂಥಗಳನ್ನು ಅನೇಕ ಮಂದಿ ಅವರವರಿಗೆ ಬೇಕಾದ ಹಾಗೆ ಬರೆದುಕೊಂಡು ಹೋದಂತಹದ್ದೇ ಸರಿಯಾದಂಥ ಕ್ರಮ. ಆದ್ದರಿಂದ ನಾವು ಪ್ರತಿಯೊಂದನ್ನು ಬೇರೆ ಬೇರೆ ಪಠ್ಯಗಳು ಅಂತ ಭಾವಿಸಬೇಕಾಗ್ತದೆ. ಈ ರೀತಿಯ ಅತಿವಾದಗಳನ್ನು ಹೊಸ ಕಾಲದ ಹಸ್ತಪ್ರತಿಶಾಸ್ತ್ರ ವಿದ್ವಾಂಸರು ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಹಂಪಿ ವಿಶ್ವವಿದ್ಯಾನಿಲಯದ ಅನೇಕ ಮಂದಿ ವಿದ್ವಾಂಸರು ಈ ಥರದ ವಾದಗಳನ್ನು ಮಂಡಿಸಿದಂತಹದ್ದು, ನಿರೂಪಿಸಿದಂತಹದ್ದು ಇದೆ, ಕಂಡು ಬರ್ತಾ ಇದೆ. ಆದರೆ ನಮ್ಮ ಹಿರಿಯ ವಿದ್ವಾಂಸರು, ನಮ್ಮ ಅನೇಕ ಗ್ರಂಥಗಳನ್ನು ಸಂಪಾದಿಸಿಕೊಟ್ಟಂತಹ ಮಹನೀಯರು ಒಂದು ಕಾವ್ಯವನ್ನಾಗಲಿ ಶಾಸ್ತ್ರಗ್ರಂಥವನ್ನಾಗಲಿ ಸಂಪಾದನೆ ಮಾಡುವಂತಹ ಮಾರ್ಗ ಏನು ಎಂಬಂಥದ್ದನ್ನು ತೋರಿಸಿದ್ದಾರಲ್ಲ, ಇದು ಬಹಳ ಪರಿಶ್ರಮಪೂರ್ವಕವಾಗಿ ಅವರು ಕಂಡುಕೊಂಡಂಥ ಮಾರ್ಗ. ಯಾಕೆಂದರೆ ಕನ್ನಡದಲ್ಲಿ ಗ್ರಂಥ ಸಂಪಾದನೆಗೆ ಅವರಿಗಿಂತ ಹಿಂದಿನ ಪೂರ್ವಸೂರಿಗಳ ಮಾರ್ಗ ಇರಲಿಲ್ಲ. ಅವರಿಗೆ ಅದನ್ನು ಮಾರ್ಗವನ್ನು ಅವರು ಕಂಡುಕೊಂಡಿದ್ದಾರೆ. ನಮಗಾದರೆ ಅವರಿದ್ದಾರೆ, ಅವರಿಗೆ ಹಿಂದಿನವರು ಯಾರೂ ಇರಲಿಲ್ಲ, ಅವರಿಗಿಂತ ಹಿಂದಿನ ತಲೆಮಾರು ಇರಲಿಲ್ಲ. ಹೀಗೆ ಮಾಡಿ ಅಂತ ಹೇಳಿ ತೋರಿಸುವಂಥವರು ಇರಲಿಲ್ಲ. ಹಾಗೆ ಅದೇನೇ ಇದ್ದರೂ ಆ ಕಾಲದ ವಿದ್ವಾಂಸರು ಪಠ್ಯ ಸಂಶೋಧನೆಯ ಬಗೆಗೆ ಮಾಡಿದ ಕೆಲಸಗಳು ಅಗಾಧವೇ ಸರಿ. ಹಳಗನ್ನಡ ಪಠ್ಯವನ್ನು ಕಣ್ಣ ಮುಂದಿರಿಸಿಕೊಂಡು ನೇರವಾಗಿ ಆ ಗ್ರಂಥವನ್ನು ಅಧ್ಯಯನ ಮಾಡುವುದು ಸುಲಭ ಸಾಧ್ಯವಲ್ಲ. ಹಳಗನ್ನಡ ಮತ್ತು ಹೊಸಗನ್ನಡ ಭಾಷೆಗಳು ಬೇರೆಯೇ ಭಾಷೆಗಳು ಎಂಬಂತೆ ವ್ಯತ್ಯಸ್ತವಾಗಿವೆ. ಕೇವಲ ಹೊಸಗನ್ನಡವನ್ನು ಬಲ್ಲವನು ಸುಲಭದಲ್ಲಿ ಹಳಗನ್ನಡವನ್ನು ಪ್ರವೇಶಿಸಲಾರ. ಹಾಗೆ ಪ್ರವೇಶಿಸುವುದಕ್ಕೆ ಮೊದಲು ಕೆಲವು ಅರ್ಹತೆಗಳನ್ನು ಆತ ಪಡೆದುಕೊಳ್ಳಲೇಬೇಕಾಗುತ್ತದೆ. ಹಳಗನ್ನಡ ಭಾಷಾ ರಚನೆಯ ಬಗೆಗೆ ಸಾಮಾನ್ಯವಾದ ಅರಿವು ಇಲ್ಲದೆ ಹಳಗನ್ನಡವು ನಮ್ಮ ಮುಂದೆ ತೆರೆದುಕೊಳ್ಳಲಾರದು. ಅದಕ್ಕಿಂತ ಮೊದಲಿಂದಲೂ ನಾನಿಲ್ಲಿ ಹೇಳಿಲ್ಲ ಭಾಷಾ ರಚನೆ, ವಾಕ್ಯ ರಚನೆ ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ. ಅದಕ್ಕಿಂತ ಮೊದಲು ಹಳಗನ್ನಡವನ್ನು ಓದುವ ವಿಧಾನ, ಹಳಗನ್ನಡವನ್ನು ಪದವಿಂಗಡಣೆ ಮಾಡುವಂಥ ವಿಧಾನ ಇತ್ಯಾದಿಗಳನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕಾಗ್ತದೆ. ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಸ್ಪಷ್ಟವಾಗಿ ಹೇಳಿದಂಥ ಒಂದು ವಿಷಯ ಉಂಟು, ಪದವಿ ವಿದ್ಯಾರ್ಥಿಗಳಲ್ಲಿಯೂ ಕೂಡ. ಅದೇನಂದರೆ ಇದರಲ್ಲಿಯೂ ಪ್ರಬಂಧದ ಕೊನೆಗೆ ಅದನ್ನು ನಾನು ಪ್ರಸ್ತಾವಿಸಿದ್ದೇನೆ. ಆ ವಿಷಯವನ್ನು ಈಗಲೇ ಹೇಳ್ತೇನೆ. ಆ ವಿಷಯ ಏನಂದರೆ, ನೀವು ಪಠ್ಯವನ್ನು ಓದುವಾಗ ಗಟ್ಟಿಯಾಗಿ ಓದಬೇಕು ಎಂಬಂಥ ಒಂದು ಮಾತನ್ನು ನಾನು ನನ್ನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ. ಅವರು ವಿದ್ಯಾರ್ಥಿಗಳು ಒಪ್ಪಿಕೊಂಡಿದ್ದಾರೆ ಅಂತ ನನಗೆ ಈಗಲೂ ವಿಶ್ವಾಸ ಇಲ್ಲ. ಗಟ್ಟಿಯಾಗಿ ಓದಿದಾಗ ನಮ್ಮ ಉಚ್ಚಾರಣೆ ಏನು ಎಂಬಂಥದ್ದು ನಮಗೇ ಕೇಳ್ತದೆ. ನಮ್ಮ ಉಚ್ಚಾರಣೆ ಸರಿ ಇದೆಯೋ ಇಲ್ಲವೋ ಎಂಬಂಥ ಸಂಶಯ ನಮಗೆ ಬಂದರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶಗಳಿರ್ತವೆ. ಅಥವಾ ನಾವು ಓದಿದಂಥದ್ದು ಸರಿಯಾಗಿದೆಯೋ ಇಲ್ಲವೋ ಎಂಬಂಥದ್ದು ಇನ್ನೊಬ್ಬರ ಕಿವಿಗೆ ಬಿದ್ದಾಗ ಅವರೂ ತಿದ್ದುವಂತಹ ಸಾಧ್ಯತೆ ಇದೆ, ಅಧ್ಯಾಪಕರು ತಿದ್ದುವಂತಹ ಸಾಧ್ಯತೆ ಇದೆ. ಇದು ಯಾವುದೂ ಈಗ ಇಲ್ಲ. ನಾವು ಓದುವುದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಪ್ರಜಾಪ್ರಭುತ್ವ, ಪ್ರಜೆಗಳು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ನಾವು ಓದುವಂತಹದ್ದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದು. ಹಿಂದೆ ಹಾಗಲ್ಲ, ಒಬ್ಬನು ಓದಿದ್ದು 100 ಜನರಿಗೆ ಪ್ರಯೋಜನ ಆಗುವಂತಹ ಒಂದು ಕಾಲ ಇತ್ತು. ಈಗ ಹಾಗಲ್ಲ, ನಾವು ಒಬ್ಬ ಓದ್ತಾ ಇರುವಂಥದ್ದು ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತೇಳಿ. ಆದ್ದರಿಂದ ಮೌನವಾಗಿ ಓದು ಅಂತ ಸಣ್ಣ ಮಕ್ಕಳ ಹತ್ರ ಮೌನವಾಗಿ ಓದಲಿಕ್ಕೆ ಅಭ್ಯಾಸ ಮಾಡಿಸೋದು. ಸಣ್ಣ ಮಕ್ಕಳಲ್ಲಿ ಸಣ್ಣ ತರಗತಿಗಳಿಂದಲೇ ಪ್ರಾರಂಭ ಆಗ್ತದೆ. ಮೌನವಾಗಿ ಓದಿ, ಮನಸ್ಸಿನಲ್ಲಿ ಓದಿ ಅಂಥೇಳಿ. ಮನಸ್ಸಿನಲ್ಲಿ ಓದಬೇಕಾದ್ದಲ್ಲ, ಗಟ್ಟಿಯಾಗಿ ಓದುವಂತಹದ್ದನ್ನು ಮೊದಲು ಕಲಿತುಕೊಳ್ಬೇಕು. ಆಮೇಲೆ ಮೌನವಾಗಿ ಓದುವಂತಹದ್ದು ಅದು ಅಭ್ಯಾಸಕ್ಕೆ ಬರ್ತದೆ, ತನ್ನಷ್ಟಕ್ಕೆ ರೂಢಿ ಆಗ್ತದೆ. ಆ ಒಂದು ಹಂತಕ್ಕೆ ಬಂದಾಗ ಮೌನವಾಗಿ ಓದುವಂತಹದ್ದು, ಕಣ್ಣಿನಿಂದಲೇ ಓದುವಂತಹದ್ದು ಎಲ್ಲದು. ತುಟಿಯನ್ನು ಅಲುಗಿಸಿಕೊಂಡು ಓದುವುದೂ ಇರಬಹುದು, ಅದು ಅಲಗದೆ ಬರೀ ಕಣ್ಣಿನಿಂದ ಓದುವಂತಹದ್ದು ಕೂಡ ಗ್ರಹಿಸುವಂತಹದ್ದು ಬರಬಹುದು, ಅದು ಅನಂತರ ಬರುವಂತಹದ್ದು. ಆ ಥರದ ಪ್ರೌಢಿಮೆ ಬಂದಾಗ ಆತನೇ, ಆ ಓದುಗನೇ ಅದನ್ನು ಹೊಂದಿಸಿಕೊಂಡು ಹೋಗ್ತಾನೆ. ಅವನಿಗೆ ಇನ್ನೊಬ್ಬ ಬೋಧಿಸಬೇಕಾದಂತಹದ್ದಿಲ್ಲ. ಆದರೆ ನಮ್ಮ ಅಧ್ಯಾಪಕರೇ ಮೌನವಾಗಿ ಓದು ಎಂಬುದಾಗಿ ಹೇಳಿ ಮೌನಕ್ಕೆ ಅವನನ್ನು ತಳ್ಳುತ್ತಾರೆ, ವಿದ್ಯಾರ್ಥಿಯನ್ನು. ಹೀಗೆ ಮೌನವಾಗಿ ಓದಿದರೆ ಹಳಗನ್ನಡ ಬೇಗನೆ ಬಾರಲಿಕ್ಕಿಲ್ಲ. ಹಳಗನ್ನಡವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಗಟ್ಟಿಯಾಗಿ ಓದಬೇಕು. ಸಂಸ್ಕೃತವನ್ನು ಓದುವುದಾದರೂ ಮೊದಲಿಗೆ ಗಟ್ಟಿಯಾಗಿಯೇ ಓದಬೇಕು. ಇಲ್ಲದೇ ಇದ್ದರೆ ಅದರ ಸ್ವಾರಸ್ಯ ಇತ್ಯಾದಿಗಳು ಗೊತ್ತಾಗುವಂತಹದ್ದು ಕಷ್ಟ.
ಅದರ ಆ ರಚನೆಯ ಸ್ವಾರಸ್ಯಗಳು ಗೊತ್ತಾಗೋದು ಕಷ್ಟ, ಅರ್ಥ ಸ್ವಾರಸ್ಯಗಳು ಕೂಡ ಗೊತ್ತಾಗುವಂತಹದ್ದು ಕಷ್ಟ. ಈ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಬಹಳ ಮುಖ್ಯವಾದ್ದು ಅಂತ ಅಂದುಕೊಂಡಿದ್ದೇನೆ. ಯಾಕೆಂದರೆ ಹಳಗನ್ನಡದ ಭಾಷಾರೂಪ ಅಂತ ಹೇಳೋದಕ್ಕಿಂತ ಮೊದಲು ಓದುವ ಸ್ವರೂಪ ಏನು ಅಂತ ಹೇಳೋದು ಗೊತ್ತಾಗಬೇಕು. ಹೀಗೆ ಭಾಷಾ ರಚನೆಯ ಬಗೆಗೆ ಒಂದಿಷ್ಟಾದರೂ ಪ್ರವೇಶ ಇಲ್ಲದೇ ಇದ್ದರೆ ಹಳಗನ್ನಡವು ನಮ್ಮ ಮುಂದೆ ತೆರೆದುಕೊಳ್ಳಲಾರದು. ಕನ್ನಡದ ನಿಘಂಟುಗಳನ್ನು ಸರಿಯಾಗಿ ಉಪಯೋಗಿಸಿ ಅನುಭವವಿಲ್ಲದೆ ಮೂಲ ಗ್ರಂಥಗಳನ್ನು ನಾವು ಪ್ರವೇಶಿಸುವಂತಿಲ್ಲ. ಆದ್ದರಿಂದ ನಿಘಂಟು ನೋಡುವಂತಹದ್ದು ನಮಗೆ ಅಭ್ಯಾಸ ಬೇಕು. ಆ ನಿಘಂಟು ನೋಡಬೇಕಾದ್ರೆ ಪ್ರತಿಯೊಂದು ನಿಘಂಟುವನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕಾಗ್ತದೆ. ಅಕಾರಾದಿ ಕ್ರಮ ಹೇಗೆ ಎಂಬಂತಹದ್ದು ಗೊತ್ತಾಗಬೇಕಾಗ್ತದೆ. ಎಷ್ಟೋ ಬಾರಿ ನಿಘಂಟುಗಳನ್ನು ನೋಡುವುದು ಹೇಗೆ ಎಂಬಂತಹದ್ದು ಪದವಿ ತರಗತಿಗಳ ವಿದ್ಯಾರ್ಥಿಗಳಿಗೂ ಗೊತ್ತಿರುವುದಿಲ್ಲ. ನಾನು ಪದವಿ ತರಗತಿಗಳ ವಿದ್ಯಾರ್ಥಿಗಳಿಗೆ ನಾಲ್ಕಾರು ನಿಘಂಟುಗಳನ್ನು ತರಗತಿಗೆ ತೆಗೆದುಕೊಂಡು ಹೋಗಿ ನಿಘಂಟುವನ್ನು ನೋಡುವಂಥ ವಿಧಾನ ಹೇಗೆ ಎಂಬಂಥದ್ದನ್ನು ಹೇಳಿಕೊಟ್ಟಂತಹದ್ದುಂಟು. ಅದೇನು ಪಠ್ಯ ವಿಷಯದಲ್ಲಿಲ್ಲ, ನಮಗೆ ಸಿಲೆಬಸ್ನಲ್ಲಿ ಇರುವಂಥ ವಿಷಯ ಅಲ್ಲ. ಮಾತ್ರ ಅಲ್ಲ, ಒಂದು ಪುಟದಲ್ಲಿರುವಂಥ ಪದಗಳನ್ನೆಲ್ಲ ಒಟ್ಟು ಸೇರಿಸಿ ಬರೆದು ಇದನ್ನು ಆಕಾರಾದಿಯಾಗಿ ಜೋಡಿಸಿ ಅಂತೇಳಿ ಸಣ್ಣ ತರಗತಿಗಳಲ್ಲಿ ಮಾಡಿಸಬೇಕಾದಂಥ ಕೆಲಸ ನಿಜವಾಗಿ 5ನೇ ಕ್ಲಾಸ್ನಲ್ಲಿಯೋ 4ನೇ ಕ್ಲಾಸ್ನಲ್ಲಿಯೋ ಮಾಡಿಸಬೇಕಾದಂಥ ಕೆಲಸವನ್ನು ನಾನು ಪದವಿ ತರಗತಿ ವಿದ್ಯಾರ್ಥಿಗಳ ಹತ್ರ ಮಾಡಿಸಿದಂಥದ್ದುಂಟು. ಅವರು ಸರಿಯಾಗಿ ಮಾಡದೇ ಹೋದಂಥದ್ದು ಕೂಡ ಉಂಟು, ಇಲ್ಲ ಅಂತ ಅಲ್ಲ. ಆದ್ದರಿಂದ ಈ ಹಳಗನ್ನಡ ನಿಘಂಟುಗಳು ಇತ್ಯಾದಿಗಳು ಬೇಕಾಗ್ತವೆ. ನಿಘಂಟುಗಳನ್ನು ಸರಿಯಾಗಿ ಉಪಯೋಗಿಸಿ ಅನುಭವವಿಲ್ಲದೆ ಮೂಲ ಗ್ರಂಥಗಳನ್ನು ನಾವು ಪ್ರವೇಶಿಸುವಂತಿಲ್ಲ. ಹಳಗನ್ನಡದ ವ್ಯಾಕರಣದ ವೈಶಿಷ್ಟ್ಯಗಳೇನು ಎಂಬುದರ ಸಾಮಾನ್ಯ ಪರಿಚಯವಾದರೂ ಇಲ್ಲದೆ ಹಳಗನ್ನಡದ ಗ್ರಂಥಗಳೊಳಗೆ ನಮಗೆ ನಡೆಯಲು ಸಾಧ್ಯವಿಲ್ಲ. ಆದುದರಿಂದ ಹಳಗನ್ನಡದ ಪ್ರವೇಶಕ್ಕೆ ನೇರವಾಗಿ ಮೂಲ ಗ್ರಂಥದ ಪಠನ ಎಂಬುದು ಸ್ವಲ್ಪ ಕಷ್ಟ ಸಾಧ್ಯವಾದ ದಾರಿಯಾಗಿದೆ. ಆದರೆ ಒಳ್ಳೆಯ ದಾರಿ, ಅದು ಸ್ವಲ್ಪ ಕಷ್ಟ ಸಾಧ್ಯವಾದಂಥ ದಾರಿಯಾಗಿದೆ. ಹಿಂದೆ ಹಳಗನ್ನಡದ ಅಧ್ಯಯನ ಯಾವ ರೀತಿಯಲ್ಲಿ ನಡೆಯುತ್ತಿತ್ತು ಎಂಬುದರ ಬಗೆಗೆ ಸ್ಪಷ್ಟ ಚಿತ್ರಣವನ್ನು ಕೊಡುವಂತಹ ದಾಖಲೆಗಳು ನಮ್ಮಲ್ಲಿಲ್ಲ. ಯಾವ ರೀತಿಯಲ್ಲಿ ಹಳಗನ್ನಡ ಅಧ್ಯಯನ ನಡೆಯುತ್ತಾ ಇತ್ತು, ಅದುವೇ ಒಂದು ದೊಡ್ಡ ಸಂಶೋಧನೆಯ ವಿಷಯ, ಒಂದು ಗಂಭೀರವಾದಂಥ ವಿಷಯ. ಅದು ಹೇಗೆ ಅಧ್ಯಯನ ನಡೀತಾ ಇತ್ತು ನಮಗೆ ದಾಖಲೆಗಳು ಸಿಗ್ತಾ ಇಲ್ಲ. ರಾಜರ ಆಸ್ಥಾನಗಳಲ್ಲಿ, ಮಠಗಳಲ್ಲಿ ಮತ್ತು ಪಂಡಿತ ಮಂಡಲಿಗಳಲ್ಲಿ ಹಳಗನ್ನಡ ಗ್ರಂಥಗಳ ಅಧ್ಯಯನ ನಡೆಯುತ್ತಿತ್ತು ಎಂಬುದು ಸ್ಪಷ್ಟ. ಆದರೆ ಹಳಗನ್ನಡ ಸಾಹಿತ್ಯದಲ್ಲಿ ಯಾವ ಗ್ರಂಥಗಳು ಪ್ರಾತಿನಿಧಿಕ ಎಂದು ಇಂದು ನಾವು ಪರಿಗಣಿಸುತ್ತೇವೋ ಆ ಗ್ರಂಥಗಳ ಅಧ್ಯಯನ ನಡೆಯುತ್ತಿತ್ತು ಎಂದು ಹೇಳುವಂತಿಲ್ಲ. ಯಾವುದು ಪ್ರಾತಿನಿಧಿಕ ಹಳಗನ್ನಡದಲ್ಲಿ? ಇವತ್ತು ನಾವು ಹಳಗನ್ನಡದಲ್ಲಿ ಪ್ರಾತಿನಿಧಿಕ ಅಂತ ಹೇಳಿದರೆ ನಮ್ಮ ಹಿಂದಿನ ತಲೆಮಾರಿನವರು ಯಾವ ಗ್ರಂಥಗಳ ಬಗೆಗೆ ಹೆಚ್ಚು ಗಮನ ಕೊಟ್ಟು ಅದರ ಬಗ್ಗೆ ವಿವರಣೆ ಇತ್ಯಾದಿಗಳನ್ನು ಕೊಟ್ಟಿದ್ದಾರೋ, ಉಪನ್ಯಾಸಗಳನ್ನು ಮಾಡಿದ್ದಾರೋ ಆ ಗ್ರಂಥಗಳು, ಮತ್ತು ಪಠ್ಯ ಪುಸ್ತಕಗಳಲ್ಲಿ ಯಾವ ಗ್ರಂಥಗಳಿಂದ ಆಯ್ದು ಕೊಟ್ಟಿರ್ತಾರೋ ಆ ಪುಸ್ತಕಗಳು ಪ್ರಾತಿನಿಧಿಕ ಎಂಬುದಾಗಿ ನಾವು ಭಾವಿಸ್ತೇವೆ. ಪ್ರಾತಿನಿಧಿಕವೇ ಇರಬಹುದು, ಅಲ್ಲ ಅಂತ ಅಲ್ಲ. ಆದರೆ ನಮ್ಮ ಹಿಂದಿನವರು, 1-2 ತಲೆಮಾರು ಹಿಂದಿನವರು ಆ ಪುಸ್ತಕಗಳನ್ನು, ಆ ಗ್ರಂಥಗಳನ್ನು ಪ್ರಾತಿನಿಧಿಕ ಎಂಬುದಾಗಿ ಭಾವಿಸಿದ್ರೇ ಅಂತ ಪ್ರಶ್ನೆ ಕೇಳಿದರೆ ನಮ್ಮ ಹತ್ರ ಉತ್ತರ ಇಲ್ಲ. ಯಾಕೆಂದರೆ ನಮಗದಕ್ಕೆ ದಾಖಲೆಗಳಿಲ್ಲ. ಆ ಗ್ರಂಥಗಳ ಅಧ್ಯಯನ ನಡೆಯುತ್ತಿತ್ತು ಎಂದು ಹೇಳುವಂತಿಲ್ಲ. ಹಳಗನ್ನಡ ಸಾಹಿತ್ಯ ಲೋಕದಲ್ಲಿ ಪಂಪಭಾರತ ಮತ್ತು ಗದಾಯುಧ, ಪಂಪನ ವಿಕ್ರಮಾರ್ಜುನ ವಿಜಯ, ರನ್ನನ ಸಾಹಸ ಭೀಮ ವಿಜಯ, ಇವೆರಡು ಗ್ರಂಥಗಳು ಅತಿ ಪ್ರಸಿದ್ಧ ಎಂದು ಇಂದು ನಾವು ಭಾವಿಸುತ್ತೇವೆ. ಇದಲ್ಲದೆ ಇನ್ನೂ ಕೆಲವು ಗ್ರಂಥಗಳನ್ನು ನಾವು ಆಯ್ದು ಹೇಳುವಂತಹದ್ದುಂಟು. ಆದರೆ ಆ ಗ್ರಂಥಗಳ ಅಧ್ಯಯನ ನಿಯತವಾಗಿ ನಡೆಯುತ್ತಿರಲಿಲ್ಲವೇನೋ ಎಂಬ ಸಂಶಯ ನಮಗೆ ಮೂಡುವಂತಿದೆ. ಏಕೆಂದರೆ ಆ ಕೃತಿಗಳ ಹಸ್ತಪ್ರತಿಗಳು ಕೇವಲ ಸೀಮಿತ ಸಂಖ್ಯೆಯಲ್ಲಿ ದೊರಕಿವೆ. ನಮ್ಮ ಗ್ರಂಥ ಸಂಪಾದಕರು ಬಹಳ ಪ್ರಯತ್ನಪಟ್ಟು ಆ ಗ್ರಂಥಗಳನ್ನು ಉಳಿಸಿ ಸಂಪಾದಿಸಿ ನಮಗೆ ಕೊಟ್ಟದ್ರಿಂದ ಆ ಗ್ರಂಥಗಳು ಇವತ್ತು ಅಧ್ಯಯನಕ್ಕೆ ನಮಗೆ ಉಳಿದುಕೊಂಡಿವೆ. ಪ್ರಸಿದ್ಧವಾದಂತಹ ಗ್ರಂಥ ಪಂಪಭಾರತ ಅಂತ. ಪಂಪಭಾರತ ಬಗ್ಗೆ ಎಲ್ರಿಗೂ ಗೊತ್ತುಂಟು, ಇಲ್ಲ ಗೊತ್ತಿಲ್ಲದೇ ಇರುವವರಿಲ್ಲ. ಪಂಪಭಾರತವನ್ನು ಕೇಳಿದ್ದಾರೆ, ಹೆಸರು ಕೇಳಿದ್ದಾರೆ, ವಿಷಯ ಏನೇ ಇರಲಿ ಹೆಸರು ಕೇಳಿದ್ದಾರೆ. ಅಷ್ಟು ಪ್ರಸಿದ್ಧವಾದಂತಹ ಗ್ರಂಥದ ಹಸ್ತಪ್ರತಿಗಳು ಇಡೀ ಕರ್ನಾಟಕದಲ್ಲಿ ದೊರಕಿದಂಥದ್ದು ಎಷ್ಟು ಅಂತ ಕೇಳಿದರೆ 2, 2.5, 3 ಅದರೊಳಗೆ. ಅದು ಒಂದು ಆರ ಅಂಥೇಳಿ ಬಿಹಾರದಲ್ಲಿ ಒಂದು ಜೈನ ಗ್ರಂಥ ಭಂಡಾರದಲ್ಲಿ ಒಂದು ಪ್ರತಿ ದೊರಕಿತಂತೆ. ಆ ಪ್ರತಿಯನ್ನು ಕೂಡ ಸಾಹಿತ್ಯ ಪರಿಷತ್ತಿಗೆ ಬೆಳ್ಳಾ ವೆಂಕಟನಾರಾಯಣಪ್ಪನವರು ತರಿಸಿ ಒಂದು ಪಂಡಿತ ಮಂಡಳಿಯವರು ಪಂಪಭಾರತವನ್ನು ಸಂಪಾದನೆ ಮಾಡಿದರು. DVG ಅವರೆಲ್ಲ ಇದ್ದರು ಅದರಲ್ಲಿ, ಆ ಸಂಪಾದನೆಯ ಮಂಡಳಿಯಲ್ಲಿ. ಬಹಳ ಗಂಭೀರವಾದಂಥ ವಾದ ವಿವಾದಗಳು ನಡೆದು ಪಾಠ ನಿರ್ಣಯವನ್ನು ಅವರು ಮಾಡಿದಂಥದ್ದುಂಟು. ಒಬ್ಬರ ಕೆಲಸ ಅಲ್ಲ ಅದು, ಅಲ್ಲಿ ಆ ಸಮೂಹ ಕಾರ್ಯ, ಟೀಮ್ ವರ್ಕ್ ನಡೆದಂಥದ್ದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಆ ಆರ ಹಸ್ತಪ್ರತಿಯಲ್ಲಿ ಕೆಲವು ಕಡೆಗಳಲ್ಲಿ ಪಾಠಾಂತರಗಳನ್ನು ಗುರುತಿಸಿದಂಥದ್ದಿತ್ತಂತೆ. ಬದಿಯಲ್ಲಿ ಎಡೆ ಇರುವಲ್ಲಿ ಬೇರೆ ಪಾಠಗಳನ್ನು ಬರೆದದ್ದು, ಈ ಶಬ್ದದ ಬದಲು ಇನ್ನೊಂದು ಶಬ್ದ, ಇನ್ನೊಂದು ಪದ ಬರೆದುಕೊಂಡಿತ್ತು. ಆದ್ದರಿಂದ ಅದು 2 ಹಸ್ತಪ್ರತಿಗಳ ಪ್ರಯೋಜನವನ್ನು ಕೊಟ್ಟಿತ್ತು ಅಂತೆಲ್ಲ ದಾಖಲಿಸಿದ್ದಾರೆ. ಏನೇ ಇರಲಿ,
ಆಮೇಲೆ ಗದಾಯುದ್ಧದ್ದಂತೂ 1.5 ಹಸ್ತಪ್ರತಿ ದೊರಕಿದಂಥದ್ದು, ಪೂರ್ಣ ಹಸ್ತಪ್ರತಿಗಳೇ ದೊರಕಿಲ್ಲ, ಸರಿಯಾದಂಥ ಪಾಠ ದೊರಕಿಲ್ಲ. ಇಂಥ ಸಮಸ್ಯೆ. ಇದು ಯಾಕೆ ಹೀಗಾಯಿತು? ಆ ಗ್ರಂಥಗಳ, ನಾವು ಇವತ್ತು ಪ್ರಾತಿನಿಧಿಕ ಎಂಬುದಾಗಿ ಹೇಳುವಂಥ ಆ ಗ್ರಂಥಗಳ ಅಧ್ಯಯನ ನಡೀತಾ ಇತ್ತು ಅಂತ ಆದರೆ ಆ ಗ್ರಂಥಗಳ ಕೆಲವಾದರೂ ಹಸ್ತಪ್ರತಿಗಳು ದೊರಕಬೇಕಾಗಿತ್ತಲ್ಲ, ದೊರಕಿಲ್ಲ. ಆದರೆ ಶಬ್ದಮಣಿ ದರ್ಪಣವೇ ಮೊದಲಾದ ಶಾಸ್ತ್ರ ಗ್ರಂಥಗಳ ಹಸ್ತಪ್ರತಿಗಳು ಹೆಚ್ಚು ಪ್ರಮಾಣದಲ್ಲಿ ದೊರಕಿವೆ. ಶಬ್ದಮಣಿ ದರ್ಪಣದ 16 ಹಸ್ತಪ್ರತಿಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಸಂಪಾದಕರು ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡಿದ್ದಾರೆ. ಕಿಟ್ಟೆಲ್ ಸಂಪಾದನೆ ಮಾಡುವಂಥ ಸಂದರ್ಭದಲ್ಲಿ 1872 ಕಾಲದಲ್ಲಿಯೇ ಆತನಿಗೆ 9 ಹಸ್ತಪ್ರತಿಗಳೇನೋ ದೊರಕಿವೆ. ಅದು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ. ಗದಾಯುದ್ಧದ್ದು ಇಡೀ ಕರ್ನಾಟಕದಲ್ಲಿ ಸಿಕ್ಕಿದಂಥದ್ದು ಇಷ್ಟೇ, ಪಂಪ ಭಾರತದ್ದು ಅಷ್ಟೇ. ಅದು ಯಾಕೆ ಹೀಗೆ? ಹಾಗಾದರೆ ಅವುಗಳ ಅಧ್ಯಯನ ನಡೀತಾ ಇರಲಿಲ್ವೇ? ನಾವು ಕಾಲದ ದೃಷ್ಟಿಯಿಂದ ನೋಡಿದರೆ ಪಂಪನಿಗೆ ಸಮೀಪತರವಾದಂಥ ಆ ಕಾಲದ ಎಷ್ಟೋ ಕವಿಗಳು ಪಂಪನನ್ನು ಸ್ತುತಿ ಮಾಡಿದ್ದಾರೆ, ಪಂಪನ ಕೃತಿಗಳ ಬಗ್ಗೆ ಹೊಗಳಿದ್ದಾರೆ. ಹಾಗಾದರೆ ಆ ಕಾಲದಲ್ಲಿ, ಅಂದರೆ ಹಳಗನ್ನಡಕ್ಕೆ ಸಮೀಪತರವಾದ ಕಾಲ ಯಾವುದಿದೆ, ಆ ಕಾಲದಲ್ಲಿ ಈ ಗ್ರಂಥಗಳ ಅಧ್ಯಯನ ನಡೀತಾ ಇದ್ದು ಆಮೇಲೆ ಅದು ವಿಚ್ಛಿತ್ಯ ಆಯಿತೆ. ಈ ಥರದ ಸಮಸ್ಯೆಗಳೆಲ್ಲ ನಮಗೆ ಬರ್ತವೆ. ಆದುದರಿಂದ ಹಿಂದಿನ ಆ ಕಳೆದು ಹೋದ ಕಾಲದಲ್ಲಿ ಶಬ್ದಮಣಿ ದರ್ಪಣದಂತಹ ಶಾಸ್ತ್ರ ಗ್ರಂಥದ ಅಧ್ಯಯನದ ಮೂಲಕವೇ ಹಳಗನ್ನಡವನ್ನು ಪ್ರವೇಶಿಸುತ್ತಿದ್ದರೋ ಎಂಬ ಸಂಶಯವೂ ಉಂಟಾಗುವಂತಿದೆ. ಇಂದು ನಮ್ಮ ಪಠ್ಯ ವಿಷಯಗಳಲ್ಲಿ ಸೇರ್ಪಡೆಯಾಗಿರುವ ಹಳಗನ್ನಡದ ಭಾಗಗಳೆಂದರೆ ಕೆಲವು ಪ್ರಸಿದ್ಧ ಹಳಗನ್ನಡ ಕಾವ್ಯದ ತುಣುಕುಗಳು ಮಾತ್ರ. ಆ ತುಣುಕುಗಳ ಅಧ್ಯಯನದ ಮೂಲಕ ಮೂಲ ಗ್ರಂಥವನ್ನು ಪ್ರವೇಶಿಸುವುದು ಕಷ್ಟ. ಉದ್ದೇಶ ನೀವು ಇದರ ಸ್ವಾರಸ್ಯವನ್ನು ಗಮನಿಸಿ ಇನ್ನು ಮುಂದೆ ಇದನ್ನು ಪೂರ್ತಿಯಾಗಿ ಓದಿ ಅಂಥೇಳಿ, ಅದು ನಾವು ಹೇಳಲಿಕ್ಕಿರುವಂಥದ್ದಷ್ಟೇ. ಇದರಲ್ಲಿ ಯಾವ ಭಾಗದಿಂದ ಪ್ರಶ್ನೆ ಬರ್ಬೋದು ಸಾರ್ ಅಂತ ಹೇಳಿ ವಿದ್ಯಾರ್ಥಿಗಳು ಕೇಳಿ ಅದನ್ನು ಮಾತ್ರ, ಆ ಪದ್ಯವನ್ನು ಮಾತ್ರ ನೋಡೋಣ ಅಂತ ನಾನು ನಿನ್ನೆ ದಿನ ಹೇಳಿದೆ. ಎಷ್ಟೋ ಅಧ್ಯಾಪಕರು ಆ ಹಳಗನ್ನಡ ಭಾಗವನ್ನು ಬಿಟ್ಟುಬಿಟ್ಟು ಅದರಿಂದ ಪ್ರಶ್ನೆ ಬರುವುದಿಲ್ಲ, ಬಂದರೂ ಬಿಟ್ಟುಬಿಡಿ, ಚಾಯ್ಸ್ ಇರ್ತದೆ, ಚಾಯ್ಸ್ ಆಯ್ಕೆ ಬೇರೆ ಇರ್ತದೆ, ಆದ್ದರಿಂದ ಮಾಡಿಕೊಳ್ಬಹುದು ಅಂತ ಅಧ್ಯಾಪಕರೇ ಸೂಚನೆಗಳನ್ನು ಕೊಡುವಂತಹದ್ದು ಕೂಡ ಉಂಟು. ಇಂದು ನಮಗೆ ಹಳಗನ್ನಡ ಭಾಷೆಯ ಅಧ್ಯಯನದ ಸಂದರ್ಭದಲ್ಲಿ ಒದಗುವ ಪೂರಕ ವಸ್ತುಗಳು ಹಿಂದಿನ ಕಾಲದಲ್ಲಿ ಇದ್ವೆಂದು ಹೇಳುವಂತಿಲ್ಲ. ಇದೊಂದು ಗಮನಾರ್ಹವಾದಂತಹ ಒಂದು ವಿಷಯ. ಅಂದರೆ ಇವತ್ತು ನಾವು ನೇರವಾಗಿ ನಾವೇ ಕುಳಿತುಕೊಂಡು ನೇರವಾಗಿ ಹಳಗನ್ನಡ ಪಠ್ಯವನ್ನು ಅಧ್ಯಯನ ಮಾಡುವುದಾದರೆ ನಮ್ಮಲ್ಲಿ ನಿಘಂಟುಗಳಿವೆ, ಬೇಕಾಷ್ಟು ನಿಘಂಟುಗಳಿವೆ. ಹಳಗನ್ನಡಕ್ಕೆ ಬಂದಂತಹ ನಿಘಂಟುಗಳಿವೆ, ಒಂದೊಂದು ಗ್ರಂಥಕ್ಕೂ ಬಂದಂಥ ನಿಘಂಟುಗಳು ಕೂಡ ಉಂಟು. ಪಂಪ ಭಾರತಕ್ಕೆ ಒಂದು ನಿಘಂಟು ಸಿದ್ಧವಾಗಿದೆ, ಅಂಥ ನಿಘಂಟುಗಳು ನಮಗೆ ಸಿಗ್ತವೆ. ಅಥವಾ ಇಡೀ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ನಿಘಂಟುಗಳಿವೆ, ಹಳಗನ್ನಡಕ್ಕೆ ಸಂಬಂಧಪಟ್ಟಂಥ ನಿಘಂಟುಗಳಿವೆ. ಆದರೆ ಹಿಂದಿನ ಕಾಲದ ಅಲ್ಲಿ ಅಧ್ಯಯನ ಮಾಡುವಂಥ ವ್ಯಕ್ತಿಗಳಿಗೆ ಆ ಥರದ ಪೂರಕ ಸಾಹಿತ್ಯ ಎಂಬಂಥದ್ದಿರಲಿಲ್ಲ. ಇಂದು ನಮಗೆ ದೊರಕುವ ಆಧುನಿಕ ವಿಧಾನದ ನಿಘಂಟುಗಳು ಹಿಂದೆ ಲಭ್ಯವಿರಲಿಲ್ಲ. ಸೀಮಿತ ಪ್ರಮಾಣಗಳ ನಿಘಂಟುಗಳಿದ್ದರೂ ಅವು ಅಧ್ಯೇತೃಗಳಿಗೆಲ್ಲ ಉಪಲಬ್ಧವಿದ್ದುವೋ ಎಂಬ ಬಗೆಗೆ ಏನನ್ನೂ ಹೇಳುವಂತಿಲ್ಲ. ಯಾಕೆಂದರೆ ಆ ಕಾಲದ ಅಧ್ಯಯನದ ಒಂದು ಸ್ವರೂಪ ಹೇಗಿತ್ತು ಎಂಬುದು ನಮಗೆ ಇನ್ನೂ ಕತ್ತಲಿನಲ್ಲಿ ಇರುವಂಥ ವಿಷಯವಾಗಿದೆ. ಹೀಗಿರುವಾಗ ಆ ಕತ್ತಲಿನಲ್ಲಿ ಇದ್ದುಕೊಂಡು ನಮಗೆ ಇಷ್ಟು ಗ್ರಂಥಗಳಾದರೂ ಉಳಿದು ಬಂದಿವೆಯಲ್ಲ ಎಂಬುದು ನಾವು ಸಂತೋಷ ಪಡಬೇಕಾದಂಥ ವಿಷಯ. ಹೀಗಿರುವಾಗ ಸಂಸ್ಕೃತರ ಅಧ್ಯಯನ ಪರಂಪರೆ ಮುಂದುವರಿದುಕೊಂಡು ಬಂದಂತೆ ಎಂದರೆ ಆ ಮಾದರಿಯಲ್ಲಿಯೇ ಹಳಗನ್ನಡದ ಅಧ್ಯಯನ ಪರಂಪರೆ ನಡೆದಿದೆಯೇ ಎಂಬುದಕ್ಕೆ ಖಚಿತವಾದ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲದಾಗಿದೆ. ಅಲ್ಲದೆ ಸಂಸ್ಕೃತದಲ್ಲಿ ಪಂಚಮಹಾಕಾವ್ಯಗಳು ಪ್ರಸಿದ್ಧವಾಗಿದ್ದು ಅವುಗಳಲ್ಲಿ ಒಂದೊಂದರ ಅಧ್ಯಯನವು ಅಧ್ಯೇತೃವನ್ನು ಹಂತ ಹಂತವಾಗಿ ಮುಂದಕ್ಕೆ ಒಯ್ಯುತ್ತವೆ ಎಂಬಂಥ ಅಭಿಪ್ರಾಯ ಸಂಸ್ಕೃತದ ಅಧ್ಯಯನ ಕ್ಷೇತ್ರದಲ್ಲಿ ಸ್ವೀಕೃತವಾಗಿದ್ದು ಪ್ರಸಿದ್ಧವಾಗಿದೆ. ಸಾಮಾನ್ಯವಾಗಿ ರಘುವಂಶದಿಂದ ಸಂಸ್ಕೃತದ ಉನ್ನತಾಧ್ಯಯನವು ತೊಡಗುತ್ತಿತ್ತು. ಅದು ಸರಳವೂ ಸುಂದರವೂ ಹೆಚ್ಚು ಪರಿಣಾಮಕಾರಿಯೂ ಆದ್ದರಿಂದ ಅದನ್ನು ರಘುವಂಶವನ್ನು ಆಯ್ದುಕೊಂಡಂತಹದ್ದು. ಇನ್ನಿತರ ಗ್ರಂಥಗಳು ಅಷ್ಟು ಸುಲಭವಾದಂತಹದ್ದಲ್ಲ, ಕ್ಲಿಷ್ಟತರವಾದಂತಹದ್ದು ಎಂಬಂತಹದ್ದನ್ನು ಕೂಡ ಹೇಳ್ತಾರೆ. ಪಂಚಮಹಾಕಾವ್ಯಗಳ ಬಗ್ಗೆ ಮೊನ್ನೆ ಗಣೇಶರ ಉಪನ್ಯಾಸ ಇಲ್ಲಿ ನಡೆದಿದೆ ಎಂಬುದಾಗಿ ನಾನು ಕೇಳಿದ್ದೇನೆ, ಅದರ ಬಗ್ಗೆ ನಾನೇನು ಹೇಳುವುದಿಲ್ಲ. ಇಂತಹ ಒಂದು ಪದ್ಧತಿ ಹಳಗನ್ನಡ ಕ್ಷೇತ್ರದಲ್ಲಿ ಇದ್ದಂತಿಲ್ಲ. ಕನ್ನಡದ ಪಂಚಮಹಾಕಾವ್ಯಗಳು ಈ ಥರ ಹೇಳುವಂತಹ ಪದ್ಧತಿಯೇ ಇಲ್ಲ. ಕನ್ನಡದಲ್ಲಿ 3 ಕವಿಚಕ್ರವರ್ತಿಗಳಿದ್ದರು ಹೇಳ್ತೇವೆ, ರತ್ನತ್ರಯರಿದ್ದರು ಹೇಳ್ತೇವೆ. ಪಂಪ, ಪೊನ್ನ, ರನ್ನ ಎಂಬ 3 ಕವಿಗಳು ರತ್ನತ್ರಯರು. ಆಮೇಲೆ ಪಂಪ ಇಲ್ಲ, ರನ್ನ, ಪೊನ್ನ, ಜನ್ನ ಇವರು 3 ಕವಿಚಕ್ರವರ್ತಿಗಳು. ಈ ರೀತಿಯಲ್ಲೆಲ್ಲ ಸಾಹಿತ್ಯ ಚರಿತ್ರೆಯನ್ನು ಬೋಧಿಸುವ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಆದರೆ ರತ್ನತ್ರಯ ಸ್ವರೂಪದ 3 ಗ್ರಂಥಗಳು ಕನ್ನಡದ್ದು ಯಾವುದು ಅಂತ ಕೇಳಿದರೆ ಉತ್ತರ ನನ್ನಲ್ಲಿಯೂ ಇಲ್ಲ. ಯಾಕೆಂದರೆ ಆ ರೀತಿಯಲ್ಲಿ ನಮ್ಮ ಚಿಂತನ ಕ್ರಮ ಹರಿದಿಲ್ಲ. ನಮ್ಮ ಹಿಂದಿನ ತಲೆಮಾರಿನ ವಿದ್ವಾಂಸರು ಕೂಡ ಆ ರೀತಿಯಲ್ಲಿ ಯೋಚನೆಯನ್ನು ಮಾಡಿಲ್ಲ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಕನ್ನಡದ ನವರತ್ನಗಳು ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ.
ಕನ್ನಡದ ನವರತ್ನಗಳು, ಕನ್ನಡದ 9 ಮುಖ್ಯ ಕೃತಿಗಳು ಯಾವುವು ಅಂತ. ಮುಖ್ಯವಾಗಿ ಹಳಗನ್ನಡ, ನಡುಗನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಮಹಾಕಾವ್ಯಗಳು ಎಂದಂತೆ ಯಾವ ವಿಶಿಷ್ಟ ಕಾವ್ಯಗಳನ್ನು ಒಂದು ಗುಂಪಿನಲ್ಲಿ ಗುರುತಿಸಿ ಮಹತ್ವ ಕೊಟ್ಟದ್ದು ಕಂಡು ಬರುವುದಿಲ್ಲ ಕನ್ನಡದಲ್ಲಿ. ಕ್ರಿಸ್ತಶಕ 20ನೇ ಶತಮಾನದಲ್ಲಿ ಹಳಗನ್ನಡದ ಅಧ್ಯಯನಕ್ಕೆ ತೊಡಗಿದವರು ಮುಖ್ಯವಾಗಿ ಹಳಗನ್ನಡದ ಗ್ರಂಥಗಳನ್ನು ಸಂಪಾದನೆ ಮಾಡಿದವರು. ಆ ಸಂಪಾದನೆ ಮಾಡಿದವರು ಮೊದಲಿಗೆ ಅದನ್ನು ಅಧ್ಯಯನ ಮಾಡಿದ್ದು. ಇವರು ಸಂಸ್ಕೃತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕನ್ನಡದಲ್ಲಿ ಹಳೆಯ ಗ್ರಂಥಕ್ಕೆ ಅಧ್ಯಯನವನ್ನು ತೊಡಗಿದವರು. ಈ ಎಲ್ಲ ವಿದ್ವಾಂಸರು ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಎಂಬುದು ಬಹಳ ಮುಖ್ಯವಾದ ವಿಷಯ. ಸಂಸ್ಕೃತ ವ್ಯಾಕರಣದಂತೆ ಕನ್ನಡದ ಶಬ್ದಮಣಿ ದರ್ಪಣವನ್ನು ಅಭ್ಯಾಸ ಮಾಡಿ ಅರಗಿಸಿಕೊಂಡವರು. ಅವರು ಹಳಗನ್ನಡ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಪೂರಕ ಸಾಹಿತ್ಯವನ್ನು ನಮಗೆ ಒದಗಿಸಿಕೊಟ್ಟ ಮಹನೀಯರು. ಅದರ ಪೀಠಿಕೆಯಲ್ಲಿರ್ಬೋದು ಅಥವಾ ಕೊನೆಗೆ ಕೊಟ್ಟಂಥ ಶಬ್ದಕೋಶ ಇತ್ಯಾದಿಗಳಲ್ಲಿರ್ಬೋದು ಅಥವಾ ಬೇರೆ ಪೂರಕ ಸಾಹಿತ್ಯವನ್ನು ನಮಗೆ ಇಟ್ಟುಕೊಟ್ಟಿದ್ದಾರೆ ಅವರು. ಇಂದು ನಾವು ಹಳಗನ್ನಡ ಗ್ರಂಥಗಳನ್ನು ಪ್ರವೇಶಿಸುವುದಾದರೆ ಇವರ ಈ ಪೂರಕ ಸಾಹಿತ್ಯವನ್ನು ನೋಡದೆ ಮುಂದುವರಿಯುವಂತಿಲ್ಲ. ಅದನ್ನು ತೆಗೆದುಕೊಂಡೇ ನಾವು ಮುಂದುವರಿಬೇಕು. ಅದರೊಂದಿಗೆ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ, ನಮ್ಮ ಹಳಗನ್ನಡ ಗ್ರಂಥಕಾರರು ಸಾಮಾನ್ಯವಾಗಿ ಉಭಯ ಭಾಷಾ ವಿದ್ವಾಂಸರು, ವಿಶೇಷವಾಗಿ ಬಹುಭಾಷಾ ವಿದ್ವಾಂಸರು ಆಗಿರುತ್ತಿದ್ದರು. ಉಭಯ ಭಾಷೆಗಳೆಂದರೆ ಸಂಸ್ಕೃತ ಮತ್ತು ಕನ್ನಡ, ಬಹುಭಾಷೆಗಳೆಂದರೆ ಕನ್ನಡ, ಸಂಸ್ಕೃತ, ಪ್ರಾಕೃತ ಮತ್ತಿತರ ಭಾಷೆಗಳು. ಆದುದರಿಂದ ಹಳಗನ್ನಡ ಕೃತಿಗಳನ್ನು ನೇರವಾಗಿ ಪ್ರವೇಶ ಮಾಡುವುದಾದರೆ ಸಂಸ್ಕೃತದ ಹಿನ್ನೆಲೆ ಸಾಕಷ್ಟು ಪ್ರಯೋಜನವನ್ನು ಕೊಡುತ್ತದೆ ಎಂಬುದು ಸ್ಪಷ್ಟ. ಇಂದು ಹೊಸಗನ್ನಡದ ವಿದ್ವಾಂಸರೆಂಬವರಿಗೆ ಕೂಡ ಸಂಸ್ಕೃತದ ಹಿನ್ನೆಲೆ ಎಂಬುದು ಇಲ್ಲವಾಗಿದೆ. ಹೊಸಗನ್ನಡದ ವಿದ್ವಾಂಸರೆಂಬವರಿಗೆ ಕೂಡ, ಹೊಸಗನ್ನಡ ವಿದ್ವಾಂಸರಿಗೆ ಅಂತಲ್ಲ, ಹೊಸಗನ್ನಡದ ವಿದ್ವಾಂಸರೆಂಬವರಿಗೆ ಕೂಡ ಸಂಸ್ಕೃತದ ಹಿನ್ನೆಲೆ ಎಂಬುದು ಇಲ್ಲವಾಗಿದೆ. ಹೀಗಿರುವಾಗ ನೇರವಾಗಿ ಮೂಲ ಗ್ರಂಥಗಳಿಗೆ ಹೋಗುವುದಾದರೆ ಸಂಸ್ಕೃತವನ್ನೂ ಬಲ್ಲವರಾದ ಹಿರಿಯರು ಸಿದ್ಧಪಡಿಸಿದ ನಿಘಂಟು ಮತ್ತು ವ್ಯಾಕರಣ ಗ್ರಂಥಗಳನ್ನು ನೋಡಿಕೊಳ್ಳಲೇಬೇಕಾಗುತ್ತದೆ. ಗ್ರಂಥ ಸಂಪಾದಕರಾದ ವಿದ್ವಾಂಸರು ಕೊಟ್ಟ ಅಭಿಪ್ರಾಯಗಳನ್ನು ಓದಿ ತಿಳಿದುಕೊಳ್ಳಬೇಕಾಗುತ್ತದೆ. ಗ್ರಂಥದೊಳಗಿನ ನಿರೂಪಣೆಯ ಕ್ರಮಗಳನ್ನು ಸತತವಾದ ಓದಿನಿಂದ ಅಭ್ಯಾಸ ಮಾಡಿ ತಿಳಿಯಬೇಕಾಗುತ್ತದೆ. ಇದು ಒಂದು ಓದಿನಿಂದ ಬರುವಂತಹದ್ದಲ್ಲ. 1ನೆಯ ಓದು, 2ನೆಯ ಓದು ಇತ್ಯಾದಿ ಅನೇಕ ಓದುಗಳು ಬೇಕಾಗಬಹುದು. 1ನೆಯ ಓದಿನಲ್ಲಿ ಅಲ್ಲಿಯ ಅದು ಪೂರ್ಣವಾಗಿ ನಮಗೆ ಉಚ್ಚಾರಣೆಗೇ ಹೊಂದಿಕೆ ಆಗದೇ ಇರಬಹುದು. ವಿಂಗಡಿಸಿ ಓದುವಂಥ ಓದು ಮತ್ತೊಂದು ಓದು ಬೇಕು, ಅನ್ವಯಕ್ಕೆ ಅನುಗುಣವಾಗಿ ಓದುವಂಥ ಓದು ಇನ್ನೊಂದು ಬೇಕಾಗ್ತದೆ. ಹೀಗೆ ಹಲವು ಓದುಗಳು ಬೇಕಾಗಬಹುದು. ಹಳಗನ್ನಡ ಗ್ರಂಥಗಳನ್ನು ಆಮೇಲೆ ಗ್ರಂಥದ ಒಳಗಿನ ನಿರೂಪಣೆಯ ಕ್ರಮಗಳು ಏನು ಅಂತ ಹೇಳುವಂಥದ್ದನ್ನು ಈ ಓದಿನ ಅಭ್ಯಾಸದಿಂದಲೇ ತಿಳಿಯಬೇಕಷ್ಟೇ ಹೊರತು ಬೇರೇನಲ್ಲ. ಹಳಗನ್ನಡ ಗ್ರಂಥಗಳನ್ನು ಸ್ವಾಧ್ಯಾಯ ಕ್ರಮದಿಂದ ಓದುವುದಕ್ಕಿಂತಲೂ ಅಧ್ಯಾಪಕನ ಪಾಠ ಮತ್ತು ವಿದ್ಯಾರ್ಥಿಯ ವಿಷಯಗ್ರಹಣ ವಿಧಾನದಿಂದ ಓದುವುದು ಹೆಚ್ಚು ಪ್ರಯೋಜನಕಾರಿಯಾಗಬಹುದು ಎಂಬಂಥದ್ದು ಸ್ಪಷ್ಟ. ಈ ವಿಧಾನದ ಅಧ್ಯಯನವು ಸಾಕಷ್ಟು ಆಳವಾದ ಅಧ್ಯಯನವೇ ಆಗಿದ್ದು, 1-2 ಗ್ರಂಥಗಳ ಅಧ್ಯಯನದ ಆಧಾರದಿಂದ ಹಲವು ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಅದು ತಂದುಕೊಡಬಲ್ಲದು. ಒಂದು ಗ್ರಂಥವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದರೆ, ಗದಾಯುದ್ಧವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಪಂಪಭಾರತವನ್ನು ಸ್ವಂತವಾಗಿ ಓದಿಕೊಳ್ಳುವಂತಹ ಸಾಮರ್ಥ್ಯ ಬರಬಹುದು. ಅಥವಾ ಪಂಪಭಾರತವನ್ನು ಓದಿದರೆ ಇನ್ನು 4-6 ಹಳಗನ್ನಡ ಗ್ರಂಥಗಳನ್ನು ಓದುವಂತಹ ಒಂದು ಸಾಮರ್ಥ್ಯ ಬರಬಹುದು. ಅಷ್ಟು ಪ್ರವೇಶ ದೊರಕ್ತದೆ. ನಿರೂಪಣೆಯ ವಿಧಾನವು ಕವಿಯಿಂದ ಕವಿಗೆ ವಿಭಿನ್ನವಾಗಿರಬಹುದಾದರೂ ಮುಖ್ಯವಾದ ಒಂದು ಹಳಗನ್ನಡ ಗ್ರಂಥದ ಅಧ್ಯಯನವು ಇತರ ಗ್ರಂಥಗಳ ಅಧ್ಯಯನಕ್ಕೆ ಆಧಾರವಾಗಿ ನಿಲ್ಲಬಲ್ಲದು ಎಂಬುದರಲ್ಲಿ ಸಂದೇಹವಿಲ್ಲ. ಅಲ್ಲದೆ ಯಾವುದೊಂದು ಗ್ರಂಥದ ಆಮೂಲಾಗ್ರವಾದ ಓದುವಿಕೆ ಹಳಗನ್ನಡ ಭಾಷೆ, ನಿರೂಪಣ ಪದ್ಧತಿ, ಗ್ರಂಥ ವಿಷಯ ಮತ್ತು ಇತರ ಗ್ರಂಥಗಳ ಅಧ್ಯಯನಕ್ಕೆ ಹಿನ್ನೆಲೆ ಇವೆಲ್ಲವನ್ನು ತಿಳಿಸಿಕೊಡಬಲ್ಲದು. ಈ ರೀತಿ ನೇರವಾಗಿ ಮೂಲ ಗ್ರಂಥಗಳ ಅಧ್ಯಯನ ಎಂಬುದು ಇಂದಿನ ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸದಲ್ಲಿ ಸಾಧ್ಯವಿಲ್ಲ ಅಂದರೆ ಅದಕ್ಕೆ ಅವಕಾಶ ಇಲ್ಲದ ಕಾರಣದಿಂದ ಹೇಳಿದ್ದೇನೆ. ಮನಸ್ಸು ಮಾಡಿದರೆ ಸಾಧ್ಯ ಇದೆಯೋ ಏನೋ. ಸ್ನಾತಕೋತ್ತರ ಪದವಿಯಂತಹ ಉನ್ನತ ಹಂತದಲ್ಲಿಯೂ ಈ ರೀತಿಯ ಅಧ್ಯಯನ ಇಂದಿಗೆ ಇಲ್ಲ. ಇಡೀ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ಪದ್ಧತಿ ಇವತ್ತಿಗೂ ಇಲ್ಲ. ಇದ್ದರೂ ಪಂಪಭಾರತದ 1-2 ಆಶ್ವಾಸಗಳು ಇಷ್ಟೇ, ಅದಕ್ಕಿಂತ ಹೆಚ್ಚಿನದಿಲ್ಲ. ಸೀಮಿತ ಸಂಖ್ಯೆಯ ಆಸಕ್ತ ಜನಸಮೂಹವು ಈ ರೀತಿಯ ಅಧ್ಯಯನವನ್ನು ಕೈಗೊಳ್ಳಲು ಸಾಧ್ಯ. ಆದರೆ ಈ ರೀತಿ ಹಳಗನ್ನಡವನ್ನು ಪ್ರವೇಶಿಸಲು ತುಂಬ ತಾಳ್ಮೆ ಮತ್ತು ಪರಿಶ್ರಮಗಳು ಅವಶ್ಯ. ಇದು ಅದರ ಮೇಲೆ ಗೌರವ ಇರಬೇಕು, ನಿಷ್ಠೆ ಇರಬೇಕು, ತಾಳ್ಮೆ ಮತ್ತು ಪರಿಶ್ರಮ ಇದೆರಡೂ ಇರಬೇಕಾಗ್ತದೆ. ಇನ್ನು 2ನೇದಾಗಿ ಹಳಗನ್ನಡವನ್ನು ಪ್ರವೇಶಿಸಬಹುದಾದ ಇನ್ನೊಂದು ವಿಧಾನ ಎಂದರೆ ಅನುವಾದಗಳ ಮೂಲಕ ಮೂಲ ಗ್ರಂಥಗಳ ಅಧ್ಯಯನ. ಇದು ಎಲ್ಲ ಹೊಸ ಕಾಲದ್ದನ್ನೇ ನಾನು ಹೇಳ್ತಾ ಇರುವಂಥದ್ದು, ಹಳೆ ಕಾಲದ್ದಲ್ಲ. ಅನುವಾದಗಳ ಮೂಲಕ. ಹಳೆ ಕಾಲದಲ್ಲಿ ಅನುವಾದಗಳಾದಂಥದ್ದು ತುಂಬ ಕಡಿಮೆ. ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಗಳು, ರೂಪಾಂತರಗಳು ಬಂದಿವೆ. ಆದರೆ ಹಳಗನ್ನಡದಲ್ಲಿ
ಒಂದು ಹಳಗನ್ನಡದಲ್ಲಿದ್ದಂತಹದ್ದು ನಡುಗನ್ನಡಕ್ಕೆ ಅನುವಾದ, ನಡುಗನ್ನಡದಲ್ಲಿದ್ದದ್ದು ಹೊಸಗನ್ನಡಕ್ಕೆ ಅನುವಾದ, ಈ ಥರ ಹಳೆಗಾಲದಲ್ಲಿ ಆದಂತಹದ್ದಿಲ್ಲ. ಈ ಥರದ ಕಲ್ಪನೆಯೂ ಪ್ರಾಯಶಃ ಅವರಿಗೆ ಇರಲಿಲ್ಲ ಅಂತ ಕಾಣ್ತದೆ. ಸಂಸ್ಕೃತವನ್ನು ಅಧ್ಯಯನ ಮಾಡುವಾಗ ವಾಕ್ಯಖಂಡಗಳನ್ನು ಮತ್ತು ವಾಕ್ಯಗಳನ್ನು ನಮ್ಮ ಭಾಷೆಗೆ ಅನುವಾದಿಸಿ ಅರ್ಥ ಮಾಡಿಕೊಂಡು ಮುಂದುವರಿಯುವ ಪದ್ಧತಿ ಇತ್ತು. ಹಾಗೆ ಹಳಗನ್ನಡದ ಗ್ರಂಥಗಳನ್ನು ವಾಕ್ಯಖಂಡಗಳನ್ನಾಗಿ ವಿಂಗಡಿಸಿಕೊಂಡು ಆಯಾ ಕಾಲದ ಭಾಷೆಗೆ, ಪ್ರಸ್ತುತ ಹೊಸಗನ್ನಡ ಭಾಷೆಗೆ ಅನುವಾದಿಸಿಕೊಂಡು ಅಧ್ಯಯನ ಮಾಡುವುದು ಎರಡನೇ ವಿಧಾನ. ಈ ವಿಧಾನ ಹಳೆಯ ಕಾಲದಲ್ಲಿ ಇತ್ತೇ ಎಂಬುದರ ಬಗೆಗೆ ದಾಖಲೆಗಳಿಲ್ಲ. ಆದರೆ ಹೊಸಗನ್ನಡ ಕಾಲದಲ್ಲಿ ಇದೊಂದು ವಿಧಾನ ಬಳಕೆಗೆ ಬಂದಿದೆ. ಒಂದೊಂದು ತುಂಡನ್ನು ಅದಕ್ಕೆ ಹೊಸಗನ್ನಡದ ರೂಪವನ್ನು ಹೇಳುವಂಥ ಹೋಗುವುದು. ಈ ವಿಧಾನವು ಪಠ್ಯಪುಸ್ತಕಗಳಿಗೆ ಅಳವಡಿಸಲ್ಪಟ್ಟಿಲ್ಲವಾದರೂ ಹಲವು ವಿದ್ವಾಂಸರು ಹಳೆಯ ಗ್ರಂಥಗಳನ್ನು ಹೊಸಗನ್ನಡಕ್ಕೆ ಅನುವಾದ ಮಾಡಿ ಆ ಮೂಲಕ ಮೂಲವನ್ನು ತಿಳಿದುಕೊಳ್ಳುವ ಅನುಕೂಲವನ್ನು ಒದಗಿಸಿದುದುಂಟು. ಕ್ರಿಸ್ತಶಕ 20ನೇ ಶತಮಾನದ ಆದಿಭಾಗದಲ್ಲಿ ಬೆಂಗಳೂರಿನ ಹಲವು ಪ್ರಕಾಶಕರು ಹಳಗನ್ನಡ ಮತ್ತು ನಡುಗನ್ನಡ ಗ್ರಂಥಗಳನ್ನು ಟೀಕಾ ತಾತ್ಪರ್ಯ ಸಹಿತವಾಗಿ ಪ್ರಕಟಿಸಿದ್ದುಂಟು. ಇಲ್ಲಿಯ ಅನೇಕ ಹಿಂದಿನ ಟಿ.ಎನ್. ಕೃಷ್ಣಯ್ಯ ಶೆಟ್ಟಿ ಮೊದಲಾದಂಥ ಪ್ರಕಾಶಕರು ತುಂಬ ಕೆಲಸ ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲಸ, ಅವರು ಪುಸ್ತಕದ ವ್ಯಾಪಾರಿಗಳಾಗಿದ್ದಿರಬಹುದು, ಆದರೆ ವಿದ್ವಾಂಸರಿಂದ ಪರಿಶೋಧಿಸಲ್ಪಟ್ಟು ಇಂತಿಂಥ ವಿದ್ವಾಂಸರು ಪರಿಶೋಧಿಸಿದ್ದು ಅಂತ ಕೂಡ ಅದನ್ನು ಹೆಸರು ಹಾಕಿ ಅವರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವರಿಗೆ ಆ ಗ್ರಂಥಗಳು ಜನೋಪಯೋಗಿ ಆಗಬೇಕು, ಅದು ಹೆಚ್ಚು ಪ್ರಮಾಣದಲ್ಲಿ ಕನ್ನಡದಲ್ಲಿ ಹರಡಿಕೊಳ್ಳಬೇಕು ಅಂತ ಹೇಳುವಂಥ ಅಪೇಕ್ಷೆ ಇತ್ತು. ಪುಸ್ತಕದ ಪುಟಗಳ ಮೇಲಿನ ಭಾಗದಲ್ಲಿ ಮೂಲ ಗ್ರಂಥವನ್ನು, ಮಧ್ಯಭಾಗದಲ್ಲಿ ಶಬ್ದಾರ್ಥ ಟೀಕೆ ವಿವರಣೆಗಳನ್ನು, ಕೆಳಗಿನ ಭಾಗದಲ್ಲಿ ಹೊಸಗನ್ನಡ ಅನುವಾದವನ್ನು ನೀಡಿ ಗ್ರಂಥಗಳನ್ನು ಪ್ರಕಟಿಸಲಾಗಿದೆ. ಇಂತಹ ಕೃತಿಗಳು ಸಾಮಾನ್ಯ ಓದುಗರಿಗೆ ಅನುವಾದದ ಮೂಲಕ ಹೊಸಗನ್ನಡದಲ್ಲಿ ಮೂಲಗ್ರಂಥದ ವಸ್ತು ವಿವರಗಳನ್ನು ಒದಗಿಸುತ್ತವೆ. ಮೂಲವನ್ನು ಓದುವ ಆಸಕ್ತಿಯುಳ್ಳವರಿಗೆ ಸ್ವಾಧ್ಯಾಯ ಕ್ರಮದ ಮೂಲಕ ಓದಿಕೊಳ್ಳಲು ಬೇಕಾದ ವಿವರಗಳನ್ನು ಒದಗಿಸುತ್ತವೆ. ಮೂಲವನ್ನೇ ಓದಬಲ್ಲವರಿಗೆ ಗ್ರಂಥ ಪಾಠವನ್ನೂ ಒದಗಿಸುತ್ತವೆ. ಇಂಥ ಪ್ರಯತ್ನಗಳು ಜನಪ್ರಿಯವಾದ ಕೃತಿಗಳಿಗೆ, ಉದಾಹರಣೆ ಜೈಮಿನಿ ಭಾರತ, ರಾಜಶೇಖರ ವಿಳಾಸ ಇತ್ಯಾದಿ ಹೆಚ್ಚಾಗಿ ಬಂದುವಷ್ಟೇ ಹೊರತು ಇಂದು ಹಳಗನ್ನಡಕ್ಕೆ ಪ್ರಾತಿನಿಧಿಕ ಎಂಬ ಗ್ರಂಥಗಳನ್ನು ಕುರಿತು ನಡೆಯಲಿಲ್ಲ. ಹಳಗನ್ನಡಕ್ಕೆ ಪ್ರಾತಿನಿಧಿಕ ಅಲ್ಲಿ ಈಗ ಹೇಳಿದಂಥ ಗ್ರಂಥಗಳು ನಡುಗನ್ನಡ ಕಾಲದ ಗ್ರಂಥಗಳು. ರಾಜಶೇಖರ ವಿಳಾಸ ಹಳಗನ್ನಡ ಗ್ರಂಥ ಆದರೂ ನಡುಗನ್ನಡ ಕಾಲದ ಗ್ರಂಥ ಅದು. ಇಂಥ ಗ್ರಂಥಗಳಿಗೆ ಅಲ್ಲಿ ಈ ಕೆಲಸಗಳು ನಡೆದುವಷ್ಟೇ ಹೊರತು ಪಂಪ ಭಾರತದಂಥ ಗ್ರಂಥಗಳಿಗೆ ನಡೆಯಲಿಲ್ಲ. ಯಾಕೆಂದರೆ ಪಂಪ ಭಾರತ ಅಷ್ಟು ಪ್ರಸಿದ್ಧವಾಗಿಯೇ ಇರಲಿಲ್ಲ. ಪಂಪ ಭಾರತ, ಪಂಪ ಎಂಬಂಥ ಕವಿಯ ಹೆಸರು 19ನೇ ಶತಮಾನದಲ್ಲಿ ಪಂಪ ಅಂದರೆ ಅಭಿನವ ಪಂಪನ ನೆನಪಾಗ್ತಾ ಇತ್ತು. ಪಂಪನ ನೆನಪಲ್ಲ, ನಾಗಚಂದ್ರನ ನೆನಪಾಗ್ತಾ ಇತ್ತು. ನಾಗಚಂದ್ರ ಪಂಪ ರಾಮಾಯಣ, ಅವನ ಕೃತಿ ಪಂಪ ರಾಮಾಯಣ. ಆ ಕೃತಿಯ ಹೆಸರು ನಿಜವಾಗಿ ರಾಮಚಂದ್ರ ಚರಿತ ಪುರಾಣ ಅಂಥೇಳಿ. ಆದರೆ ಆ ಕವಿ ತನ್ನನ್ನು ತಾನು ಅಭಿನವ ಪಂಪ ಎಂಬುದಾಗಿ ಹೇಳಿಕೊಂಡದ್ದರಿಂದ ಪಂಪರಾಮಾಯಣ ಎಂಬುದಾಗಿ ಅದೂ ಪ್ರಸಿದ್ಧವಾಗಿದ್ದಷ್ಟೇ ಹೊರತು ಪಂಪ ಭಾರತ ಪ್ರಸಿದ್ಧವಾಗಿ ಇರಲಿಲ್ಲ. ಅಂಥ ಕೃತಿಗಳಿಗೆ ಅಲ್ಲಿ ಇಂಥ ವ್ಯಾಖ್ಯಾನಗಳು ಅಥವಾ ಟೀಕೆ ಟಿಪ್ಪಣಿಗಳು ಇತ್ಯಾದಿಗಳು ಬರಲೂ ಇಲ್ಲ. ಹಾಗೆ ನಾವು ಇವತ್ತು ಯಾವುದನ್ನು ಪ್ರಾತಿನಿಧಿಕ ಎಂಬುದಾಗಿ ಹೇಳ್ತೇವೋ ಆ ಗ್ರಂಥಗಳು ಆ ಸಂದರ್ಭದಲ್ಲಿಯೂ ಅವಗಣಿತವಾಗಿದ್ದು ಅಂದರೆ ಅವರು ಯಾವ ಪುಸ್ತಕಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಇದೆಯೋ ಅಂಥ ಪುಸ್ತಕಗಳನ್ನು ಮಾಡಿದ್ದಿರಬಹುದು. ಯಾಕೆಂದರೆ ವ್ಯಾಪಾರದ ಹಿನ್ನೆಲೆಯಿಂದಲೂ ಬಂದಂಥದ್ದು. ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ಈ ಥರ ಕೆಲವು ಗ್ರಂಥಗಳು ಇವು ಅಷ್ಟೇ. ಆದ್ದರಿಂದ ಆ ರೀತಿ ನಡೀತಾ ಇತ್ತು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವಿಶಿಷ್ಟವಾದ ಐತಿಹಾಸಿಕ ಪ್ರಯತ್ನವನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಇದು ತುಂಬ ಹಿಂದೆ ನಡೆದಂತಹದ್ದಲ್ಲ, 50 ವರ್ಷಗಳ ಹಿಂದೆ ನಡೆದಂತಹದ್ದು ಅಂತ ಇಟ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜಿ ನಾರಾಯಣ ಅವರು ಅಧ್ಯಕ್ಷರಾಗಿದ್ದಾಗ ಹಳಗನ್ನಡ ಗ್ರಂಥಗಳನ್ನು ಅನುವಾದ ಸಹಿತವಾಗಿ ಪ್ರಕಟಿಸುವ ಒಂದು ದೊಡ್ಡ ಯೋಜನೆ ಸಿದ್ಧವಾಗಿ ಕಾರ್ಯ ನಡೆಯಿತು. ಹಳಗನ್ನಡ ಮತ್ತು ನಡುಗನ್ನಡಗಳ ಆಯ್ದ ಗ್ರಂಥಗಳನ್ನು ವಿದ್ವಾಂಸರು ಪೂರ್ಣವಾಗಿ ಹೊಸಗನ್ನಡಕ್ಕೆ ಅನುವಾದ ಮಾಡುವುದೆಂದು, ಮೂಲ ಸಹಿತವಾಗಿ ಅನುವಾದವನ್ನು ಮುದ್ರಿಸುವುದೆಂದು ನಿಶ್ಚಯಿಸಿ ಕ್ರಮ ಕೈಗೊಳ್ಳಲಾಯಿತು. ಅದರಲ್ಲಿ ವಿದ್ವಾಂಸರಾದಂಥ ಎನ್ ರಂಗನಾಥ ಶರ್ಮಾ ಅವರು ತುಂಬ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ 2 ಸಮಿತಿಗಳನ್ನು ಮಾಡಿ, ಒಂದು ಸಮಿತಿ ಬೆಂಗಳೂರಿನಲ್ಲಿಯೂ ಒಂದು ಸಮಿತಿ ಮೈಸೂರಿನಲ್ಲಿಯೂ ಕೆಲಸ ಮಾಡಬೇಕು ಅಂತ ಹೇಳಿ ಯೋಜಿಸಿ, ವೆಂಕಟರಾಮಪ್ಪನವರು ಮೈಸೂರಿನಲ್ಲಿ ಅಧ್ಯಕ್ಷರು, ಇಲ್ಲಿ ರಂಗನಾಥ ಶರ್ಮಾ ಅವರು ಆ ಸಮಿತಿಗೆ ಅಧ್ಯಕ್ಷರಾಗಿ ಅವರು ಅದನ್ನು ಪರಿಶೀಲಿಸಿ, ಎಷ್ಟೋ ಬಾರಿ ಪರಿಶೀಲಿಸಿದ್ದು ಅಂತ ಹೇಳಿದರೆ ಅವರ ಟಿಪ್ಪಣಿಗಳನ್ನು ಅವರು ಹಾಕಿದಂಥದ್ದುಂಟು ಆ ಗ್ರಂಥಗಳಲ್ಲಿ, ಅದು ನೋಡಿದರೆ ತಿಳಿಯುತ್ತದೆ. ಇರಲಿ, ಅಂತೂ ಆಯ್ದ ಗ್ರಂಥಗಳನ್ನು, ಮುಖ್ಯವಾದಂಥ ಗ್ರಂಥಗಳನ್ನು, ಅದು ಒಂದು ರೀತಿಯಲ್ಲಿ ಪ್ರಾತಿನಿಧಿಕ ಅಂತ ಸಾಹಿತ್ಯ ಪರಿಷತ್ತು ಒಂದು ಸಲ ಹೇಳಿದ ಹಾಗದು ನಿಶ್ಚಯಿಸಿ ಕ್ರಮ ಕೈಗೊಳ್ಳಲಾಯಿತು. ಕನ್ನಡ ಸಾಹಿತ್ಯಾಧ್ಯಯನದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಳಗನ್ನಡ ನಡುಗನ್ನಡ ಕೃತಿಗಳ ಅನುವಾದ ಪ್ರಕಟಗೊಂಡಿತು. ಅಷ್ಟರವರೆಗೆ ಈ ರೀತಿಯ ಅನುವಾದಗಳು ಪ್ರಕಟಗೊಂಡಿಲ್ಲ. ಹೊಸಗನ್ನಡಕ್ಕೆ ಸ್ವಲ್ಪ ಮಟ್ಟಿಗೆ ಕಥೆಗಳನ್ನು ಎಲ್ಲ ಭಾಷಾಂತರಿಸಿದಂತಹದ್ದು ಉಂಟು. ಕಥೆಗಳನ್ನು
ಆ ಕಥೆಗಳನ್ನು ಹೊಸಗನ್ನಡದಲ್ಲಿ ಮಕ್ಕಳಿಗಾಗುವ ಹಾಗೆ ಅಥವಾ ಆಗುವ ಹಾಗೆ ನಿರೂಪಿಸಿದಂಥದ್ದುಂಟು. ಅಂಥ ಪುಸ್ತಕಗಳು ಬಂದಿವೆ. ಅಷ್ಟೇ ಹೊರತು ನೇರವಾದಂಥ ಅನುವಾದ ಬಂದಿಲ್ಲ. ಹಿರಿಯ ವಿದ್ವಾಂಸರು ಗ್ರಂಥಗಳನ್ನು ಅನುವಾದಿಸಿದರು. ಉಪೋದ್ಘಾತದಲ್ಲಿ ಗ್ರಂಥಗಳ ಸಾಮಾನ್ಯ ಪರಿಚಯ, ಕವಿ ಕಾವ್ಯ ವಿಚಾರ ಮತ್ತು ಗ್ರಂಥ ವೈಶಿಷ್ಟ್ಯಗಳನ್ನು ನೀಡಲಾಗುತ್ತಿತ್ತು. ಅನುವಾದಗಳ ಮೂಲಕ ಮೂಲ ಗ್ರಂಥಗಳ ಅಧ್ಯಯನಕ್ಕೆ ವಿಪುಲ ಅವಕಾಶವನ್ನು ಈ ಕಾರ್ಯವು ಒದಗಿಸಿಕೊಟ್ಟಿತು ಎಂಬುದರಲ್ಲಿ ಸಂದೇಹವಿಲ್ಲ. ಹಳಗನ್ನಡ ನಡುಗನ್ನಡ ಕೃತಿಗಳನ್ನು ಜನಪ್ರಿಯಗೊಳಿಸಬೇಕೆಂಬುದು, ಹೆಚ್ಚು ಮಂದಿ ಅವುಗಳನ್ನು ಓದುವಂತೆ ಮಾಡಬೇಕೆಂಬುದು ಈ ಯೋಜನೆಯ ಹಿಂದಿನ ಉದ್ದೇಶವಾಗಿದ್ದುದರಿಂದ ಅದನ್ನು ಅವರು ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹೆಚ್ಚು ಜನ ಇದನ್ನು ಓದುವ ಹಾಗೆ ಮಾಡಬೇಕೆಂಬುದೇ ಉದ್ದೇಶ ಅಂತ. ಸರಕಾರದ ಸಹಾಯವನ್ನು ತೆಗೆದುಕೊಂಡು ಕಡಿಮೆ ಬೆಲೆಗೆ ಈ ಕೃತಿಗಳನ್ನು ಒದಗಿಸಿಕೊಡುವ ವ್ಯವಸ್ಥೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿತು. 10 ರೂಪಾಯಿ ಅಥವಾ 15 ರೂಪಾಯಿ, ಅದಕ್ಕಿಂತ ಹೆಚ್ಚು ಇರಬಾರದು ಈ ಪುಸ್ತಕಕ್ಕೆ ಅಂತ ಹೇಳಿ ಸರಕಾರದ ಸಹಾಯಧನ ತೆಗೆದುಕೊಂಡಿತು. ಮೂಲ ಗ್ರಂಥಗಳನ್ನು ಆಮೇಲೆ ಪುನಃ ಅದು ಪುನರ್ಮುದ್ರಿತವಾಗಿದೆ, ಅದನ್ನು ನಾನು ಹೇಳಿದ್ದೇನೆ ಇಲ್ಲಿ. ಮೂಲ ಗ್ರಂಥಗಳನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಈ ಗ್ರಂಥಗಳು ಕನ್ನಡ ಜನತೆಗೆ ಸಹಾಯ ಮಾಡಿದವು ಎಂಬುದು ಸ್ಪಷ್ಟ. 1973ರಿಂದ ಈ ಯೋಜನೆ ತೊಡಗಿ ಹಲವು ವರ್ಷಗಳ ಕಾಲ ಕೃತಿಗಳು ಪ್ರಕಟಗೊಂಡವು. ಕೆಲವು ಕೃತಿಗಳು ಪುನರ್ಮುದ್ರಣವನ್ನು ಕಂಡಿವೆ, ಅದು ಅನಂತರ ಕಾಲದಲ್ಲಿ. ಕಾವ್ಯವೊಂದನ್ನು ಅನುವಾದ ಮಾಡುವುದು ಸಾಧ್ಯವೇ? ಇಲ್ಲಿ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೆಲವರು ಎತ್ತಿದರು. ಕಾವ್ಯವೊಂದನ್ನು ಅನುವಾದ ಮಾಡುವುದು ಸಾಧ್ಯವೇ? ಅನುವಾದಕನು ಅರ್ಥ ಮಾಡಿಕೊಂಡ ಯಾವುದೊಂದು ಅರ್ಥ ಮಾತ್ರ ಕಾವ್ಯಕ್ಕೆ ಇರುವುದೇ? ಒಬ್ಬ ಅನುವಾದಕ ಆ ಕಾವ್ಯವನ್ನು ಹೇಗೆ ತಿಳಿದಿದ್ದಾನೋ ತಾನು ತಿಳಿದ ಅರ್ಥವನ್ನು ಆತ ಅನುವಾದ ಮಾಡ್ತಾನೆ ಅಷ್ಟೇ ಹೊರತು ಕಾವ್ಯಕ್ಕೆ ಅದು ಒಂದೇ ಅರ್ಥ ಇರುವುದೋ? ಕಾವ್ಯಕ್ಕೆ ಅನೇಕ ಅರ್ಥಗಳಿರುವಂತಹದ್ದೇ ಕಾವ್ಯದ ವೈಶಿಷ್ಟ್ಯ ಅಲ್ವೋ? ಈ ಥರದ ಪ್ರಶ್ನೆಗಳನ್ನು ಕೇಳಿದರು. ಅನುವಾದ ಎಂಬುದು ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಹೃದಯನ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನುಂಟು ಮಾಡುವುದಿಲ್ಲವೇ? ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಹೃದಯನ ಸ್ವಾತಂತ್ರ್ಯ ಉಂಟಲ್ಲ, ಇದಕ್ಕೆ ಅನುವಾದ ಎಂಬುದು ಧಕ್ಕೆ ಅಲ್ವೋ? ಯಾಕೆಂದರೆ ಅನುವಾದಕ ಮಾಡಿದ ಅರ್ಥವನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದಲ್ವ ಅಂತ. ಈ ಥರದ ಪ್ರಶ್ನೆಗಳು. ಕಾವ್ಯಕ್ಕೆ ಸಹೃದಯನ ಅರ್ಹತೆಗಳಿಗೆ ಅನುಗುಣವಾಗಿ ಹಲವು ಅರ್ಥಗಳು ಹೊಳೆಯುವುದು ಸಹಜವಾದುದರಿಂದ ಅನುವಾದವೆಂಬುದು ನಿಷ್ಪ್ರಯೋಜಕವಾದ ಕಾರ್ಯವಲ್ಲವೇ? ಅನೇಕ ಅರ್ಥಗಳಿರಬಹುದು ಕಾವ್ಯಕ್ಕೆ ಎಂಬ ಪ್ರಶ್ನೆಗಳನ್ನು ಈ ಅನುವಾದ ಕಾರ್ಯದ ಮೇಲೆ ಕೆಲವು ವಿಚಾರವಂತರು ಎತ್ತಿದರು. ಮುಖ್ಯವಾಗಿ ನವ್ಯಕಾವ್ಯ ಪಂಥವು ತನ್ನ ಪ್ರಭಾವವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೀರಿದ್ದ ಸಂದರ್ಭದಲ್ಲಿ ಈ ಥರದ ಪ್ರಶ್ನೆಗಳನ್ನು ಕೇಳಲಾಯಿತು. ಇದು ಆಧಾರ ಇದ್ದೇ ಹೇಳುವುದು ನಾನು. ಈ ಹಿನ್ನೆಲೆಯಿಂದ ಈ ಅನುವಾದ ಕಾರ್ಯವನ್ನು ಖಂಡಿಸಿದವರು ನವ್ಯಕವಿ ಗೋಪಾಲಕೃಷ್ಣ ಅಡಿಗರು. ಅವರು ಈ ಅನುವಾದ ಕಾರ್ಯವನ್ನು ಖಂಡಿಸಿದರು. ಅದು ಎಲ್ಲಿ ಅಂತ ಹೇಳಿದರೆ 1979ರಲ್ಲಿ ಧರ್ಮಸ್ಥಳದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಸಮ್ಮೇಳನ ನಡೆದಾಗ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಅವರು ಸಾಹಿತ್ಯ ಪರಿಷತ್ತು ಕೈಗೊಂಡ ಈ ಅನುವಾದ ಕಾರ್ಯ ಯೋಜನೆಯನ್ನು ತೀವ್ರವಾಗಿ ಖಂಡಿಸಿದ್ದಲ್ಲದೆ ಈ ಯೋಜನೆಯನ್ನು ಕೂಡಲೇ ನಿಲ್ಲಿಸಬೇಕೆಂಬ ಒತ್ತಾಯವನ್ನು ಮಾಡಿದರು. ಇದು ಆ ಸಾಹಿತ್ಯ ಸಮ್ಮೇಳನ, ನಾನು ಭಾಗವಹಿಸಿದಂಥ ಮೊದಲನೇ ಸಾಹಿತ್ಯ ಸಮ್ಮೇಳನ ಅದು. ಈ ಮಾತುಗಳನ್ನು ನಾನೇ ಕೇಳಿದ್ದಾದ್ದರಿಂದ ಅದನ್ನು ನಿಮ್ಮ ಮುಂದೆ ನಿರೂಪಿಸ್ತಾ ಇದ್ದೇನೆ. 1979ರಲ್ಲಿ ಧರ್ಮಸ್ಥಳದಲ್ಲಿ ನಡೆದಂಥದ್ದು. ಅನೇಕ ಕನ್ನಡದ ಹಿರಿಯರನ್ನು ನಾನು ಒಂದೇ ಬಾರಿಗೆ ನೋಡಿದಂತಹದ್ದು ಕೂಡ ಅಲ್ಲಿ. BGL ಸ್ವಾಮಿಯವರನ್ನು ಒಂದೇ ಒಂದು ಬಾರಿ ನಾನು ನೋಡಿದಂತಹದ್ದು ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನದಲ್ಲಿ. ರಾಜರತ್ನಂ ಅವರನ್ನು ಒಂದೇ ಒಂದು ಬಾರಿ ನೋಡಿದಂಥದ್ದು ಅಲ್ಲಿ. ಮಾಸ್ತಿ ಅವರನ್ನು ಒಂದೇ ಒಂದು ಬಾರಿ ನಾನು ನೋಡಿದಂಥದ್ದು ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನದಲ್ಲಿ. P. ಲಂಕೇಶ್ ಅವರನ್ನು ಅದೇ ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನ ಒಂದೇ ಒಂದು ಬಾರಿ ನಾನು ನೋಡಿದಂಥದ್ದು. ಹಾಗೆ ಆದ್ದರಿಂದ ಇದೆಲ್ಲ ನನಗೆ ಸರಿಯಾಗಿ ನೆನಪಿದೆ. ಈ ಅನುವಾದ ಕಾರ್ಯ ಯೋಜನೆಯನ್ನು ಅಧ್ಯಕ್ಷ ಭಾಷಣದಲ್ಲಿ ಖಂಡಿಸಿದ್ದಾರೆ ಅವರು. ಸಾಹಿತ್ಯ ಪರಿಷತ್ತು ಮಾಡ್ತಾ ಇರುವಂತಹ ಕೆಲಸವನ್ನು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಅವರು ಖಂಡಿಸಿದರು. ಈ ಯೋಜನೆ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದರು. ಹಳಗನ್ನಡದ ಅಧ್ಯಯನದಲ್ಲಿ ಆಸಕ್ತರಾದ ಹಲವರಿಗೆ ಅವರ ಈ ಅಭಿಪ್ರಾಯಗಳು ಸಮ್ಮತವಾಗಲಿಲ್ಲ. ಸಾಹಿತ್ಯ ಪರಿಷತ್ತು ಈ ಯೋಜನೆಯನ್ನು ಕೈಬಿಡಲಿಲ್ಲ. ಸಮ್ಮೇಳನಾಧ್ಯಕ್ಷರು ಹೇಳಿದ್ದಾರೆ ಎಂಬುದು ಮಾತ್ರಕ್ಕೆ ಅದು ಸಾಹಿತ್ಯ ಪರಿಷತ್ತು ಅದನ್ನು ಕೈಬಿಡಲಿಲ್ಲ. 1979ರ ಅನಂತರವೂ ಕೆಲವು ಅನುವಾದ ಕೃತಿಗಳು ಪ್ರಕಟಗೊಂಡು ಮತ್ತು ಇನ್ನೊಮ್ಮೆ ಮುದ್ರಿತವಾದವು. ನವ್ಯಕಾವ್ಯ ಪಂಥದ ಕವಿತೆಯೊಂದನ್ನು ಓದಿದ ಹಲವರು ಹಲವು ಅರ್ಥಗಳನ್ನು ಹೇಳುವ ಸಾಧ್ಯತೆ ಇದೆ. ಇದು ಹಿನ್ನೆಲೆ. ಇದು ನವ್ಯ ಪದ್ಯವೊಂದನ್ನು ಓದಿದ ಹಲವರು ಹಲವು ಅರ್ಥಗಳನ್ನು ಹೇಳುವ ಸಾಧ್ಯತೆ ಇದೆ. ಯಾಕೆಂದರೆ ಅದು ಒಂದೇ ಯಾವ ಅರ್ಥವನ್ನು ಹೇಳುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಹೀಗೆ ಒಂದು ಕವಿತೆ ಹಲವು ಅರ್ಥಗಳನ್ನು ಹೊಂದಿರುವ ಸ್ಥಿತಿ ಇರುವುದು ಆ ಕೃತಿಯ ವೈಶಿಷ್ಟ್ಯ ಎಂದು ಕಾವ್ಯದ ಪ್ರಭಾವವಿರುವ ಕಾಲದಲ್ಲಿ ಒಪ್ಪಿಕೊಳ್ಳಲಾಗಿತ್ತು. ಅದುವೇ ಕಾವ್ಯದ ವಿಶೇಷತೆ. ಯಾವುದು ಒಂದು ಅರ್ಥ ಇರುವಂತಹದ್ದಲ್ಲ. ಒಂದು ಅರ್ಥ ಆದರೆ ಸೀಮಿತ ಆಯಿತು. ಹಲವು ಅರ್ಥಗಳು, 10 ಜನರಿಗೆ ಅವರವರ ಅನುಭವಕ್ಕೆ ಅನುಗುಣವಾಗಿ ಬೇರೆ ಬೇರೆ ಅರ್ಥಗಳು, ಈ ಥರದ ಒಂದು ಮಾತು. ಆದರೆ ಒಂದು ಅರ್ಥ ಎಂಬುದು ಬೇಕೇ ಬೇಕು ತಾನೆ, ಅದನ್ನು ಹೇಳಿದೆ ನಾನು. ನವ್ಯದ ಪ್ರಭಾವವಿರುವ ಕಾಲದಲ್ಲಿ ಒಪ್ಪಿಕೊಳ್ಳಲಾಗಿತ್ತು. ಸಹೃದಯರು ತಮ್ಮ ಹಿನ್ನೆಲೆಗೆ ಅನುಗುಣವಾಗಿ ಅರ್ಥವನ್ನು ಹೇಳಬಹುದಿತ್ತು ಮತ್ತು
ಅದು ಕವಿಯ ಮನಸ್ಸಿನಲ್ಲಿದ್ದ ಅರ್ಥ ಹೌದೇ ಅಲ್ಲವೇ ಎಂಬುದು ಸದಾ ಸಂದಿಗ್ಧವಾಗಿರುತ್ತಿತ್ತು. ಆದರೆ ಹಳಗನ್ನಡ ಕೃತಿಗಳಲ್ಲಿ ಈ ರೀತಿಯ ಅರ್ಥ ಸಂದಿಗ್ಧವು ದೋಷವೆಂದೇ ಪರಿಗಣಿತವಾಗುತ್ತಿತ್ತು ಹೊರತು ಅದನ್ನು ಗುಣವೆಂದು ಮನ್ನಿಸುತ್ತಿರಲಿಲ್ಲ. ಪದ್ಯವೊಂದಕ್ಕೆ ವಿಭಿನ್ನಾರ್ಥಗಳು ಬರಬಹುದಾದರೂ ಒಂದು ಸಾಮಾನ್ಯ ಅರ್ಥವು ಅನ್ವಯವಾಗಲೇಬೇಕು ಎಂಬುದು ನಮ್ಮ ಪಾರಂಪರಿಕ ನಿಲುವು. ಒಂದು ಇದ್ದೇ ಇದೆಯಲ್ಲ, ಇನ್ನು ಅದರ ಹಿನ್ನೆಲೆಯಲ್ಲಿ ಬೇರೆ ಅರ್ಥಗಳನ್ನು ನಾವು ನೋಡೋಣ, ಹುಡುಕೋಣ. ಆದರೆ ಒಂದು ಅರ್ಥ ಅನ್ವಯ ಆಗಲೇಬೇಕಲ್ಲ. ಆ ದೃಷ್ಟಿಯಿಂದ ಪದ್ಯವೊಂದಕ್ಕೆ ಎರಡರ್ಥವೋ ಮೂರರ್ಥವೋ ಬರುವುದಾದರೂ ಅದು ಆ ಪದ್ಯದಲ್ಲಿರುವ ಶಬ್ದದ ಶಕ್ತಿಯಿಂದಲೇ ಬರಬೇಕಾಗ್ತದೆ, ಅದರ ಹಿನ್ನೆಲೆಯಿಂದಲೇ ಬರುವಂತಹದ್ದು. ಆ ಶಬ್ದಗಳನ್ನು ತಿರಸ್ಕರಿಸಿ ಅಲ್ಲ. ಹೌದು, ಶಬ್ದಶಕ್ತಿಯಿಂದ ಬರಬಹುದಾದ ಅರ್ಥವನ್ನು ಅನುವಾದ ಮಾಡಲು ಸಾಧ್ಯ. ಮೂಲವನ್ನು ಓದಿ ಅರ್ಥ ಮಾಡಲು ಅಸಮರ್ಥನಾದ ವ್ಯಕ್ತಿ ಅನುವಾದದ ಮೂಲಕ ಮೂಲವನ್ನು ತಿಳಿದುಕೊಳ್ಳುವುದರಲ್ಲಿ ತಪ್ಪೇನಿದೆ ಎಂದು ಈ ಹಿನ್ನೆಲೆಯಿಂದ ಕೇಳಲೇಬೇಕಾಗುತ್ತದೆ. ಅನುವಾದವು ಹಳಗನ್ನಡವನ್ನು ಪ್ರವೇಶಿಸಲು ಒಂದು ಸಮರ್ಥವಾದ ಮಾರ್ಗ ಎಂಬುದರಲ್ಲಿ ಸಂದೇಹವಿಲ್ಲ. ನಮ್ಮ ಪಠ್ಯಪುಸ್ತಕಗಳ ರಚನಾ ಸಂದರ್ಭದಲ್ಲಿ ಈ ಅನುವಾದ ಮಾರ್ಗವನ್ನು ಪೂರ್ತಿಯಾಗಿ ಅನುಸರಿಸಿಲ್ಲ. ಅಧ್ಯಾಪಕರು ಅನುವಾದಗಳ ಮೂಲಕ ಮೂಲವನ್ನು ಬೋಧಿಸಬೇಕು ಎಂಬ ಅಪೇಕ್ಷೆ ಅಲ್ಲಿ ಇದೆ ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅನುವಾದವನ್ನು ಅವರೇ ಹೇಳಬೇಕು ಅಂತೇಳಿ. ಹಿಂದೆ ಆ ಪದ್ಧತಿ ಇತ್ತು. ಒಂದು ಪದ್ಯವನ್ನು ಕೊಟ್ಟು ಅದಕ್ಕೆ ಅನ್ವಯ ಮತ್ತು ಅರ್ಥ ಬರೆಸುವಂತಹ ಪದ್ಧತಿ ಇತ್ತು. ಕನ್ನಡ ಪಂಡಿತರದ್ದು ಆ ಕೆಲಸವನ್ನು ಮಾಡ್ತಾಯಿದ್ರು. ಒಂದು ಕಂದ ಪದ್ಯ ಇದ್ದರೆ ಆ ಕಂದ ಪದ್ಯವನ್ನು ಅನ್ವಯಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳಲ್ಲಿ ಬರೆಸಿ ಅದನ್ನು ಹೊಸಗನ್ನಡಕ್ಕೆ ಅನುವಾದ ಮಾಡಿ ಹೇಳುವಂಥದ್ದು. ಇದು ಅನುವಾದದ ಮೂಲಕ ಪ್ರವೇಶಿಸುವಂಥ ಒಂದು ವಿಧಾನ ಆಗ ಇತ್ತದು. ಸಾಮಾನ್ಯವಾಗಿ ಕನ್ನಡವನ್ನು ಬಲ್ಲವನೊಬ್ಬ ಆಸಕ್ತಿ ವಹಿಸಿ ಅನುವಾದದ ಮೂಲಕ ಮೂಲವನ್ನು ಪ್ರವೇಶಿಸಿ ಹಳಗನ್ನಡದ ಅಧ್ಯಯನವನ್ನು ಮಾಡಬಹುದು. ಆಗ ಅಧ್ಯಯನಕ್ಕೆ ಪೂರಕವಾದ ನಿಘಂಟು, ವ್ಯಾಕರಣ ಮೊದಲಾದವು ಆತನಿಗೆ ಸಹಕಾರಿಗಳಾಗಿಯೇ ಇರುತ್ತವೆ. ಇದು ಯಾವ ಅಧ್ಯಯನದಲ್ಲಿಯೂ ನಿಘಂಟು, ವ್ಯಾಕರಣ ಇತ್ಯಾದಿಗಳು ಪೂರಕವಾದಂಥ ವಿಷಯಗಳೇ. ಆದ್ದರಿಂದ ಯಾವ ವಿಧಾನವೇ ಇರಲಿ, ಯಾವ ರೀತಿಯಲ್ಲಿ ಪ್ರವೇಶಿಸಿದರೂ ಅವುಗಳು ಬೇಕೇ ಬೇಕು. ವ್ಯಕ್ತಿಯೊಬ್ಬ ನೇರವಾಗಿ ಮೂಲವನ್ನು ಓದುವುದಕ್ಕಿಂತ ಓದಿ ಅರ್ಥ ಮಾಡುವುದಕ್ಕಿಂತ ಚೆನ್ನಾಗಿ ಅನುವಾದದ ಮೂಲಕ ಮೂಲ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಬಲ್ಲನು ಎಂಬುದು ಸ್ಪಷ್ಟ. ಹಾಗೆ ಅರ್ಥ ಮಾಡಿಕೊಂಡವನು ತನ್ನ ಅಧ್ಯಯನವನ್ನು ಮುಂದುವರಿಸಿ ಇನ್ನಷ್ಟು ವಿಶೇಷಾರ್ಥಗಳನ್ನು ಕಂಡುಕೊಳ್ಳಬಾರದೆಂದಿಲ್ಲ. ಮತ್ತು ಹಳಗನ್ನಡದ ಇನ್ನಷ್ಟು ಗ್ರಂಥಗಳನ್ನು ಓದಿ ಅರ್ಥ ಮಾಡುವ ಸಾಮರ್ಥ್ಯ ಈ ಅನುವಾದದ ಅಧ್ಯಯನದಿಂದಲೇ ಆತನಿಗೆ ಬರಬಾರದೆಂದಿಲ್ಲ. ಹೀಗೆ ಹಳಗನ್ನಡದಿಂದ ಹೊಸಗನ್ನಡಕ್ಕೆ ಅನುವಾದ ಎಂಬುದು ಒಂದು ಭಾಷೆಯೊಳಗೇ ನಡೆಯುವ ಅನುವಾದ ವ್ಯವಹಾರ. ಇದು ವಿಶೇಷವಾದಂಥದ್ದು. ಅನುವಾದ ಅಂತ ಹೇಳಿದ ಕೂಡಲೇ ನಾವು ಯಾವುದೋ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಅನ್ಯ ಭಾಷೆಗೆ ಅನುವಾದ ಅಂತ ಭಾವಿಸ್ತೇವೆ. ಇದು ಹಾಗಲ್ಲ. ಹಳಗನ್ನಡದಿಂದಲೇ ಹೊಸಗನ್ನಡಕ್ಕೆ ಅನುವಾದ. ಸಂಸ್ಕೃತ ಮೊದಲಾದ ಗ್ರಂಥಗಳನ್ನು ಕೂಡ ಈ ಅನುವಾದ ವ್ಯವಸ್ಥೆಯ ಮೂಲಕವೇ ಅರ್ಥ ಮಾಡಿಕೊಂಡು ಸಂಸ್ಕೃತದ ವಿಶಾಲ ಪ್ರಪಂಚಕ್ಕೆ ಪ್ರವೇಶ ಪಡೆಯಬಹುದಾಗಿದೆ. ಆದರೆ ಇದರಲ್ಲಿ ಇನ್ನೊಂದು ಅಪಾಯ ಉಂಟು. ನಮಗೆ ಸಾಮಾನ್ಯವಾದಂಥ ಆಸಕ್ತಿ ಯಾವುದು ಅಂತ ಹೇಳಿದರೆ ಆ ಗ್ರಂಥದೊಳಗೆ ಏನಿದೆ, ಕಥೆ ಏನಿದೆ ಅಂತ ಹೇಳುವಂಥದ್ದು ತಿಳಿಯುವುದು. ಸಾಮಾನ್ಯವಾದಂಥ ಕಥೆ ತಿಳಿದುಬಿಟ್ಟ ಕೂಡಲೇ ಅನುವಾದವನ್ನು ಓದಿದಾಗ ಸಾಮಾನ್ಯ ಕಥೆ ಗೊತ್ತಾದ ಕೂಡಲೇ ನಾವು ಅದನ್ನು ಬಿಟ್ಟುಬಿಡ್ಬೋದು. ಹಾಗೆ ನಾನು ಟಿ.ಎನ್. ಕೃಷ್ಣಯ್ಯ ಶೆಟ್ಟಿಯವರಲ್ಲಿಂದ ಪ್ರಸಿದ್ಧವಾದಂಥ ಟೀಕೆ ತಾತ್ಪರ್ಯಗಳಿರುವಂಥ ಜೈಮಿನಿ ಭಾರತವನ್ನೇ ಮೊದಲು ಓದಿದಂಥದ್ದು. ಆ ಮೊದಲು ಓದುವಾಗ ಇದನ್ನು ಹೇಗೆ ಓದಬೇಕೆಂಬುದು ನನಗೆ ಗೊತ್ತಿಲ್ಲ. ನಾನು 5ನೇ ಕ್ಲಾಸ್ನಲ್ಲಿದ್ದೆ ಆವಾಗ. ಇದನ್ನು ಹೇಗೆ ಓದಬೇಕೆಂಬುದು ನನಗೆ ಗೊತ್ತಾಗಿರಲಿಲ್ಲ. ಆವಾಗ ನಮ್ಮ ತಂದೆಯವರು ಹೇಳಿದರು, ನೀನು ಈಗ ಆ ಒಂದು ಗೀಟು, ಅದರ ಕೆಳಗಿನ ಮಧ್ಯದ್ದು, ಅದರ ಕೆಳಗಿರುವಂತಹ ಗೀಟಿನ ಕೆಳಗಿರುವಂತಹ ಭಾಗವನ್ನು ಮಾತ್ರ ಓದು ಅಂತ ಹೇಳಿದರು. ಹೊಸಗನ್ನಡದನ್ನು ಮಾತ್ರ ಓದು ಅಂತ. ಹಾಗೆ ನಾನು ಹೊಸಗನ್ನಡದನ್ನು ಮಾತ್ರ ಮೊದಲು ಓದಿದೆ. ಆಮೇಲೆ ಮೂಲವನ್ನು ಓದಿಕೊಂಡಂತೆ ಆಮೇಲೆ ಆ ಟೀಕೆ ಟಿಪ್ಪಣಿ ಅಂದರೆ ಏನು ಅಂತ ಹೇಳೋದು ನನಗೆ 5ನೇ ಕ್ಲಾಸ್ನಲ್ಲಿರುವಾಗ ಅದು ಗೊತ್ತಾಗಿರಲಿಲ್ಲ. ಆಮೇಲೆ ಗೊತ್ತಾದಂತಹದ್ದು. ಹೀಗೆ ಅನುವಾದದ ಮೂಲಕ ಇದು ಒಂದು ಅಪಾಯ ಉಂಟು ಅಂಥೇಳಿ, ಅದನ್ನು ಸಾಕು ಅಂಥೇಳಿ, ಅದು ವಿದ್ಯಾರ್ಥಿಯ ಅವನ ದಾರ್ಢ್ಯಕ್ಕೆ ಬಿಟ್ಟಂಥ ವಿಷಯ. ಅವನ ನಿಶ್ಚಯ ಎಷ್ಟು ದೃಢ, ನಾನು ಮೂಲವನ್ನು ಪ್ರವೇಶಿಸಬೇಕು ಅಂತ ಅವನಿಗಿದೆಯೋ ಅಥವಾ ಕಥೆಯಲ್ಲಿಯೇ ವಿಶ್ರಾಂತಿಯನ್ನು ಹೊಂದಬೇಕು ಅಂತ ಇದೆಯೋ ಎಂಬುದು ಅವನಿಗೆ ಬಿಟ್ಟಂತಹದ್ದು. ಆದರೆ ಆ ಪ್ರವೇಶವನ್ನಂತೂ ಮಾಡಬಹುದು ಅಂತೇಳಿ. ಇನ್ನು ಟೀಕೆ, ವ್ಯಾಖ್ಯಾನ ಗ್ರಂಥಗಳ ಮೂಲಕ ಮೂಲ ಗ್ರಂಥವನ್ನು ಅಧ್ಯಯನ ಮಾಡುವುದು ಇನ್ನೊಂದು ವಿಧಾನ. ಸಂಸ್ಕೃತದ ವಾಂಗ್ಮಯ ಪ್ರಪಂಚದಲ್ಲಿ ವ್ಯಾಖ್ಯಾನಗಳ ರಚನೆ ಎಂಬುದು ಒಂದು ವಿಶಿಷ್ಟ ಪ್ರಕ್ರಿಯೆಯಾಗಿ ಮುಂದುವರಿದುಕೊಂಡು ಬಂದಿದೆ. ಆದ್ದರಿಂದಲೇ ಕೆಲವು ಗ್ರಂಥಗಳಿಗೆ ಬಹಳ ಸಂಖ್ಯೆಯ ವ್ಯಾಖ್ಯಾನಗಳು ಹುಟ್ಟಿಕೊಂಡಿವೆ, ಪ್ರಸಿದ್ಧ ಗ್ರಂಥಗಳಿಗೆ. ಈ ಎಲ್ಲ ವ್ಯಾಖ್ಯಾನಗಳನ್ನು ಇರಿಸಿಕೊಂಡು ಅಧ್ಯಯನ ನಡೆಯುತ್ತಿತ್ತೋ ಎಂಬ ಬಗೆಗೆ ನಮಗೆ ಮಾಹಿತಿ ಇಲ್ಲವಾದರೂ ಭಾಷ್ಯಗಳು, ವ್ಯಾಖ್ಯಾನಗಳು ಮೂಲ ಗ್ರಂಥಗಳಿಗೆ ಸಮಾನವಾದ ಮನ್ನಣೆಯನ್ನು ಪಡೆದ ಸಂದರ್ಭಗಳು ನಮ್ಮ ಪರಂಪರೆಯಲ್ಲಿ ಸಾಕಷ್ಟು ಇವೆ. ಪ್ರಸ್ಥಾನ ತ್ರಯಕ್ಕೆ ಇರುವ ಆಚಾರ್ಯ ಭಾಷ್ಯಗಳು, ಪಾತಂಜಲ ಮಹಾಭಾಷ್ಯ, ಅಭಿನವ ಭಾರತಿ ಎಂಬ ನಾಟ್ಯಶಾಸ್ತ್ರ ವ್ಯಾಖ್ಯಾನ, ಧ್ವನ್ಯಾಲೋಕದ ಲೋಚನ ವ್ಯಾಖ್ಯಾನ ಮೊದಲಾದವು ಇಂತಹ ಗೌರವವನ್ನು ಪಡೆದಿವೆ. ಹಳಗನ್ನಡವನ್ನು ಈ ದೃಷ್ಟಿಯಿಂದ ಪರಿಶೀಲಿಸಿದರೆ ವ್ಯಾಖ್ಯಾನ ಪರಂಪರೆ ವಿಶೇಷವಾಗಿ ಬೆಳೆದುದು ಕಂಡುಬರುವುದಿಲ್ಲ. ನಮ್ಮ ಅಧ್ಯಯನ ಹೇಗೆ ನಡೀತಾ ಇತ್ತು ಎಂಬುದು ಗೊತ್ತಾಗುವುದಿಲ್ಲ ಅಂತ ಹೇಳಿದ ಹಾಗೆ ವ್ಯಾಖ್ಯಾನ ಪರಂಪರೆ ಬಂದಿಲ್ಲ.
ವ್ಯಾಖ್ಯಾನ ಪರಂಪರೆ ಬಂದಿಲ್ಲ ಅಂತ ಹೇಳಿದ್ದಲ್ಲಿ ಅಧ್ಯಯನ ಪರಂಪರೆ ಸಾಕಷ್ಟು ಗಟ್ಟಿಯಾಗಿರಲಿಲ್ಲ ಅಂತ ಎಂಬುದನ್ನು ನಾನು ಹೇಳಬೇಕಾಗ್ತದೆ. ಯಾಕೆಂದರೆ ಸಂಸ್ಕೃತದಲ್ಲಿ ಅಷ್ಟು ವ್ಯಾಖ್ಯಾನಗಳು ಯಾಕೆ ಬಂದವು ಎಂಬುದಕ್ಕೆ ಕಾರಣವನ್ನು ಹೇಳಿದಂತಹದ್ದುಂಟು. ಒಬ್ಬಾತ ಅದರಲ್ಲಿ ಒಂದು ವಿಷಯದಲ್ಲಿ ತನ್ನ ವಿದ್ವತ್ವವನ್ನು ಸ್ಥಾಪಿಸಬೇಕಾದ್ರೆ ಒಂದು ಗ್ರಂಥಕ್ಕೆ ಆತ ವ್ಯಾಖ್ಯಾನವನ್ನು ಬರೆದು ತೋರಿಸಬೇಕಾಗಿತ್ತು. ಒಂಥರದ ಪರೀಕ್ಷೆ ಅದು, ಒಂಥರದ ಡಾಕ್ಟ್ರಲ್ ಥೀಸಿಸ್ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಇದ್ದ ಹಾಗೆ ಇತ್ತು ಒಂದು ಕಾಲದಲ್ಲಿ. ಆ ಥರದ ಪ್ರಯತ್ನಗಳು ಕನ್ನಡದಲ್ಲಿ ನಡೆದ ಹಾಗೆ ಇಲ್ಲ ಎಂಬುದನ್ನು ನಾವು ಅದನ್ನೊಂದು ಲೋಪ ಅಂತಲ್ಲ, ಐತಿಹಾಸಿಕವಾಗಿ ಹೀಗೆ ಕಾಣ್ತದೆ ಅಂತ ಹೇಳುವಂಥದ್ದನ್ನು ಹೇಳಬೇಕಾಗ್ತದೆ. ವ್ಯಾಖ್ಯಾನ ಪರಂಪರೆ ವಿಶೇಷವಾಗಿ ಬೆಳೆದುದು ಕಂಡುಬರುವುದಿಲ್ಲ. ಹಳಗನ್ನಡ ಕಾವ್ಯಗಳಿಗೆ ವ್ಯಾಖ್ಯಾನಗಳು ರಚನೆಯಾದಾಗ ತೊಡಗಿದುದು 19ನೇ ಶತಮಾನದ ಕೊನೆ ಭಾಗದಲ್ಲಿ ಮತ್ತು 20ನೇ ಶತಮಾನದ ಆದಿಭಾಗದಲ್ಲಿ. 19ನೇ ಶತಮಾನದ ಕೊನೆ ಭಾಗದಲ್ಲಿ ರಾಜಶೇಖರ ವಿಳಾಸಕ್ಕೆ ವ್ಯಾಖ್ಯಾನವನ್ನು ಒಂದು ಆಶ್ವಾಸಕ್ಕೆ ವ್ಯಾಖ್ಯಾನವನ್ನು ಮಾಡಿದರೆ ಬಹುಮಾನ ಅಂಥೇಳಿ ಬಹುಮಾನಗಳನ್ನೆಲ್ಲ ಇಟ್ಟ ಬಗ್ಗೆ ಶ್ರೀನಿವಾಸ ಹಾವನವರು ಹೊಸಗನ್ನಡದ ಅರುಣೋದಯ ಪುಸ್ತಕದಲ್ಲಿ ಹೇಳ್ತಾರೆ. ಹಾಗೆ ವ್ಯಾಖ್ಯಾನಗಳು ಪ್ರಾರಂಭವಾದಂತಹದ್ದು ಅಂಥೇಳಿ. ಹಾಗೆ 20ನೇ ಶತಮಾನದ ಆದಿಭಾಗದಲ್ಲಿ. ಆದುದರಿಂದ ಹಿಂದಿನ ಕಾಲದಲ್ಲಿ ವ್ಯಾಖ್ಯಾನಗಳನ್ನು ಇರಿಸಿಕೊಂಡು ಆ ಮೂಲಕ ಮೂಲ ಗ್ರಂಥವನ್ನು ಅಭ್ಯಸಿಸುವ ಪದ್ಧತಿ ಇದ್ದಿರಲಿಲ್ಲವೆಂದೇ ಹೇಳಬೇಕಾಗುತ್ತದೆ. ಆದರೂ ಹೊಸ ಕಾಲದಲ್ಲಿ ಈ ರೀತಿಯ ಅಧ್ಯಯನ ಸಾಧ್ಯತೆಯೊಂದನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಹೊಸಗನ್ನಡದಲ್ಲಿ ಸಾಕಷ್ಟು ವ್ಯಾಖ್ಯಾನಗಳು, ಟೀಕೆ ಟಿಪ್ಪಣಿಗಳು ಬಂದಿವೆ. ಅವುಗಳನ್ನು ಇಟ್ಟುಕೊಂಡು ನಾವು ಮೂಲ ಗ್ರಂಥವನ್ನು ನೋಡಬಹುದು. ಅದು ಅನುವಾದವನ್ನು ನೋಡಿದ ಹಾಗಲ್ಲ, ಇನ್ನೊಂದು ರೀತಿಯ ಅಧ್ಯಯನ. ಹಳಗನ್ನಡ ಗ್ರಂಥಗಳಿಗೆ ಟೀಕೆ ಟಿಪ್ಪಣಿಗಳನ್ನು ನಿರೂಪಿಸುವ ಹಲವು ಕೃತಿಗಳು ಹೊರಬಂದಿವೆ. ಅವನ್ನು ಇರಿಸಿಕೊಂಡು ಹಳಗನ್ನಡದ ವಾಂಗ್ಮಯ ಪ್ರಪಂಚವನ್ನು ನಾವು ಪ್ರವೇಶಿಸುವಂತಿದೆ. ಡಿ.ಎಲ್. ನರಸಿಂಹಾಚಾರ್ಯರ ಪಂಪ ಭಾರತ ದೀಪಿಕೆ, ಅದರಲ್ಲಿ ಎಷ್ಟೋ ಲೋಪದೋಷಗಳು ಉಂಟು ಅಂತ ಹೇಳುವಂಥದ್ದನ್ನು ಅನಂತರದವರು ಹೇಳಿದ್ದಾರೆ. ಅದು ಇರಲಿ, ಇದ್ದರೂ ಆ ಥರದ ಪ್ರಯತ್ನ ಶ್ಲಾಘ್ಯವಾದಂತಹದ್ದೇ ಹೌದು. ಆಗ ಅದು ಬೇಕಾಗಿತ್ತು. ಡಿ.ಎಲ್. ನರಸಿಂಹಾಚಾರ್ಯರ ಪಂಪ ಭಾರತ ದೀಪಿಕೆ, ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟರ ಟಿಪ್ಪಣಿ ಸಾರ ಸಮೇತಂ ಶ್ರೀರಾಮಾಶ್ವಮೇಧಂ ಮೊದಲಾದವು ಕೆಲವು ಉದಾಹರಣೆಗಳು. ಇದು ಹಳಗನ್ನಡದ ಗ್ರಂಥ ರಾಮಾಶ್ವಮೇಧ ಎಂಬಂಥದ್ದು ಮುದ್ದಣನ ಕೃತಿ, ಆದರೆ ಅದು ಬಂದದ್ದು ಹೊಸ ಕಾಲದಲ್ಲಿ ಎಂಬಂಥದ್ದನ್ನು ನಾವು ಗಮನಿಸಬೇಕು. ಹಳಗನ್ನಡದ ಕೃತಿ. ಇನ್ನೊಂದು ಪ್ರವೇಶ ವಿಧಾನ, ಸಂಭಾಷಣಾಭ್ಯಾಸದ ಮೂಲಕ ಭಾಷಾವಲಯಕ್ಕೆ ಪ್ರವೇಶವು ಇನ್ನೊಂದು ಸಾಧ್ಯತೆ. ಹಳಗನ್ನಡಕ್ಕೆ ಪ್ರವೇಶ ಅಂತ ಹೇಳಿದಾಗ ಕನ್ನಡ ಗ್ರಂಥಗಳಿಗೆ ಅಂತ ಹೇಳೋದಕ್ಕಿಂತ ಹಳಗನ್ನಡ ಭಾಷೆಗೆ ಪ್ರವೇಶ, ಸಂಭಾಷಣ ಸಾಧ್ಯತೆ, ಸಂಭಾಷಣಾಭ್ಯಾಸ. ಸಂಸ್ಕೃತದಲ್ಲಿ ಸಂಭಾಷಣೆಯ ಮೂಲಕ ಭಾಷಾ ಪ್ರವೇಶ ಮಾಡುವ ಹೊಸ ತಂತ್ರವು ಹೊಸ ಕಾಲದ ಪ್ರಯೋಗ. ಹಿಂದೆ ಈ ವಿಧಾನ ಇದ್ದಿರಲೇ ಇಲ್ಲ. ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ಸಾಕಷ್ಟು ಗ್ರಂಥಗಳನ್ನು ಅಭ್ಯಾಸ ಮಾಡಿ ಅರ್ಥ ಹೇಳಬಹುದಾದ ಸಾಧ್ಯತೆ ಇದ್ದವರು ಕೂಡ ಸಂಸ್ಕೃತದಲ್ಲಿ ಸಂಭಾಷಣೆ ಮಾಡುವುದರಲ್ಲಿ ಹಿಂಜರಿಯುತ್ತಾ ಇದ್ದರು ಒಂದು ಕಾಲದಲ್ಲಿ. ಅದು ಈಗ ಅಧ್ಯಯನ ಮಾಡದೇ ಇದ್ದರೂ ಸಂಭಾಷಣೆ ಮಾಡುವ ಹಾಗೆ ಇರುವಂಥ ಒಂದು ಪ್ರಯತ್ನ ನಡೆದಿದೆ. ಹಿಂದೆ ಈ ವಿಧಾನ ಇದ್ದಿರಲೇ ಇಲ್ಲ. ಹಳಗನ್ನಡದ ಇತಿಹಾಸವನ್ನು ಗಮನಿಸಿದರೆ ಅದರಲ್ಲಿ ಸಂಭಾಷಿಸುವ ವ್ಯಕ್ತಿಗಳು ಈಗ ಇರದಿದ್ದರೂ ಒಂದು ಕಾಲದಲ್ಲಿ ಈಗ ಬರೆಹ ರೂಪದಲ್ಲಿ ದೊರಕುವ ಹಳಗನ್ನಡಕ್ಕೆ ಸಮೀಪತರವಾದ ಆಡು ನುಡಿಯೊಂದು ಇದ್ದಿತು ಎಂಬುದು ಸ್ಪಷ್ಟ. ಇದೇ ಮಾತು ಈಗ ಹಳಗನ್ನಡದಲ್ಲೇ ಏನು ನಾವು ಗ್ರಂಥಗಳಲ್ಲಿ ಕಾಣ್ತೇವೆ, ಆ ಭಾಷೆಯೇ ಹಿಂದೆ ಇತ್ತೋ ಅಂತ ಕೇಳಿದರೆ ಗೊತ್ತಿಲ್ಲ, ನಿಶ್ಚಯವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ಹಾಗೇ ಇದ್ದ ಭಾಷೆ ಅಲ್ಲ, ಅದಕ್ಕೆ ಸಮೀಪತರವಾದಂಥ ಒಂದು ಭಾಷೆಯನ್ನು ಆಡ್ತಾ ಇದ್ದರು. ಯಾವಾಗ ಬರವಣಿಗೆಯ ಭಾಷೆ ಮತ್ತು ಆಡು ಮಾತು ಎರಡು ಒಂದಾಗುವ ಸಾಧ್ಯತೆ ಉಂಟು, ಹಾಗಿದ್ದರೆ ಮಾತ್ರ ತಾನೇ ಆ ಭಾಷೆಯನ್ನೇ ಆಡ್ತಾ ಇರಬೇಕಾದ್ದು. ಹಾಗೆ ಆಗಲಿಕ್ಕೆ ಆಗಲೂ ಸಾಧ್ಯ ಇಲ್ಲ, ಈಗಲೂ ಸಾಧ್ಯ ಇಲ್ಲ. ಈಗಲೂ ಕನ್ನಡಕ್ಕೆ ಬೇಕು, ಕನ್ನಡದ್ದೇ ಬೇಕು ಅಂತ ಪ್ರತಿಯೊಂದನ್ನು ಹೇಳಿದರೂ ನಾವು ಆಡುವ ಮಾತು ಬೇರೆ, ಬರೆಹದ ಮಾತು ಬೇರೆಯಾಗಿಯೇ ಉಳಿದಿದೆ, ಸಂಶಯವೇ ಇಲ್ಲ ಅದರಲ್ಲಿ. ಆ ರೀತಿ ಹಳಗನ್ನಡಕ್ಕೆ ಸಮೀಪತರವಾದ ಆಡು ನುಡಿಯೊಂದು ಇದ್ದಿತು ಎಂಬುದು ಸ್ಪಷ್ಟ. ನಡುಗನ್ನಡ ಮತ್ತು ಹೊಸಗನ್ನಡ ಕಾಲದಲ್ಲಿ ಹಳಗನ್ನಡ ಗ್ರಂಥಗಳು ರಚಿತವಾಗಿವೆ, ಹೊಸಗನ್ನಡ ಕಾಲದಲ್ಲಿ ಕೂಡ. ಆದರೆ ಸಂಭಾಷಣಾಭ್ಯಾಸದ ಮೂಲಕ ಹಳಗನ್ನಡ ಭಾಷೆಯನ್ನು ಕಲಿಯುವ ಯಾವ ವಿಧಾನವೂ ರೂಪಿತವಾದಂತಿಲ್ಲ. BM ಶ್ರೀ, ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ, ಪ್ರೊಫೆಸರ್ ಟಿ. ಕೇಶವ ಭಟ್ಟ ಮೊದಲಾದ ಹಿರಿಯ ವಿದ್ವಾಂಸರು ಹೊಸಗನ್ನಡ ಕಾಲದಲ್ಲಿ, ಇನ್ನೂ ಹಲವರಿದ್ದಾರೆ, ಹೊಸಗನ್ನಡ ಕಾಲದಲ್ಲಿ ಹಳಗನ್ನಡದ ಸಾಹಿತ್ಯ ರಚನೆ ಮಾಡಿದ್ದಾರೆ. ಹಳಗನ್ನಡ ಭಾಷೆಯಲ್ಲಿ ಹೊಸಗನ್ನಡ ಕಾಲದಲ್ಲಿ ಸಾಹಿತ್ಯ ರಚನೆ ಮಾಡಿದ್ದಾರೆ. ಕುವೆಂಪು ಮೊದಲಾದ ಕವಿಗಳು ಹಳಗನ್ನಡ ನಡುಗನ್ನಡಗಳನ್ನು ಉಪಯೋಗಿಸಿಕೊಂಡು ತಮ್ಮದೇ ಕಾವ್ಯ ಭಾಷೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ. ಕುವೆಂಪು ಅವರದ್ದು ಪೂರ್ಣವಾಗಿ ಹಳಗನ್ನಡ ಅಲ್ಲ, ಕುವೆಂಪು ಅವರದ್ದು ಪೂರ್ಣವಾದ ಹಳಗನ್ನಡ ಅಲ್ಲ. ಆದರೆ ಇವರಾರೂ ಹಳಗನ್ನಡವನ್ನು ವ್ಯವಹಾರ ಭಾಷೆಯಾಗಿ ಪರಿಗಣಿಸಲಿಲ್ಲ ಮತ್ತು ಬಳಸಲಿಲ್ಲ. ತರಗತಿಗಳಲ್ಲಿ ಪಠ್ಯಭಾಗವಾಗಿ ನಿಗದಿ ಮಾಡಲ್ಪಟ್ಟ ಹಳಗನ್ನಡ ಪಠ್ಯಭಾಗಗಳನ್ನು ವಿವರಿಸುವ ಕನ್ನಡ ಅಧ್ಯಾಪಕರು ಹಳಗನ್ನಡವನ್ನು ಸಂಭಾಷಣೆಯ ಉದ್ದೇಶಕ್ಕೆ ಬಳಸಿಕೊಂಡಿಲ್ಲ. ಆದುದರಿಂದ ಸಂಭಾಷಣೆಯ ಮೂಲಕ ಹಳಗನ್ನಡದ ಭಾಷಾ ಪ್ರವೇಶ ಎಂಬುದು ಇದುವರೆಗೆ ನಡೆದಿಲ್ಲ ಎಂದೇ ಹೇಳಬೇಕಾಗುತ್ತದೆ.
ಅಪವಾದ ರೂಪವೆಂಬಂತೆ ಗಮಕ ಸಮ್ಮೇಳನವೊಂದರಲ್ಲಿ ಗಮಕ ವಿದ್ವಾಂಸರೊಬ್ಬರು ಹಳಗನ್ನಡ ಭಾಷೆಯಲ್ಲಿ ಉಪನ್ಯಾಸ ಮಾಡಲು ಪ್ರಯತ್ನಿಸಿರುವುದನ್ನು ನಾನು ಕಂಡಿದ್ದೇನೆ. ಹಳಗನ್ನಡ ಭಾಷೆಯಲ್ಲಿ ಪ್ರಯತ್ನ ಮಾಡಿದರು. ಆದರೆ ಅದು ಪ್ರಯತ್ನ ಎಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿದರೆ, ಈ ನಮ್ಮ ಕೆಂಪು ನಾರಾಯಣನ ಕನ್ನಡದ ಮಟ್ಟಕ್ಕೆ ಬಂತದು. ಅಂದರೆ ಪೋದಂ ಬಂದಂ ಅಂತ ಇಷ್ಟನ್ನು ಮಾತ್ರ ಹೇಳುವುದಷ್ಟೇ ಹೊರತು ಹಳಗನ್ನಡದ ರೂಪಗಳೇ ಅಲ್ಲ. ಹೀಗೆ ಕೆಲವು ಕ್ರಿಯಾಪದಗಳಿಗೆ ಹೀಗೆ ಹಳಗನ್ನಡದ ರೂಪವನ್ನು ಸೇರಿಸಿ ಆ ರೀತಿಯಲ್ಲಿ ಆಯಿತು. ಅಷ್ಟೇ ಹೊರತು ಪೂರ್ಣವಾಗಿ ಹಳಗನ್ನಡದಲ್ಲೇ ಮಾತಾಡುವಂತಹ ಒಂದು ಡಿ ಎಲ್ ನರಸಿಂಹಾಚಾರ್ಯರು ಹಳಗನ್ನಡದಲ್ಲಿ ಮಾತನಾಡ್ತಾ ಇದ್ದರು ಎಂಬ ಮಾಹಿತಿಯನ್ನು ಹೇಳುತ್ತಾ ಇದ್ದಾರೆ. ಸಂತೋಷ. ಇನ್ನು ವ್ಯಾಕರಣಾಧ್ಯಯನದ ಮೂಲಕ ಭಾಷೆಯ ಅಭಿವ್ಯಕ್ತಿ ಸ್ವರೂಪವನ್ನು ತಿಳಿಯುವ ಪ್ರಯತ್ನ ನಮ್ಮ ದೇಶದಲ್ಲಿ ಬಹಳ ಕಾಲದಿಂದ ನಡೆದು ಬಂದ ಒಂದು ವಿಧಾನ. ಸಂಸ್ಕೃತವನ್ನು ಅದರ ವ್ಯಾಕರಣ ಸ್ವರೂಪದ ಅಧ್ಯಯನದ ಮೂಲಕ ತಿಳಿದುಕೊಳ್ಳುವುದು ಒಂದು ಪರಂಪರೆಯಾಗಿಯೇ ಬಂದಿದೆ. ಸಂಸ್ಕೃತದ ಬಾಲಪಾಠದ ಅಭ್ಯಾಸವೆಂದರೆ ಸಪ್ತವಿಧ ವಿಭಕ್ತಿಗಳಲ್ಲಿ ಶಬ್ದದ ರೂಪ ವ್ಯತ್ಯಾಸಗಳನ್ನು ಕಲಿಯುವುದೇ ಆಗಿತ್ತು. ಆ ರೀತಿಯಲ್ಲಿ ಮೊದಲದು. ಹಳಗನ್ನಡದಲ್ಲಿ ವ್ಯಾಕರಣ ಗ್ರಂಥಗಳು ಬಂದಿದ್ದರೂ ಅವನ್ನೇ ಇರಿಸಿಕೊಂಡು ಹಳಗನ್ನಡವನ್ನು ಕಲಿಯುವ ಪರಂಪರೆ ಇದ್ದ ಬಗ್ಗೆ ತಿಳಿಯದು. ಈಗ ಹೆಚ್ಚು ಪ್ರತಿಗಳು ಸಿಕ್ಕಿದವು ಎಂಬ ಮಾತನ್ನು ನಾನು ಹೇಳಿದೆ. ಆದರೆ ಶಬ್ದಮಣಿದರ್ಪಣದ ಅಧ್ಯಯನವಾದರೂ ಯಾವ ರೀತಿಯಲ್ಲಿ ನಡೀತಾ ಇತ್ತು? ಇದು ಕಾವ್ಯಾಧ್ಯಯನದ ಬಗ್ಗೆ ನಾನು ಈಗ ಹೇಳ್ತಾ ಇದ್ದದ್ದು. ಇದು ಶಾಸ್ತ್ರಾಧ್ಯಯನ. ಶಬ್ದಮಣಿದರ್ಪಣದ ಅಧ್ಯಯನ ಹೇಗೆ ನಡೀತಾ ಇತ್ತು ಅಂತ ಹೇಳುವುದಕ್ಕೆ ನಮಗೆ ವಿಶೇಷವಾದಂಥ ಆಧಾರಗಳೇನೂ ಸಿಕ್ಕುವುದಿಲ್ಲ. ಒಂದೆರಡು ಜನ ಹಳಗನ್ನಡದ ಈ ವ್ಯಾಕರಣವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾಗಿ ಟೀಕೆ ಬರೆದದ್ದುಂಟು. ನಿಟ್ಟೂರು ನಂಜಯ್ಯ ಟೀಕೆ ಬರೆದಿದ್ದಾನೆ. ಇನ್ನೊಬ್ಬಾತ ಒಂದು ವೃತ್ತಿಯನ್ನೇ ಬರೆದಿದ್ದಾನಂತೆ. ನಂಜುಂಡ, ಅದು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಅದು ಪ್ರಕಟ ಆಗಿದೆ. ಲಿಂಗಣಾರಾಧ್ಯ ವೃತ್ತಿ ಅಂತದಕ್ಕೆ ಹೆಸರು. ಲಿಂಗಣಾರಾಧ್ಯ ಎಂಬವ ವ್ಯಾಕರಣ ಸೂತ್ರಗಳಿಗೆ, ಕೇಶಿರಾಜನ ಸೂತ್ರಗಳಿಗೆ ವೃತ್ತಿಯನ್ನು ಬರೆದಿದ್ದಾನೆ. ಲಿಂಗಣಾರಾಧ್ಯ ವೃತ್ತಿ ಸಹಿತವಾದಂಥದ್ದು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಪ್ರಕಟಗೊಂಡಿದೆ ಶಬ್ದಮಣಿದರ್ಪಣ. ಇಲ್ಲದ್ರೆ ಇವನು ಶಬ್ದಮಣಿದರ್ಪಣಕ್ಕೆ ಆತನೇ ವೃತ್ತಿಯನ್ನು ಬರೆದಿದ್ದಾನೆ. ಆಮೇಲೆ ಆ ಟೀಕೆ ಬರೆದವ ನಿಟ್ಟೂರು ನಂಜಯ್ಯ. ಡಿ ಎಲ್ ನರಸಿಂಹಾಚಾರ್ಯರು ಶಬ್ದಮಣಿದರ್ಪಣವನ್ನು ಸಂಪಾದನೆ ಮಾಡುವಂತಹ ಸಂದರ್ಭದಲ್ಲಿ ನಿಟ್ಟೂರು ನಂಜಯ್ಯನ ಟೀಕೆ ಸಹಿತವಾಗಿ ಅವರು ಅದನ್ನು ಮುದ್ರಿಸಿದ್ದಾರೆ. ಆಮೇಲೆ ಅದನ್ನು ಸೇರಿಸಿಕೊಂಡ್ರು. ಹೌದು, ಮೊದಲನೆಯ ಮುದ್ರಣದಲ್ಲಿ ಅದು ಇರಲಿಲ್ಲ ಅಂಥೇಳಿ. ನನ್ನಲ್ಲಿ 73ನೇ ಇಸವಿಯ ಅದಿದೆ. 73ನೇ ಇಸವಿಯಲ್ಲಿ ತಿಳಿಸಿದ್ದಾರೆ. ಓಹೋ, ಡಿ ವಿ ಜಿಯವರು ಅದು ಬೇಕೇ ಬೇಕೆಂಬ ಸೂಚನೆಯನ್ನು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಪರಂಪರೆ, ಒಂದು ಕೊಂಡಿ ನಮಗೆ ಸಿಕ್ಕಿದ ಹಾಗೆ ಆಗ್ತದೆ. ಮಧ್ಯಕಾಲದಲ್ಲಿ ಒಬ್ಬ ಅದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಧ್ಯಯನ ಕ್ಷೇತ್ರವನ್ನು ಮುಂದುವರಿಸುವುದಕ್ಕೆ ಅಂತ ಹೇಳಿ ಹೀಗೆ. ಆದರೆ ಈ ವ್ಯಾಕರಣ ಗ್ರಂಥಗಳನ್ನೇ ಇರಿಸಿಕೊಂಡು ಹಳಗನ್ನಡವನ್ನು ಹೇಗೆ ಅಧ್ಯಯನ ಮಾಡ್ತಾ ಇದ್ರೋ ನಮಗೆ ಆ ಪರಂಪರೆ ಹೇಗಿತ್ತು ಎಂಬುದರ ಬಗ್ಗೆ ತಿಳಿಯದು. ಹೊಸ ಕಾಲದ ಭಾಷಾಧ್ಯಯನದ ದೃಷ್ಟಿಯಿಂದ ನೋಡುವುದಾದರೆ ಈ ವಿಧಾನವು ಪ್ರಾಯೋಗಿಕವಲ್ಲ. ಭಾಷೆ ಮತ್ತು ಸಾಹಿತ್ಯದ ಯಾವುದೇ ಸ್ವಾರಸ್ಯವನ್ನು ತಿಳಿಯದೆ ವ್ಯಾಕರಣವನ್ನು ಮಾತ್ರ ಕಲಿಯುತ್ತಾ ಹೋಗುವುದು ಬಹಳ ಆಸಕ್ತಿದಾಯಕವಾದ ವಿಷಯವಾಗಿ ಹೊಸ ಕಾಲದಲ್ಲಿ ಕಂಡುಬಾರದು. ಆದುದರಿಂದ 2ನೇ ಅಥವಾ 3ನೇ ಹಂತಗಳಲ್ಲಿ ವ್ಯಾಕರಣದ ಅಧ್ಯಯನವನ್ನು ಇರಿಸಿಕೊಳ್ಳಬಹುದಷ್ಟೇ ಹೊರತು ಹಳಗನ್ನಡವನ್ನು ಪ್ರವೇಶಿಸುವಾಗಲೇ ವ್ಯಾಕರಣವನ್ನು ಇರಿಸಿಕೊಳ್ಳುವುದು ತುಂಬ ಪರಿಣಾಮಕಾರಿ ಅಲ್ಲ ಎಂಬುದಾಗಿ ಹೇಳ್ಬೋದು. ಇದು ಹೊಸದಾಗಿ ಹಳಗನ್ನಡಕ್ಕೆ ಪ್ರವೇಶ ಮಾಡುವವರಿಗೆ ಹೇಳ್ತಾ ಇರೋದು ನಾನು. ವಿಮರ್ಶೆಯ ಮೂಲಕ ವಾಂಗ್ಮಯ ಪ್ರಪಂಚದ ಪ್ರವೇಶ ಎಂಬುದು ಪೂರ್ತಿಯಾಗಿ ಹೊಸ ಕಾಲದ ಕಲ್ಪನೆ. ಹಿಂದೆ ನಮ್ಮಲ್ಲಿದ್ದುದು ಹೊಸ ಕಾಲದ ಕಲ್ಪನೆಗೆ ಅನುಗುಣವಾದ ವಿಮರ್ಶೆ ಅಲ್ಲ. ವಿಮರ್ಶೆ ನಮ್ಮಲ್ಲಿ ಇರಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಕಾಲದ ಕಲ್ಪನೆಗೆ ಅನುಗುಣವಾದ ವಿಮರ್ಶೆ ಅಲ್ಲ. ಯಾವುದೇ ವಿಮರ್ಶೆಯ ಮಾನದಂಡವಿಲ್ಲದೆ ಹಳೆಯ ಸಾಹಿತ್ಯ ಕೃತಿಗಳು ಉಳಿದು ಬರ್ತಾ ಇದ್ದಿಲ್ಲ. ಅವುಗಳನ್ನು ಉಳಿಸುವುದಕ್ಕಾಗಿ ನಮ್ಮ ಹಿಂದಿನವರು ಪರಿಶ್ರಮ ಪಟ್ಟಿದ್ದಾರೆ, ಪ್ರತಿ ಮಾಡಿದ್ದಾರೆ. ಅಂದರೆ ಅವರಲ್ಲಿ ಆ ಕೃತಿಗಳ ಬಗೆಗೆ ಬೇಕು ಬೇಡ ಎಂಬುದನ್ನು ನಿಶ್ಚಿತವಾಗಿ ಹೇಳುವ ಸಾಮರ್ಥ್ಯ ಮತ್ತು ಆ ಪದ್ಧತಿ ಇತ್ತು ಎಂಬುದೇ ಅರ್ಥ. ಅದರಿಂದ ಒಂದು ರೀತಿಯ ವಿಮರ್ಶೆ ಇತ್ತು. ಈ ಪುಸ್ತಕ ಬೇಕು ಅಂತ ಹೇಳಿದರೆ ಅದು ಒಂದು ವಿಮರ್ಶೆಯೇ. ಹೊಸ ಕಾಲದಲ್ಲಿ ಇಂಗ್ಲೀಷ್ ಸಾಹಿತ್ಯದ ಅಧ್ಯಯನದ ಪರಿಣಾಮವಾಗಿ ಮತ್ತು ಕನ್ನಡದಲ್ಲಿ ಬಂದ ನವ್ಯಕಾವ್ಯ ಚಳುವಳಿಯಂತಹ ಹೊಸ ಪ್ರಕ್ರಿಯೆಗಳು ಕಂಡುಬಂದ ಪರಿಣಾಮವಾಗಿ ಹೊಸ ರೀತಿಯ ವಿಮರ್ಶೆ ಬೆಳೆಯಿತು. ಅದಕ್ಕೆ ಇಂಗ್ಲೀಷಿನ ವಿಮರ್ಶೆ ಪರಂಪರೆಯ ಸಂಪರ್ಕವೂ ಉಂಟಾಯಿತು. ಇಂಗ್ಲೀಷಿನ ಮೂಲಕ ಇತರ ಪ್ರಾಪಂಚಿಕ ಭಾಷೆಗಳ ವಿಮರ್ಶೆ ವಿಧಾನಗಳ ಪರಿಚಯವೂ ಆಯಿತು. ಇದರ ಪರಿಣಾಮವಾಗಿ ನಮ್ಮ ನಾಡಿನ ಹಳೆಯ ಕೃತಿಗಳ ಬಗೆಗೆ ವಿಮರ್ಶೆ ಮಾಡುವ ಮತ್ತು ಆ ಬಗೆಗೆ ಲೇಖನಗಳನ್ನು ಬರೆಯುವ ಪ್ರವೃತ್ತಿ ಹೆಚ್ಚಾಯಿತು. ಮುದ್ರಣ ಸೌಕರ್ಯವು ಹೆಚ್ಚು ಹೆಚ್ಚು ಒದಗಿ ಬಂದಂತೆ ಈ ವಿಮರ್ಶೆ ಲೇಖನಗಳ ಪ್ರಕಟಣೆ ಹಾಗೂ ಕವಿಯ ಬಗೆಗೂ ಕಾವ್ಯದ ಬಗೆಗೂ ವಿಮರ್ಶಾತ್ಮಕ ಸಮಾಲೋಚನೆ ಹೆಚ್ಚು ಹೆಚ್ಚು ಬೆಳೆಯತೊಡಗಿತು. ಈ ರೀತಿಯಲ್ಲಿ ವಿಮರ್ಶೆಯ ಲೇಖನ ರಚನೆ ಮತ್ತು ಉಪನ್ಯಾಸಾದಿಗಳಲ್ಲಿ ಆ ಲೇಖನಗಳಿಗೆ ಸಂಬಂಧಿಸಿದ ವಿಷಯಗಳ ವಿಸ್ತೃತ ಚರ್ಚೆ ಇತ್ಯಾದಿಗಳು ಮುಂದುವರಿದವು. ಈಗ ವಿಮರ್ಶೆಯ ಲೇಖನಗಳ ಮೂಲಕವೇ ಹಳಗನ್ನಡವನ್ನು ತಿಳಿದುಕೊಳ್ಳುವ ಹೊಸದೊಂದು ಯುವ ವರ್ಗ ಸೃಷ್ಟಿಗೊಂಡಿತು.
ಶೇಕ್ಸ್ಪಿಯರನ ಬಗೆಗೆ ಹೆಚ್ಚು ಹೆಚ್ಚು ಗ್ರಂಥಗಳು ರಚಿತವಾದಷ್ಟು ಆತನ ಮೂಲ ಕೃತಿಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಇಂಗ್ಲೀಷ್ನ ವಿಮರ್ಶಕರೊಬ್ಬರು ಹೇಳಿದುದು ಇದೆ ಎಂದು ಕೇಳುತ್ತೇವೆ. ವಿವಿಧ ದೃಷ್ಟಿಕೋನಗಳಿಂದ ಮಾಡಲಾಗುವ ವಿಮರ್ಶೆ ಸ್ವಾಗತಾರ್ಹವೇ ಹೌದಾದರೂ ಹೊಸ ಕಾಲದ ವಿದ್ಯಾರ್ಥಿಗಳು ಅವೆಲ್ಲವುಗಳ ಮೂಲಕ ಎಷ್ಟರ ಮಟ್ಟಿಗೆ ಹಳಗನ್ನಡವನ್ನು ಪ್ರವೇಶಿಸಿದ್ದಾರೆ ಎಂಬುದು, ಎಷ್ಟರ ಮಟ್ಟಿಗೆ ಮೂಲ ಗ್ರಂಥಗಳನ್ನು ಅಭ್ಯಸಿಸಿದ್ದಾರೆ ಎಂಬುದು ಪ್ರಶ್ನೆಯಾಗಿಯೇ ಉಳಿಯುವಂತಿದೆ. ನಮ್ಮ ಸ್ನಾತಕೋತ್ತರ ತರಗತಿಗಳಲ್ಲಿಯೂ ಕೂಡ ಆ ಗ್ರಂಥಗಳನ್ನು ಬೋಧಿಸುವುದು, ಹಳಗನ್ನಡ ಗ್ರಂಥಗಳನ್ನು ಬೋಧಿಸುವುದು ಅಂತ ಹೇಳಿದರೆ ಅವುಗಳ ಬಗೆಗೆ ವಿಮರ್ಶಕರು, ಬೇರೆ ಬೇರೆ ವಿಮರ್ಶಕರು ಏನು ಹೇಳಿದ್ದಾರೆ ಎಂಬಂತಹದ್ದನ್ನು ಹೇಳುವಂತಹದ್ದೇ ಆಗಿದೆ ಅಷ್ಟೇ ಹೊರತು ಅಲ್ಲಿ ಆ ಮೂಲವನ್ನು ಓದುವ ವ್ಯವಸ್ಥೆ, ಮೂಲವನ್ನು ಓದಿ ಅರ್ಥ ಮಾಡುವಂತಹ ವ್ಯವಸ್ಥೆ ಇಲ್ಲ. ಹಳಗನ್ನಡ ಗ್ರಂಥಗಳ ಬಗೆಗೆ ಹೆಚ್ಚು ಹೆಚ್ಚು ವಿಮರ್ಶೆ ಬಂದಷ್ಟು ಆ ಮೂಲ ಗ್ರಂಥಗಳನ್ನು ಉಪಯೋಗಿಸುವವರ ಸಂಖ್ಯೆ ಕಡಿಮೆಯಾಗುತ್ತಲೇ ಹೋಗುವುದೆಂದು ಕನ್ನಡ ಸಂದರ್ಭದಲ್ಲಿಯೂ ಸತ್ಯವೇ ಇರಬಹುದು. ಪಂಪ ಭಾರತವನ್ನು ಸ್ನಾತಕೋತ್ತರ ತರಗತಿ ಓದಿದವರು ಕೂಡ ಓದಿದ್ದಾರೆ ಎಂಬುದಾಗಿ ಹೇಳುವ ಹಾಗಿಲ್ಲ. ನಾನು ಪ್ರಾಂಶುಪಾಲನಾಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಆಕೆ ಮಹಿಳೆ, ಆಕೆಯನ್ನು ಅತಿಥಿ ಉಪನ್ಯಾಸಕರ ಸ್ಥಾನಕ್ಕೆ ನೇಮಿಸಿಕೊಳ್ಳಬೇಕಾದಂತಹ ಸಂದರ್ಭ ಬಂತು. 1 ವರ್ಷ ಕಳೆದಿತ್ತು, ಅವರು MA ಮಾಡಿ 1 ವರ್ಷ ಕಳೆದಿತ್ತು. ಕಳೆದ ವರ್ಷ ಏನು ಕೆಲಸ ಮಾಡಿದ್ದೀರಿ ಅಂತ ಕೇಳಿದೆ. ಇಂಥ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದರು. ಏನು ಅಲ್ಲಿ ಪಾಠ ಏನು ಕಲಿಸಿದ್ದೀರಿ ಅಂತ ಕೇಳಿದರೆ, ಪಂಪ ಭಾರತ ಕಲಿಸಿದ್ದೇನೆ ಸರ್ ಅಂತ ಹೇಳಿದರು. ಪಂಪ ಭಾರತ ಪಾಠ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮೇಜಿನ ಮೇಲೆ ಒಂದು ಪಂಪ ಭಾರತವೋ ಅಥವಾ ಯಾವುದೋ ಒಂದು ಪಠ್ಯ ಪುಸ್ತಕ ಇತ್ತು. ಅದರಲ್ಲಿ ಪಂಪ ಭಾರತ, ಇದನ್ನು ಒಮ್ಮೆ ಓದಿ ಅಮ್ಮ ಅಂತ ನಾನು ಕೊಟ್ಟೆ ಅವರಿಗೆ. ಓದಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ವೃತ್ತವನ್ನು ಓದಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು ಹೀಗಿರಲಿಲ್ಲ ಸರ್ ಪಂಪ ಭಾರತ ಅಂತ ಹೇಳಿದರು. ಹೀಗಿಲ್ಲದ ಪಂಪ ಭಾರತ ಇನ್ಯಾವುದು ಅಂತ ಕೇಳಿದೆ ನಾನು. ಬೇರೆ ಯಾವುದು ಪಂಪ ಭಾರತ? ಸರ್ ಅದೊಂದು ನಾಟಕ ಅಂತ ಹೇಳಿದರು. ಪಂಪ ಭಾರತ ಅಂತ ಒಬ್ಬರು CS ನಾರಾಯಣಸ್ವಾಮಿ ಎಂಬವರು ಬರೆದಂತಹ ಒಂದು ನಾಟಕ ಪದವಿ ತರಗತಿಗಳಿಗೆ ಪಠ್ಯವಾಗಿತ್ತು. ಆ ಪಠ್ಯವನ್ನು ಓದಿ ಪಂಪ ಭಾರತ ಪಾಠ ಮಾಡಿದ್ದೇನೆ ಎಂಬುದಾಗಿ ಆ ಮಹಿಳೆ ಹೇಳಿದಂಥದ್ದಾಗಿತ್ತು. ಆಗಲಿ ಅಮ್ಮ ಅಂತ ನಾನು ಪಠ್ಯಪುಸ್ತಕವನ್ನು ಮಡಿಸಿ ಇಟ್ಟೆ. ಈ ಥರದ ಪರಿಸ್ಥಿತಿ ಇದೆ. ಪಂಪ ಭಾರತ ಎಂಬಂತಹ ಇನ್ನೊಂದು ಗ್ರಂಥವೇ ಇದೆ ಎಂಬಂತಹ ಪ್ರಜ್ಞೆಯೂ ಇಲ್ಲದ ರೀತಿಯಲ್ಲಿ ಮಾತು ಮುಂದುವರಿಯುತ್ತದೆ. ಆದ್ದರಿಂದ ಹೊಸ ಕಾಲದಲ್ಲಿಯೂ ವಿಮರ್ಶೆ ಓದಿದಷ್ಟು ಮೂಲ ಗ್ರಂಥ ಓದುವುದು ಕಡಿಮೆ ಇರಲಿಕ್ಕೂ ಸಾಕು, ಗೊತ್ತಿಲ್ಲ. ಯಾಕೆಂದರೆ ಅದರ ಬಗ್ಗೆ ಎಲ್ಲ ತಿಳಿದಾಯ್ತಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರು ಹೇಳಿದಂಥದ್ದು, ವಿಮರ್ಶಕರು, ಆಧುನಿಕ ವಿಮರ್ಶಕರು ಹೇಳಿದ್ದನ್ನು ತಿಳಿದ ಮೇಲೆ ನಮಗೆ ಅದರ ಬಗ್ಗೆ 1 ಗಂಟೆ ಮಾತಾಡುವುದಕ್ಕಾಗಲಿ, 3 ಗಂಟೆಯ ಪರೀಕ್ಷೆಯಲ್ಲಿ ಉತ್ತರ ಬರೆಯುವುದಕ್ಕಾಗಲಿ ಏನು ತೊಂದರೆ ಇಲ್ಲ. ವಿಮರ್ಶಕರು ಹೀಗೆ ಹೇಳಿದ್ದಾರೆ, ಈ ವಿಮರ್ಶಕರು ಹೀಗೆ ಹೇಳಿದ್ದಾರೆ ಎಂಬಂಥ ವಿಮರ್ಶಕರ 4 ಹೆಸರನ್ನು ಹಾಕುವುದು, ಏನನ್ನೋ ಬರೆಯುವುದು ಸರಿ ಆಗ್ತದಲ್ಲ. ಹೊಸ ಕಾಲದಲ್ಲಿ ಹಳೆಗಾಲದ ಎಷ್ಟೋ ಅಧ್ಯಯನ ವಿಧಾನಗಳು ಕಾಲಬಾಧಿತವಾಗಿವೆ ಎಂದು ಆಕ್ಷೇಪಿಸಿ ಹೊಸಬರು ವಿಮರ್ಶೆಗಳನ್ನು ಬರೆದುದುಂಟು. ಈ ರೀತಿಯ ವಿಮರ್ಶೆಗಳನ್ನು ಬರೆದವರಲ್ಲಿ ಹೆಚ್ಚಿನವರು ಪಾಶ್ಚಾತ್ಯ ಭಾಷೆಗಳನ್ನು, ಮುಖ್ಯವಾಗಿ ಇಂಗ್ಲೀಷನ್ನು ಅಧ್ಯಯನ ಮಾಡಿದವರು. ಈ ತಂಡಕ್ಕೆ ಸೇರಿದವರು ಯಾವುದೊಂದು ಮೂಲ ಗ್ರಂಥದ ಬಗೆಗೆ ತನ್ನ ಅಭಿಪ್ರಾಯ ಇಂತಹದು ಎಂದು ಲೇಖನದಲ್ಲಿ ನಿರೂಪಿಸಿದ್ದುಂಟಷ್ಟೇ ಹೊರತು ಮೂಲ ಗ್ರಂಥಗಳ ನೇರವಾದ ಅಧ್ಯಯನಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಕೊಟ್ಟಂತಿಲ್ಲ. ಇದು ಹಿರಿಯ ತಲೆಮಾರಿದವರಿಗೆ ಸಂಬಂಧಿಸಿದಂತಹದ್ದಲ್ಲ. BM ಶ್ರೀಕಂಠಯ್ಯನವರಂಥವರು ಇಂಗ್ಲೀಷ್ ಅಧ್ಯಾಪಕರು. ಅವರು ಕನ್ನಡಕ್ಕೆ ಮಾಡಿದಂತಹದ್ದು, ಕನ್ನಡದ ಮೂಲ ಗ್ರಂಥಗಳ ಅಧ್ಯಯನಕ್ಕೆ ಕೊಟ್ಟಂತಹ ಕೊಡುಗೆ ದೊಡ್ಡದು. ಆದರೆ ಹೊಸ ಕಾಲದಲ್ಲಿ ಎಷ್ಟೋ ಜನ ಈ ರೀತಿಯ ವಿಮರ್ಶೆ ಮಾಡಿದ್ದಾರಷ್ಟೇ ಹೊರತು ಮೂಲ ಗ್ರಂಥಗಳ ಅಧ್ಯಯನಕ್ಕೆ ಎಂಥ ಕೊಡುಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅಲ್ಲದೆ ಹೊಸ ಕಾಲದಲ್ಲಿ ಬಂದ ಪಾಶ್ಚಾತ್ಯ ಸಾಹಿತ್ಯಾಧ್ಯಯನದ ಹಿನ್ನೆಲೆಯುಳ್ಳ ವಿಮರ್ಶೆ ಲೇಖನಗಳು ನಮ್ಮ ಪರಂಪರೆಯ ಗ್ರಂಥಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಹಿಂದೆ ಬಿದ್ದಿವೆ ಎಂಬ ಆಕ್ಷೇಪವೂ ಇದೆ. ವಿಮರ್ಶೆಗಳನ್ನು ಓದಿ ಹಳಗನ್ನಡದ ಕಡೆಗೆ ಆದವರ ಸಂಖ್ಯೆ ಬಹಳ ಇರಲಾರದು. ಈ ರೀತಿಯ ವಿಮರ್ಶಕರಿಗೆ ಹಳಗನ್ನಡದ ನಿರೂಪಣ ಪದ್ಧತಿ, ಹಳಗನ್ನಡ ಗ್ರಂಥಗಳೊಳಗೆ ಚಿತ್ರಿತವಾದ ವ್ಯಕ್ತಿ ವೈಶಿಷ್ಟ್ಯಗಳು, ಸಾಹಿತ್ಯ ಕೃತಿಯೊಂದು ಪ್ರತಿಪಾದಿಸಬಹುದಾದ ಸಾಹಿತ್ಯ ತತ್ವ ಇತ್ಯಾದಿಗಳ ಬಗೆಗೆ ಹೆಚ್ಚಿನ ಗಮನವಿಲ್ಲ. ಬದಲಾಗಿ ಕಾವ್ಯದೊಳಗಿನ ಒಬ್ಬ ವ್ಯಕ್ತಿಯ ಪಾತ್ರಚಿತ್ರಣವೋ ಅವನ ಮಾನಸಿಕ ಚಿಂತನೆಗಳ ವಿಶ್ಲೇಷಣೆಯೋ ಆ ವಿಮರ್ಶೆಗಳಲ್ಲಿ ಹೆಚ್ಚಾಗಿ ನಿರೂಪಿಸಲ್ಪಟ್ಟಿರುತ್ತವೆ. ಅದಕ್ಕೆ ಪ್ರಸಿದ್ಧವಾದಂಥ ಉದಾಹರಣೆ ಕೊಡುವುದಾದರೆ ಯಶೋಧರ ಚರಿತೆಯ ವಿಮರ್ಶೆ. ಯಶೋಧರ ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ. ಯಶೋಧರ ಚರಿತೆಯ ವಿಮರ್ಶೆ, ಅದರಲ್ಲಿ ಅಮೃತಮತಿ ಮತ್ತು ವಿಕೃತ ಪ್ರಣಯ ಇತ್ಯಾದಿಗಳ ಬಗೆಗೇ ಗಮನ ಹೆಚ್ಚು ಹೋಗಿದೆ ಅಷ್ಟೇ ಹೊರತು ಅಲ್ಲಿ ಕಾವ್ಯದಲ್ಲಿ ಪ್ರತಿಪಾದಿಸುವಂಥ ವಿಷಯ ಯಾವುದು ಎಂಬುದರ ಬಗ್ಗೆ ವಿಮರ್ಶಕರು ಗಮನಿಸಲಿಲ್ಲ. ಆಧುನಿಕ ವಿಮರ್ಶೆಯ ಬಹಳ ಭಾಗ ಹೊಸ ಕಾಲದ ವಿವಿಧ ಸಾಹಿತ್ಯ ಪಂಥಗಳಿಗೆ ಬದ್ಧವಾಗಿದೆ. ಆ ವಿಮರ್ಶೆಯ ಪಂಥಗಳ ಹಿನ್ನೆಲೆಯಿಂದ ವಿಭಿನ್ನ ಸಾಂಸ್ಕೃತಿಕ ಸಂದರ್ಭದ ಉತ್ಪನ್ನವೊಂದನ್ನು ಪರಿಶೀಲಿಸುವ ವಿಧಾನ ಅಲ್ಲಿದೆ. ಇದರಿಂದ ನಮ್ಮ ದೇಶೀಯವಾದ ಎಷ್ಟೋ ಪರಿಶೀಲನಾಂಶಗಳು ಮತ್ತು ಗಣನೀಯ ಅಂಶಗಳು ಉಪೇಕ್ಷಿತವಾಗಿ ಆ ವಿಮರ್ಶೆ ಪಂಥಗಳ ಮಾರ್ಗಕ್ಕೆ ನಮ್ಮ ವಿಷಯಗಳನ್ನು ಸೆಳೆದು ಹೊಂದಿಸಿ ಪ್ರತಿಪಾದನೆ ಮಾಡುವ ಸಂದರ್ಭಗಳು ಬಂದಿರುವ ಸಾಧ್ಯತೆ ಇದೆ. ಆದುದರಿಂದ
ಹೊಸ ವಿಮರ್ಶೆಗಳ ಮೂಲಕ ನಮ್ಮ ಪ್ರಾಚೀನ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಶೇಷವಾದ ಜಾಗರೂಕತೆಯನ್ನು ವಹಿಸಬೇಕಾಗಿದೆ. ಓದಬಾರದು ಅಂತ ಹೇಳಿದಂಥದ್ದಲ್ಲ, ಬೇಕು ಅದು. ಆದರೆ ಅದರ ಬಗೆಗೆ ನಾವು ಹೆಚ್ಚಿನ ಗಮನವನ್ನು ವಹಿಸಬೇಕು, ಜಾಗರೂಕತೆಯನ್ನು ವಹಿಸಬೇಕು. ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹಳಗನ್ನಡಕ್ಕೆ ಪ್ರಾಧಾನ್ಯ ಕಡಿಮೆಯಾಗಿದ್ದರೂ ಹಳಗನ್ನಡವನ್ನು ಪೂರ್ತಿ ಉಪೇಕ್ಷಿಸಿಲ್ಲ. ಯಾಕೆಂದರೆ ಸಂಸ್ಕೃತ ಇತ್ತು ಒಂದು ಕಾಲದಲ್ಲಿ, ಕನ್ನಡದ ಜೊತೆಗೆ ಸಂಸ್ಕೃತವನ್ನು ಅಧ್ಯಯನ ಮಾಡಬೇಕು ಅಂತೇಳಿ. ಆ ಸಂಸ್ಕೃತ ಹೋಗಿದೆ, ಹಳಗನ್ನಡ ಇದೆ. ಹಳಗನ್ನಡವನ್ನು ಪೂರ್ತಿಯಾಗಿ ತೆಗೆದುಬಿಟ್ರೆ ಕನ್ನಡ ಎಮ್ಮೆಗೆ ಏನು ಬೆಲೆ ಅಂತ ವಿರೋಧ ಬಂದಿತು ಎಂಬ ಕಾರಣದಿಂದ ಅದನ್ನು ಅಷ್ಟಿಷ್ಟು ಉಳಿಸಿಕೊಂಡಿದ್ದಾರೆ. ಇಲ್ಲದೇ ಇದ್ದರೆ ಬೇರೆ ದೇಶದಲ್ಲಿ ಹೀಗಿಲ್ಲ. ಅಲ್ಲಿ ಒಬ್ಬರು ಶೇಕ್ಸ್ಪಿಯರ್ನ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದವರು ಒಬ್ಬರು, ವರ್ಡ್ಸ್ವರ್ತ್ ಬಗ್ಗೆ ಅಧ್ಯಯನ ಮಾಡಿದವರೊಬ್ಬರು ಅಂತ ಪ್ರತ್ಯೇಕವಾಗಿರ್ತಾರೆ. ಹಾಗೆ ಇಲ್ಲಿಯೂ ಕೂಡ ಆ ರೀತಿಯ ಅಧ್ಯಯನವನ್ನು ಎಮ್ಮೆಯಲ್ಲಿಯೂ ಮಾಡಬಹುದು ಅಂತ ಹೇಳುವಂಥ ಪ್ರತಿಪಾದನೆ ಮಾಡಿದಂಥವರಿದ್ದಾರೆ. ಹಳಗನ್ನಡದವೇ ಎಮ್ಮೆ ಒಂದು, ಹೊಸಗನ್ನಡದಲ್ಲೇ ಒಂದು ಎಮ್ಮೆ, ಹೀಗೆಲ್ಲ ಮಾಡಬಹುದು ಅಂತ ಹೇಳಿ ಈ ಥರದ ಆಲೋಚನೆಯನ್ನು ಹೇಳಿದವರಿದ್ದಾರೆ. ಪೂರ್ತಿ ಉಪೇಕ್ಷಿಸಿಲ್ಲ, ಆದರೆ ಅಲ್ಲಿ ಹಳಗನ್ನಡ ಭಾಷೆಯ ಸೂಕ್ಷ್ಮಗಳನ್ನು ಅಭ್ಯಸಿಸಿ ಕಥಾಭಾಗಗಳ ಮತ್ತು ನಿರೂಪಣೆಯ ಕ್ರಮಗಳ ಸಾಂಸ್ಕೃತಿಕ ಮಹತ್ವವನ್ನು ತಿಳಿಯುವುದಕ್ಕಿಂತ ಹೆಚ್ಚಾಗಿ ಪಾಶ್ಚಾತ್ಯ ವಿಮರ್ಶೆ ಪದ್ಧತಿಗಳ ಮೂಲಕ ನಮ್ಮ ಗ್ರಂಥಗಳ ಮೌಲ್ಯಮಾಪನ ಮಾಡುವ ಕಡೆಗೆ ಅಧ್ಯಾಪನದ ಗಮನ ಹರಿದಿದೆ. ಸ್ತ್ರೀವಾದಿ ನೆಲೆಯಿಂದ ಹೇಗೆ, ದಲಿತ ಸಂವೇದನೆಯ ನೆಲೆಯಿಂದ ಹೇಗೆ ಇದನ್ನು ನೋಡಬಹುದು, ಪಂಪ ಭಾರತವನ್ನು ಅದನ್ನು ಹಾಗೆ ನೋಡಬಹುದು. ಈ ಥರದ ವಿಮರ್ಶೆ ಮಾಡುವುದಷ್ಟೇ ಹೊರತು ಅಲ್ಲಿ ಏನು ಹೇಳಿದ್ದಾನೆ ಅದನ್ನು, ಪಂಪ ಏನು ಹೇಳಿದ್ದಾನೆ ಅದನ್ನು ತಿಳಿಸುವಂತಹ ಪ್ರಯತ್ನ ಇಲ್ಲ. ಈ ಮಾರ್ಗದಲ್ಲಿ ಹಳಗನ್ನಡವನ್ನು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡುವುದು ಮತ್ತು ಹಳಗನ್ನಡದ ಪೂರ್ಣ ಪ್ರಯೋಜನವನ್ನು ಪಡೆಯುವುದು ಅಸಾಧ್ಯವಾಗಿಯೇ ತೋರುತ್ತದೆ. ಆದ್ದರಿಂದ ವಿಮರ್ಶೆ ಮೂಲಕವೂ ಪ್ರವೇಶಿಸುವಂತಹದ್ದು ಸ್ವಲ್ಪ ಕಷ್ಟ ಸಾಧ್ಯವಾದಂತಹದ್ದೇ ಸರಿ. ಸಾಹಿತ್ಯ ಚರಿತ್ರೆಯಂತಹ ಹೊಸ ವಿಧಾನಗಳ ಮೂಲಕ ಪ್ರವೇಶವು ಹೊಸ ಕಾಲದಲ್ಲಿಯೇ ಹಳಗನ್ನಡದ ಅಧ್ಯಯನ ಪ್ರಪಂಚವನ್ನು ಸೇರಿಕೊಂಡಂತಹದು. ಸಾಹಿತ್ಯ ಚರಿತ್ರೆ ಎಂಬುದರ ಕಲ್ಪನೆ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿಲ್ಲ. ದೇವಚಂದ್ರನ ರಾಜಾವಳಿ ಕಥಾಸಾರದಂತಹ ಕೃತಿಗಳಲ್ಲಿ ಸಾಹಿತ್ಯ ಚರಿತ್ರೆಯ ಅಂಶಗಳು ಅಷ್ಟೋ ಇಷ್ಟೋ ಬಂದಿವೆ. ಆದರೂ ಅವು ಕೇವಲ ಐತಿಹ್ಯ ಸ್ವರೂಪದವಷ್ಟೇ ಹೊರತು ಬೇರಲ್ಲ. ನಮ್ಮ ಪ್ರಾಚೀನ ಸಾಹಿತ್ಯ ಕೃತಿಗಳಲ್ಲಿ ಬಂದಿರುವ ಸತ್ಕಾವ್ಯ ಪ್ರಶಂಸೆ, ಕುಕವಿನಿಂದೆ ಮೊದಲಾದವು ಸಾಹಿತ್ಯ ಚರಿತ್ರೆಗೂ ಪೂರಕಾಂಶಗಳಾಗಿವೆ. ಆದರೆ ಹೊಸ ಕಾಲದಲ್ಲಿ ನಾವು ತಿಳಿಯುವ ಸಾಹಿತ್ಯ ಚರಿತ್ರೆ ಎಂಬ ವಿಭಾಗವು ಹಿಂದೆ ನಮ್ಮಲ್ಲಿರಲಿಲ್ಲ. ಇಂಗ್ಲೀಷ್ನ ಸಾಹಿತ್ಯ ಚರಿತ್ರೆಯ ಮಾದರಿಯನ್ನು ಅನುಸರಿಸಿ ಭಾರತೀಯ ಭಾಷೆಗಳ ಸಾಹಿತ್ಯ ಚರಿತ್ರೆಗಳು ರಚಿತವಾಗಿವೆ. ಭಾರತೀಯ ಭಾಷೆಗಳ ಉನ್ನತಾಧ್ಯಯನದಲ್ಲಿ ಆಯಾ ಭಾಷೆಯ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡುವುದು ಒಂದು ಮುಖ್ಯ ವಿಷಯವಾಗಿದೆ. ಸಾಹಿತ್ಯ ಚರಿತ್ರೆಯು ಆಯಾ ಭಾಷೆಯ ಸಾಹಿತ್ಯದ ವಿಸ್ತಾರ ವೈವಿಧ್ಯಗಳನ್ನು ಚೆನ್ನಾಗಿ ಮತ್ತು ಸೋದಾಹರಣವಾಗಿ ತಿಳಿಸುತ್ತದಷ್ಟೇ ಹೊರತು ಯಾವುದೇ ಗ್ರಂಥದ ಆಳವಾದ ಅಧ್ಯಯನ ಅಲ್ಲಿ ಉದ್ದಿಷ್ಟವಾದುದಲ್ಲ. ಆದುದರಿಂದ ಸಾಹಿತ್ಯ ಚರಿತ್ರೆಯ ಮೂಲಕ ನಾವು ವಾಂಗ್ಮಯ ವಿಸ್ತಾರವನ್ನು ಪರಿಚಯಿಸಿಕೊಳ್ಳುವುದು ಕಂಡುಬರುತ್ತದಷ್ಟೇ ಹೊರತು ಆ ವಾಂಗ್ಮಯಕ್ಕೆ ಅಧಿಕೃತ ಪ್ರವೇಶವನ್ನು ಪಡೆದು ಅದರ ನಿಜವಾದ ಸ್ವಾರಸ್ಯವನ್ನು ತಿಳಿಯುವುದನ್ನು ಕಾಣುತ್ತಿಲ್ಲ. ನಾವು ಗ್ರಂಥವನ್ನೇ ನೋಡದೆ ಆ ಗ್ರಂಥದ ಬಗೆಗೆ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯುತ್ತೇವೆ. ಸಾಹಿತ್ಯ ಚರಿತ್ರೆಯಲ್ಲಿ ಸಾಹಿತ್ಯ ಚರಿತ್ರೆ ನಿಗದಿತ ಪಠ್ಯ, ಆ ಪಠ್ಯದಲ್ಲಿ ಇಂಥ ಗ್ರಂಥ ಹೀಗೆ ಹೇಳ್ತಾರೆ, ಇಲ್ಲಿ ಲೀಲಾವತಿ ಗ್ರಂಥ ಹೀಗಿದೆ, ನೇಮಿಚಂದ್ರನ ಗ್ರಂಥ ಹೀಗಿದೆ ಅಂತ ಹೇಳ್ತೇವೆ. ನಾವು ನೇಮಿಚಂದ್ರನ ಗ್ರಂಥವನ್ನು ಕೈಯಲ್ಲಿಯೂ ವಿದ್ಯಾರ್ಥಿ ಮುಟ್ಟಿ ನೋಡಿರುವುದಿಲ್ಲ. ಆದರೆ ಅವನು ಬರೆದಿರ್ತಾನೆ, ನೇಮಿಚಂದ್ರ ಬಹಳ ಪ್ರೌಢವಾದಂಥ ರೀತಿಯಲ್ಲಿ ಬರೆದಿದ್ದಾನೆ, ಸಾಹಿತ್ಯ ಚರಿತ್ರೆಕಾರ ಹೇಳಿದ್ದಾನೆ, ಅವನು ಓದಿದ್ದು ಸಾಹಿತ್ಯ ಚರಿತ್ರೆಯನ್ನು. ಇಷ್ಟೇ, ಇದು ಪರೀಕ್ಷೆಗೆ ಉತ್ತರಿಸುವಂಥ ಒಂದು ದಾರಿ ಆಯಿತು ಅಷ್ಟೇ ಹೊರತು ಹಳಗನ್ನಡದ ಅಧ್ಯಯನಕ್ಕೆ ಪ್ರವೇಶ ಆಗುವುದೇ ಇಲ್ಲ. ವಾಂಗ್ಮಯ ವಿಸ್ತಾರವನ್ನು ಪರಿಚಯಿಸಿಕೊಳ್ಳುವುದು ಕಂಡುಬರುತ್ತದಷ್ಟೇ ಹೊರತು ಆ ವಾಂಗ್ಮಯಕ್ಕೆ ಅಧಿಕೃತ ಪ್ರವೇಶವನ್ನು ಪಡೆದು ಅದರ ನಿಜವಾದ ಸ್ವಾರಸ್ಯವನ್ನು ತಿಳಿಯುವುದು ಕಾಣುತ್ತಿಲ್ಲ. ಅಲ್ಲದೆ ಸಾಹಿತ್ಯ ಚರಿತ್ರೆಕಾರನ ಅಭಿಪ್ರಾಯವು ಅಧಿಕೃತ ಅಭಿಪ್ರಾಯವೆಂಬ ಮಾನ್ಯತೆಯನ್ನು ಪಡೆದು ಓದುಗರ ಮೇಲೆ ಪ್ರಭಾವವನ್ನು ಬೀರಬಹುದು. ಸಾಹಿತ್ಯ ಚರಿತ್ರೆಕಾರ ಏನು ಹೇಳಿದ್ದಾನೋ ಅದುವೇ ಅಧಿಕೃತವಾದಂಥದ್ದು ಅಂತ ಆಗಿಬಿಡಬಹುದು. ಇನ್ನು ಕಲೆಗಳ ಮೂಲಕ ಹಳಗನ್ನಡದ ಪ್ರವೇಶ ಎಂಬುದನ್ನು ನಾವು ಪರಿಗಣಿಸಬೇಕಾಗ್ತದೆ. ಮುಖ್ಯವಾಗಿ ಹಳೆಯ ಕಾವ್ಯಗಳನ್ನು, ಅದರಲ್ಲಿಯೂ ನಡುಗನ್ನಡದ್ದೇ ಹೆಚ್ಚು, ಗಮಕ ಕಲೆಯ ಮೂಲಕ ಜನತೆಯಲ್ಲಿ ಬಿತ್ತರಿಸುವ ಪದ್ಧತಿ ನಮ್ಮ ನಾಡಿನಲ್ಲಿ ಅನೇಕ ವರ್ಷಗಳಿಂದ ಪರಂಪರೆಯಾಗಿ ನಡೆದು ಬಂದಿದೆ. ನಿರಕ್ಷರರಿಗೂ ಕಾವ್ಯಗಳು ತಲುಪುವ ದೃಷ್ಟಿಯಲ್ಲಿ ಗಮಕ ಕಲೆ ನಮ್ಮ ಇತಿಹಾಸದಲ್ಲಿ ವಿಶಿಷ್ಟವಾಗಿ ಕಾರ್ಯಪ್ರವೃತ್ತವಾಗಿದೆ. ನಮಗೆ ಇತರ ರೀತಿಯ ಅಧ್ಯಯನ, ಪಾಂಡಿತ್ಯಪೂರ್ಣವಾದಂಥ ಅಧ್ಯಯನಗಳು ಹೇಗೆ ನಡೆದುವು ಎಂಬಂಥದ್ದೇ ತಿಳಿದು ಬರೋದಿಲ್ಲ. ನಡುಗನ್ನಡದ ಗಮಕ ಪರಂಪರೆ ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದೆ, ಪರಿಣಾಮವನ್ನು ಮಾಡಿದೆ. ಅದು ಇಂದು ಅದು ಹಿಂದಿನಷ್ಟು ಪ್ರಭಾವಿ ಅಲ್ಲದಿದ್ದರೂ ಹಳಗನ್ನಡ ವಾಂಗ್ಮಯವನ್ನು ಪ್ರವೇಶಿಸುವಲ್ಲಿ ಅದೊಂದು ವಿಶಿಷ್ಟ ಮಾರ್ಗ ಎಂಬುದರಲ್ಲಿ ಸಂದೇಹವಿಲ್ಲ. ಗಮಕ ಕಲೆಯು ಮುಖ್ಯವಾಗಿ ನಡುಗನ್ನಡವನ್ನು ಪ್ರಸಾರಗೊಳಿಸುವಲ್ಲಿ ಹೆಚ್ಚು ಪ್ರವೃತ್ತವಾಗಿದೆ. ಆದರೆ ಹಳಗನ್ನಡದಲ್ಲಿಯೂ ಇದನ್ನು ಧಾರಾಳವಾಗಿ ಪ್ರಯೋಗಿಸುವಂತೆ ಇದೆ. ಹೊಸ ಕಾಲದಲ್ಲಿ ಗಮಕ ವಿದ್ವಾಂಸರು, ಗಮಕ ಪ್ರವೀಣರು ಹಳಗನ್ನಡದ ಗ್ರಂಥಗಳನ್ನು ಗಮಕ ಕಲೆಯಲ್ಲಿ ಪ್ರಯೋಗಿಸಿದಂತಹದ್ದು ಉಂಟು ಮತ್ತು ಆ ಥರದ ಹಲವು ಪ್ರಯೋಗಗಳು ನಡೆದಿವೆ.
ಆದರೆ ಹೆಚ್ಚಾಗಿ ನಡೆಯುವಂತಹದ್ದು ನಡುಗನ್ನಡ. ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ರಾಘವಾಂಕನ ಕೃತಿಗಳು, ಭರತೇಶ ವೈಭವ ಅಥವಾ ಭಾಗವತ, ಈ ಥರದ ಕೆಲವು ಗ್ರಂಥಗಳಷ್ಟೇ ಹೊರತು ಉಳಿದ ಗ್ರಂಥಗಳು ಗಮಕ ಕಲೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೆದಿಲ್ಲ. ಪಂಪ ಭಾರತದಂತಹದ್ದು, ಗದಾಯುದ್ಧ ಇತ್ಯಾದಿಗಳನ್ನು ನಾವು ಗಮಕ ಕಲೆಯಲ್ಲಿ ಪ್ರಯೋಗ ಮಾಡಿದಂಥದ್ದುಂಟು. ಚಂದ್ರಶೇಖರ ಕೆದ್ಲಾಯರು ಓದಿ ನಾನು ಅರ್ಥ ಹೇಳಿದಂಥದ್ದುಂಟು. ಕಾದಂಬರಿ, ಗಿರಿಜಾ ಕಲ್ಯಾಣ ಇಂಥದ್ದನ್ನು ಕೂಡ ನಾವು ಪ್ರಯೋಗ ಮಾಡಿ ನೋಡಿದಂಥದ್ದುಂಟು. ಅವೆಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳುವಂತಹದ್ದೇ. ಗಮಕ ಕಲೆಯ ಮೂಲಕ ಅದನ್ನು ಮಾಡಬಹುದು. ಈ ಕಾರಣದಿಂದ ಇದನ್ನು ಒಂದು ವಿಶಿಷ್ಟವಾದ ಪ್ರವೇಶ ಮಾರ್ಗ ಎಂದೇ ಮಾನ್ಯ ಮಾಡಬೇಕಾಗುತ್ತದೆ. ಇದು ಆಸಕ್ತಿಯನ್ನು ಹುಟ್ಟಿಸುವಲ್ಲಿ ಕೆಲಸ ಮಾಡಬಹುದಷ್ಟೇ ಹೊರತು ಗ್ರಂಥ ಪ್ರವೇಶ ಮಾಡುವಂತಹದ್ದು, ಹಳಗನ್ನಡಕ್ಕೆ ಪ್ರವೇಶ ಅಂತಲ್ಲ, ಅದು ಆಸಕ್ತಿಯನ್ನು ಹುಟ್ಟಿಸುವ, ಗೌರವವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಅದು ಮಾಡಬಹುದು. ಮಂಗಳೂರು ಆಕಾಶವಾಣಿಯವರು ಈ ಬಗೆಗೆ ಮಾಡಿದ ಒಂದು ಪ್ರಯೋಗವನ್ನು ಇಲ್ಲಿ ಉಲ್ಲೇಖಿಸಬಹುದು. ಗಮಕ ಎಂಬುದು ಸಾಮಾನ್ಯವಾಗಿ ಪದ್ಯರೂಪದ ರಚನೆಗಳನ್ನು ರಾಗಬದ್ಧವಾಗಿ ನಿರೂಪಿಸುವ ರೀತಿ. ಮುದ್ದಣನ ರಾಮಾಶ್ವಮೇಧವು ಹೊಸ ಕಾಲದಲ್ಲಿ ಬಂದ ಹಳಗನ್ನಡ ಗದ್ಯ ಗ್ರಂಥವೆಂಬುದು ಪ್ರಸಿದ್ಧವೇ ಇದೆ. ಮುದ್ದಣ ಅಂತ ಹೇಳಿದ ಕೂಡಲೇ ನಮಗೆ ಯಾವುದೋ ಹಳೆಯ ಕಾಲದ ನೆನಪಾಗಬಹುದು. ನಿಜವಾಗಿ ಆತ 1900ರ ಕಾಲದವರೆಗೆ ಇದ್ದವನು ಮುದ್ದಣ. ಬರೆದದ್ದು ಮಾತ್ರ ಹಳಗನ್ನಡ. ಅವನ ಶ್ರೀರಾಮಾಶ್ವಮೇಧ ಅದು ಹಳಗನ್ನಡ ಗದ್ಯ ಗ್ರಂಥ. ಈ ಗದ್ಯ ಕೃತಿಯನ್ನು ಗಮಕ ವಿಧಾನದಿಂದ ವಾಚನ ಪ್ರವಚನಗಳೊಂದಿಗೆ ಪ್ರಸಾರ ಮಾಡುವ ಯೋಜನೆಯನ್ನು ಮಂಗಳೂರು ಆಕಾಶವಾಣಿಯಲ್ಲಿ ಹಾಕಿಕೊಳ್ಳಲಾಯಿತು. 2017-18ರಲ್ಲಿ ನಡೆದಂತಹ ಸಂಗತಿ. ವಿವಿಧ ಗಮಕಿಗಳು ಮತ್ತು ವ್ಯಾಖ್ಯಾನಕಾರರು ಇದರಲ್ಲಿ ಭಾಗವಹಿಸಿದ್ದರು. ನಾನು ಇದರಲ್ಲಿ ಭಾಗವಹಿಸಿದ್ದೇನೆ. ಚಂದ್ರಶೇಖರ ಕೇದಿಲಾಯರು ಐತಾಳರು ನನ್ನ ಗುರುಗಳು. ಚಂದ್ರಶೇಖರ ಕೇದಿಲಾಯರು ಅದನ್ನು ಗಮಕ ನಿರೂಪಣೆ ವಾಚನ ಮಾಡಿದರು. ನಾನು ಅದರ ಅರ್ಥ ವಿವರಣೆಯನ್ನು ಮಾಡಿದೆ. ಅದು ಪೂರ್ತಿಯಾಗಿ ಎಲ್ಲಿಯೂ ಬಿಟ್ಟಿಲ್ಲ. ಈಗ ಸಾಮಾನ್ಯವಾಗಿ ಗಮಕ ಕಾರ್ಯಕ್ರಮ ಹೇಗಿರ್ತದೆ ಅಂತ ಹೇಳಿದರೆ ಆಯ್ದ ಪದ್ಯಗಳನ್ನು ಮಾಡೋದು, ಆಯ್ದ ಪದ್ಯಗಳನ್ನು ಓದೋದು, ಆಮೇಲೆ ಅರ್ಥ ವಿವರಣೆ ಮಾಡುವಂಥವ್ರು ಅದನ್ನು ಹೊಂದಿಸಿಕೊಂಡು ಅರ್ಥವನ್ನು ಹೇಳುವಂಥದ್ದು, ನಿರೂಪಣೆ ಮಾಡುವಂಥದ್ದು ಇಂಥದ್ದು. ಆದರೆ ಈ ಗಮಕ ಕಾರ್ಯಕ್ರಮದಲ್ಲಿ ಮುದ್ದಣದ ಒಂದೇ ಒಂದು ವಾಕ್ಯವನ್ನು ಬಿಟ್ಟಿಲ್ಲ, ಪೂರ್ಣ ವಾಕ್ಯವನ್ನು ವಾಚನ ಮಾಡಿ ಅರ್ಥ ವಿವರಣೆ ಮಾಡಿದಂಥದ್ದು. ವಿವಿಧ ಗಮಕಿಗಳು ಮತ್ತು ವ್ಯಾಖ್ಯಾನಕಾರರು ಇದರಲ್ಲಿ ಭಾಗವಹಿಸಿದ್ದರು. ಪ್ರಾಯಶಃ ಹಳಗನ್ನಡ ಗದ್ಯ ಗ್ರಂಥಗಳು ಕಡಿಮೆ ಹಳಗನ್ನಡದಲ್ಲಿ. ಹಳಗನ್ನಡ ಗದ್ಯ ಗ್ರಂಥವೊಂದನ್ನು ಗಮಕಕ್ಕೆ ಅಳವಡಿಸಿ ನಿರೂಪಿಸಿದುದು ಇದೇ ಮೊದಲ ಬಾರಿ ಎಂದು ತೋರುತ್ತದೆ ಪೂರ್ಣವಾಗಿ. ಹಳಗನ್ನಡವನ್ನು ಜನತೆಯ ನೆನಪಿಗೆ ತರುವ ಮತ್ತು ಜನಪ್ರಿಯಗೊಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದ್ದರೂ ಹಳಗನ್ನಡ ವಾಂಗ್ಮಯವನ್ನು ಪ್ರವೇಶ ಮಾಡುವಲ್ಲಿ ಕೂಡ ಗಮಕವು ಒಂದು ಯಶಸ್ವಿಯಾದ ಮಾಧ್ಯಮ ಆಗಬಹುದು ಎಂಬುದನ್ನು ಈ ಕಾರ್ಯಕ್ರಮ ತೋರಿಸಿಕೊಟ್ಟಿದೆ. ಈ ಸರಣಿ ಕಾರ್ಯಕ್ರಮಕ್ಕೆ ಬಂದ ಸಾರ್ವಜನಿಕ ಪ್ರತಿಕ್ರಿಯೆಯಿಂದ ಈ ಅಭಿಪ್ರಾಯವನ್ನು ಹೊಂದುವಂತಿದೆ. ಹೀಗೆ ನಾವು ವಿವಿಧ ರೀತಿಯ ಪ್ರವೇಶ ಮಾರ್ಗಗಳ ಬಗೆಗೆ ಕೆಲವು ವಿಮರ್ಶಾತ್ಮಕವಾದ ಮಾತುಗಳನ್ನು ಹೇಳ್ತಾ ನೋಡಿದೆವು. ಈ ಮೇಲೆ ಹೇಳಿದ ವಿಧಾನಗಳನ್ನಲ್ಲದೆ ಇನ್ನಿತರ ಕೆಲವು ಮಾರ್ಗಗಳನ್ನು ನಮ್ಮ ವಿದ್ವಾಂಸರು ಹುಡುಕಿದುದುಂಟು. ಈಚೆಯ ವರ್ಷಗಳಲ್ಲಿ ಹಳಗನ್ನಡದ ಗ್ರಂಥಗಳನ್ನು ಸರಳ ಗ್ರಂಥಗಳನ್ನಾಗಿ ಪರಿವರ್ತಿಸಿ ಸರಳ ಪಂಪ ಭಾರತ, ಸರಳ ಆದಿಪುರಾಣ ಎಂದು ಮೊದಲಾಗಿ ಆ ಗ್ರಂಥಗಳನ್ನು ಪುನರ್ನಿರೂಪಣೆ ಮಾಡಿದುದುಂಟು. ಪ್ರಾಯಶಃ ಈ ವಿಧಾನವನ್ನು ಮೊದಲು ಬಳಸಿದವರು ಡಾಕ್ಟರ್ ಎಲ್ ಬಸವರಾಜು ಅವರು. ಈ ವಿಧಾನದಲ್ಲಿ ಹಳಗನ್ನಡದ ಪದ್ಯವೊಂದನ್ನು ಅರ್ಥಕ್ಕನುಗುಣವಾಗಿ ಎಲ್ಲಿ ನಿಲ್ಲಿಸಿ ಹೇಗೆ ಓದಬೇಕು ಎಂಬುದನ್ನು ಸೂಚಿಸಲಿಕ್ಕಾಗಿ ಆ ಪದ್ಯವನ್ನು ಛಂದೋಬದ್ಧವಾಗಿ ಬರೆಯದೆ ವಾಕ್ಯ ಖಂಡಗಳಾಗಿ ವಿಂಗಡಿಸಿ ಬರೆದು ಮುದ್ರಿಸಿ ಪ್ರಕಟಿಸಲಾಗಿದೆ. ಹೀಗೆ ಮಾಡಿದಾಗ ಪದ್ಯದ ಛಂದೋಬದ್ಧತೆಯನ್ನು ನಾವು ಅವಗಣಿಸಿದಂತಾಗುತ್ತದೆ. ಛಂದಸ್ಸೆಂಬುದು ನಮ್ಮ ಹಳಗನ್ನಡ ಗ್ರಂಥಗಳಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿದೆ. ಹಾಗಿರುವಾಗ ಅವುಗಳನ್ನು ಆ ರೀತಿ ವಾಕ್ಯ ಖಂಡಗಳಾಗಿ ವಿಭಜಿಸುವುದು ಯೋಗ್ಯವೇ ಎಂಬುದು ಪರಿಶೀಲನಾರ್ಹ ವಿಷಯವಾಗಿದೆ. ದೊಡ್ಡ ವಿದ್ವಾಂಸರು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳೋಣ, ಪರಿಶೀಲನೆ ಮಾಡಬೇಕಾಗಿದೆ. ಒಂದು ಕಾಲದಲ್ಲಿ ಪದ್ಯಗಳನ್ನು ಛಂದೋಬದ್ಧವಾಗಿ ಬರೆಯದೆ ಸಾಲಾಗಿ ಮುಂದುವರಿಯುವಂತೆ ಬರೆಯುವ ಪದ್ಧತಿ ಇತ್ತು. ಅಂದಿನ ಬರವಣಿಗೆಯ ವಿಧಾನವೇ ಹಾಗಿತ್ತು. ಓಲೆಗಳಲ್ಲಿ ಅಂದು ಬರೆಯುತ್ತಿದ್ದು ಇಂದಿನಂತೆ ಕಾಗದಗಳಿರಲಿಲ್ಲ. ಆದುದರಿಂದ ಹಾಗೆ ಎಡೆಬಿಡದೆ ಸಾಲುಗಳ ವಿಂಗಡಣೆ ಇಲ್ಲದೆ ಬರೆಯುವುದು ಮಾತ್ರವೇ ಒಂದು ಸಾಧ್ಯವಾಗಿತ್ತು. ಅಲ್ಲಿ ಪದ್ಯ ಮುಗಿಯಿತು ಅಂತ ಗೊತ್ತಾಗಲಿಕ್ಕೆ ಗೀಟುಗಳನ್ನು ಹಾಕ್ತಾಯಿದ್ರು, ಆದರೆ ಉದ್ದವಾಗಿ ಬರೆಯುತ್ತಾ ಇದ್ದರು. ಪದಚ್ಛೇದ ಇತ್ಯಾದಿಗಳು ಮಾಡ್ತಾ ಇರಲಿಲ್ಲ, ಆ ರೀತಿಯಲ್ಲಿ ಬರೀತಾ ಇದ್ದಂಥದ್ದಲ್ಲ. ಒಟ್ಟು ಇಡೀ ಕಾವ್ಯ ಹೇಗಿದೆಯೋ ಹಾಗೆ ಬರೀತಾ ಇದ್ದರು. ಅನಂತರ ಕಾಲದಲ್ಲಿ ಗ್ರಂಥಗಳನ್ನು ಸಂಪಾದಿಸುವ ಸಂದರ್ಭದಲ್ಲಿ ಛಂದೋಬದ್ಧವಾಗಿ ಪದ್ಯದ ಸಾಲುಗಳನ್ನು ವಿಂಗಡಿಸಿ ಬರೆಯುವ ಪದ್ಧತಿ ಬಳಕೆಗೆ ಬಂತು. ಇದು ಪದ್ಯವನ್ನು ತಿಳಿದುಕೊಳ್ಳುವಲ್ಲಿ ಹೆಚ್ಚಿನ ಅನುಕೂಲತೆಯನ್ನು ಒದಗಿಸಿಕೊಡುತ್ತದೆ. ಛಂದಸ್ಸನ್ನು ಗಮನಕ್ಕೆ ತಾರದೆ ವಾಕ್ಯಖಂಡಗಳನ್ನು ವಿಂಗಡಿಸಿದಲ್ಲಿ ಛಂದಸ್ಸಿನಂತಹ ಒಂದು ಶಾಸ್ತ್ರವನ್ನು ಉಪೇಕ್ಷಿಸಿದ ತೊಂದರೆ ಉಂಟಾಗುವುದು ಎಂಬುದರಲ್ಲಿ ಸಂದೇಹವಿಲ್ಲ. ಕ್ರಿಸ್ತಶಕ 19ನೇ ಶತಮಾನದ ಕೊನೆಯಲ್ಲಿ
ಮತ್ತು 20ನೇ ಶತಮಾನದ ಆದಿಯಲ್ಲಿ ಹಳಗನ್ನಡದಲ್ಲಿ ಪರಿಶ್ರಮ ಪಟ್ಟವರು ಮುಖ್ಯವಾಗಿ ಸಂಸ್ಕೃತದ ಹಿನ್ನೆಲೆಯಿಂದ ಬಂದವರು. ಆದುದರಿಂದ ಸಂಸ್ಕೃತದ ಮೂಲಕವೂ ಕನ್ನಡಕ್ಕೆ ಪ್ರವೇಶ ಇದೆ ಎಂದು ಹೇಳಬೇಕಾಗಿದೆ. ಇಲ್ಲಿಯೇ ಗಮನಿಸಬೇಕಾದಂಥ ಇನ್ನೊಂದು ವಿಷಯ, ನಾಗವರ್ಮನ ಭಾಷಾಭೂಷಣ, ಭಟ್ಟಾಕಳಂಕನ ಶಬ್ದಾನುಶಾಸನ ಗ್ರಂಥಗಳು ಸಂಸ್ಕೃತದಲ್ಲಿ ಬರೆಯಲ್ಪಟ್ಟ ಕನ್ನಡ ವ್ಯಾಕರಣ ಗ್ರಂಥಗಳು ಎಂಬುದನ್ನು ಇಲ್ಲಿ ನೆನಪಿಸಬೇಕು. ಕನ್ನಡವನ್ನು ತಿಳಿಯದ ಸಂಸ್ಕೃತಜ್ಞರು ಕನ್ನಡವನ್ನು ಅಭ್ಯಸಿಸಲು ಈ ಗ್ರಂಥಗಳು ಸಂಸ್ಕೃತದಲ್ಲಿ ರಚಿತವಾದುವೇ ಎಂಬ ವಿಷಯವು ವಿಚಾರಣೆಯೋಗ್ಯವಾಗಿದೆ. ಅಂದರೆ ಕನ್ನಡದಲ್ಲಿ ಬಹಳಷ್ಟು ಗ್ರಂಥಗಳು ಇತರ ಭಾಷೆಗಳಿಗಿಂತ, ಭಾರತದ ಇತರ ಸಂಸ್ಕೃತ ಪ್ರಾಕೃತವನ್ನು ಬಿಡೋಣ, ಇತರ ಭಾಷೆಗಳಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಒಂದು ಕಾಲದಲ್ಲಿ ಗ್ರಂಥಗಳು ರಚಿತವಾಗಿದ್ದು, ಇವನ್ನು ಅಧ್ಯಯನ ಮಾಡಲಿಕ್ಕೆ ಇತರ ಭಾಷಿಕರು ಪ್ರಯತ್ನ ಪಡುವಾಗ ಇಂಥ ವ್ಯಾಕರಣ ಗ್ರಂಥಗಳ ಅವಶ್ಯಕತೆ ಬಿತ್ತೋ, ಕನ್ನಡಿಗರಿಗೆ ಬರೆದದ್ದೋ ಬೇರೆ ಜನರಿಗೆ ಬರೆದದ್ದೋ ಅಂತ ಒಂದು ವಿಮರ್ಶೆ ಬೇಕಾಗಿ, ಅದರ ಬಗ್ಗೆ ಹೆಚ್ಚು ವಿಷಯ ವಿಮರ್ಶೆ ಮಾಡಲಿಲ್ಲ. ಸಂಸ್ಕೃತವನ್ನು ಅರಿತವರು ಹಳಗನ್ನಡದ ಮತ್ತು ನಡುಗನ್ನಡದ ಕೃತಿಗಳಿಗೆ ಪ್ರವೇಶ ಮಾಡುವಾಗ ಸಂಸ್ಕೃತದ ಹಿನ್ನೆಲೆ ಅವರಿಗೆ ತುಂಬ ಸಹಾಯವನ್ನು ನೀಡಿತು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಗಮನಿಸಬೇಕಾದ ವಿಷಯ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ MA ತರಗತಿಗಳು ಆರಂಭಗೊಂಡ ಸಂದರ್ಭದಲ್ಲಿ 1927-28 ಆ ಕಾಲದಲ್ಲಿ ಹಳಗನ್ನಡದ ಗ್ರಂಥಗಳ ಬೋಧನೆಯನ್ನು ಮಾಡಿದವರು ಸಂಸ್ಕೃತ ಪಂಡಿತರೇ, ಹಳಗನ್ನಡದವರಲ್ಲ. ಕುವೆಂಪು ಮೊದಲಾದವರೆಲ್ಲ ಮೊದಲನೇ ತಂಡದಲ್ಲಿದ್ದಂಥ ವಿದ್ಯಾರ್ಥಿಗಳು. ಇವರಿಗೆ ಹಳಗನ್ನಡ ಗ್ರಂಥಗಳನ್ನು ಬೋಧಿಸಿದಂಥವರು ಸಂಸ್ಕೃತ ಪಂಡಿತರು. ಇವರೆಲ್ಲ ಸಂಸ್ಕೃತಾಧ್ಯಯನದ ಮೂಲಕವೇ ಹಳಗನ್ನಡವನ್ನು ಪ್ರವೇಶಿಸಿದವರು ಎನ್ನಬಹುದು. ಹೀಗೆ ಹಳಗನ್ನಡವನ್ನು ಪ್ರವೇಶಿಸಲು ಇಷ್ಟೆಲ್ಲ ಮಾರ್ಗಗಳನ್ನು ಹೇಳಿದ್ದರು. ಇವೆಲ್ಲವುಗಳಲ್ಲಿ ಒಳಿತು ಕೆಡುಕುಗಳು ಸಮ್ಮಿಶ್ರವಾಗಿವೆ ಎಂಬುದರಲ್ಲಿ ಸಂದೇಹವಿಲ್ಲ. ಅಲ್ಲದೆ ಸರ್ವರಿಗೂ ಸಮ್ಮತವಾಗಬಲ್ಲುದಾದ ಒಂದು ವಿಧಾನವನ್ನು ಹೇಳುವುದು ಕಷ್ಟ ಸಾಧ್ಯ. ಈಗಿನ ಕಾಲದ ದೃಷ್ಟಿಯಿಂದ ನೋಡುವುದಾದಲ್ಲಿ ಹಳಗನ್ನಡ ವಾಂಗ್ಮಯವನ್ನು ಅನುವಾದಗಳ ಮೂಲಕ ಪ್ರವೇಶಿಸುವುದು ಉಳಿದವುಗಳಿಗಿಂತ ಸುಲಭತರವಾದ ಮಾರ್ಗ. ಈ ಸೌಲಭ್ಯದಲ್ಲಿಯೇ ಒಂದು ಮಿತಿ ಅಡಗಿದೆ. ಅನುವಾದವನ್ನು ಓದಿ ಮೂಲವನ್ನು ಅವಗಣಿಸುವ ಅಪಾಯ ಇಲ್ಲಿದೆ. ಆದರೂ ಗಂಭೀರಾಧ್ಯಯನಾಸಕ್ತಿಯುಳ್ಳ ವಿದ್ಯಾರ್ಥಿಯೊಬ್ಬ ಈ ವಿಧಾನವನ್ನು ಇತರ ವಿಧಾನಗಳೊಂದಿಗೆ ಸಮ್ಮಿಳಿತಗೊಳಿಸಿಕೊಂಡು ಹಳಗನ್ನಡ ವಾಂಗ್ಮಯವನ್ನು ಪ್ರವೇಶಿಸಬಹುದಾಗಿದೆ. ಹಳಗನ್ನಡವನ್ನು ಓದುವಾಗ ಉಚ್ಚಾರಣ ಸ್ಪಷ್ಟತೆ, ಅಲ್ಪಪ್ರಾಣ ಮಹಾಪ್ರಾಣ ಖಾಚಿತ್ಯ, ಅರ್ಥಕ್ಕೆ ಅನುಗುಣವಾಗಿ ನಿಲ್ಲಿಸುವ ವಿಧಾನ, ಹಳಗನ್ನಡದ ವಾಕ್ಯರಚನಾ ವಿಧಾನ ಮತ್ತು ವ್ಯಾಕರಣ, ಛಂದೋಬದ್ಧವಾದ ಬಂಧಗಳನ್ನು ಓದುವ ವಿಧಾನ, ಅದರಲ್ಲಿ ಸತಾಲ ಬಂಧಗಳು ಬೇರೆ, ವಿತಾಲ ಬಂಧಗಳು ಬೇರೆ, ಅವುಗಳನ್ನು ಓದುವ ವಿಧಾನ, ಇವೆಲ್ಲವನ್ನೂ ತಿಳಿದಿರಬೇಕಾಗುತ್ತದೆ. ಇವುಗಳಲ್ಲಿ ಹಲವು ಅಂಶಗಳು ಹಳಗನ್ನಡ ಪಠ್ಯವನ್ನು ಸಾಕಷ್ಟು ಗಟ್ಟಿಯಾಗಿ ಓದುವುದರಿಂದ ಒದಗಬಹುದಾಗಿದೆ. ಮೌನದ ಓದು ಹೊಸಗನ್ನಡಕ್ಕೆ ಅಪೇಕ್ಷಿತ ಎಂದು ವಿದ್ಯಾರ್ಥಿಗಳಿಗೆ ಕಲಿಸಲ್ಪಡುತ್ತದಾದರೂ ಹಳಗನ್ನಡದ ಗಂಭೀರವಾದ ಅಧ್ಯಯನಕ್ಕೆ ಗಟ್ಟಿಯಾದ ಓದು ಒಂದು ಹಂತದವರೆಗಾದರೂ ಅವಶ್ಯ. ಈ ವಿಷಯವನ್ನು ನಾವು ಮೊದಲು ಹೇಳಿ ಆಯಿತು, ಅದನ್ನು ಸೂತ್ರ ರೂಪವಾಗಿ ಹೇಳಿದ್ದೇನೆ. ಧ್ವನಿಭಾರವನ್ನು ಮತ್ತು ಅವಧಾರಣೆಗಳನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದು ಓದಿನ ಅಭ್ಯಾಸದಿಂದಲೇ ಬರಬೇಕು. ಧ್ವನಿಭಾರ ಒಂದು ಪದ್ಯವನ್ನು ವಿಂಗಡಿಸಿ ಓದುವುದು ಮಾತ್ರ ಅಲ್ಲ, ಅಲ್ಲಿ ಯಾವುದಕ್ಕೆ ಒತ್ತು ಕೊಡಬೇಕು ಎಂಬಂಥದ್ದು. ಬರಿಯ ಅವಧಾರಣೆಯಿಂದಲೇ ಆ ಪದಚ್ಛೇದ ಆಗಿ ಹೋಗಬೇಕು. ಪದಚ್ಛೇದ ನಿಜವಾಗಿ ಮಾಡಿರುವುದಿಲ್ಲ, ಉಚ್ಚರಿಸುವಾಗ ಪದಚ್ಛೇದ ಮಾಡದೇ ಉಚ್ಚರಿಸ್ತಾನೆ. ಆದರೆ ಯಾವ ಅಕ್ಷರಕ್ಕೆ ಹೇಗೆ ಅವಧಾರಣೆಯನ್ನು ಕೊಡಬೇಕು, ಆ ಮೂಲಕ ಪದದ ವಿಂಗಡಣೆ ಯಾವುದು ಎಂಬುದು ವಿದ್ಯಾರ್ಥಿಗೆ ಗೊತ್ತಾಗಬೇಕು. ಆ ರೀತಿ ಅಧ್ಯಾಪಕ ಪಾಠ ಮಾಡಿದರೆ ಮಾತ್ರ ಪ್ರಯೋಜನ ಆದೀತು. ಮೌನದ ಓದಿನಿಂದ ಪ್ರಾಯಶಃ ಅದು ಸಾಧ್ಯವಾಗದು. ಎನ್ನಣುಗಾಳನೆನ್ನಣುಗದಮ್ಮನನ ಇಕ್ಕಿದ ಪಾರ್ಥ ಭೀಮರುಳ್ಳನ್ನೆಗಮೊಳ್ಳೆನೆನ್ನೊಡಲೊಳೆನ್ನ ಸುಳ್ಳಿನ ಮಜ್ಜ ಸಂಧಿಯಂ. ಇದು ಗದಾಯುಧದ ಒಂದು ವಾಕ್ಯ. ಎನ್ನ ಅಣುಗಾಳನ್ ಎನ್ನ ಅಣುಗದಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳನ್ನೆಗಂ ಒಲ್ಲೆನ್ ಎನ್ನ ಒಡಲೊಳ್ ಎನ್ನ ಹಸು ಉಳ್ಳಿನಂ ಅಜ್ಜ ಸಂಧಿಯಂ. ಇಷ್ಟು ದೀರ್ಘವಾದಂಥದ್ದು. ಅದನ್ನು ಎನ್ನಣುಗಾಳನೆನ್ನಣುಗದಮ್ಮನನ್ ಇಕ್ಕಿದ ಪಾರ್ಥ ಭೀಮರುಳ್ಳನ್ನೆಗ ಮೊಲ್ಲೆನೆನ್ನೊಡಲೊಳ್ ಎನ್ನ ಈ ರೀತಿ ಹೇಳಿದರೆ ಗೊತ್ತಾಗಲಿಲ್ಲ. ಎನ್ನಣುಗಾಳನೆನ್ನಣುಗದಮ್ಮನ ನಿಕ್ಕಿದ ಪಾರ್ಥ ಭೀಮರುಳ್ಳನ್ನೆಗಂ. ಸಂಧಿ ವಿಂಗಡಿಸಲಿಲ್ಲ, ಓದುವಾಗ ಗೊತ್ತಾಗಬೇಕು. ಎನ್ನ ಅಣುಗಾಳನೆನ್ನಣುಗದಮ್ಮನ ನಿಕ್ಕಿದ ಪಾರ್ಥ ಭೀಮರುಳ್ಳನ್ನೆಗ ನೊಲ್ಲೆನ್ ಎನ್ನೊಡಲೊಳ್ ಎನ್ನ ಹಸು ಉಳ್ಳಿನ ಮಜ್ಜ ಸಂಧಿಯಂ. ಈ ಥರ ಓದಿದರೆ ಮಾತ್ರ ಅದರ ಪ್ರಯೋಜನ ಆಗ್ತದೆ. ಈ ಥರ ಓದಬೇಕಾದ್ರೆ ಗಟ್ಟಿಯಾಗಿ ಓದಲಿಕ್ಕೆ ಅಭ್ಯಾಸ ಮಾಡಿರಲೇಬೇಕು. ಗಟ್ಟಿಯಾಗಿ ಓದಲಿಕ್ಕೆ ಅಭ್ಯಾಸ ಮಾಡದೇ ಇದ್ದರೆ ಅವನಿಗೆ ನಾಲೆಗೆ ಹೊರಳಲಿಕ್ಕಿಲ್ಲ ಈ ಥರದ ಓದಿಗೆ. ಮೌನದ ಓದಿನಿಂದ ಪ್ರಾಯಶಃ ಅದು ಸಾಧ್ಯವಾಗದು. ಗಂಭೀರಾಧ್ಯಯನದಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಯು
ಎಲ್ಲ ವಿಧಾನಗಳ ಗುಣಾಂಶಗಳನ್ನು ಪರಿಶೀಲಿಸಿ ತೆಗೆದುಕೊಂಡು ತನ್ನ ಅಧ್ಯಯನ ವಿಧಾನವನ್ನು ತಾನೇ ರೂಪಿಸಿಕೊಳ್ಳಬೇಕಾಗುತ್ತದೆ. ನಮಸ್ಕಾರ.